ತನ್ನ ಲೀಲಾಲೋಕಲೋಕಂಗಳಂ ಸೃಜಿಸಲ್ ಅನಾದಿಕವಿ ಪರಮ ಪುರುಷೋತ್ತಮಂ ಸರ್ವೇಶ್ವರಂ ಬೇರೆ ಬೇರೆಯ ವಿಶ್ವಕವಿಗಳಂ ಬ್ರಹ್ಮರ್ಕಳಂ ನಿರ್ಮಿಪೋ ನಮ್ಮೀ ಚತುರ್ಮುಖ ಜಗತ್ಕರ್ತೃತಾಂ ತನ್ನ ಲೀಲೆಯ ಕಾವ್ಯ ಸತ್ತೆಯ ಬೃಹತ್ ಕೃತಿಗಳಂ ಸೃಷ್ಟಿಸೆ ವಸುಂಧರೆಯೊಳ್ ಅಂತೆಯೇ ಕವೀಂದ್ರರ್ಕಳಂ ಪುಟ್ಟಿಪಂ ಬ್ರಹ್ಮಕೃತಿಯೊಳ್ ಸಚ್ಚಿದಾನಂದಮಂ ವ್ಯಕ್ತಗೊಳಿಪಂತುಟ ಅವ್ಯಕ್ತ ಪರಮತತ್ವಂ ವರ ಕವಿಯ ಕಾವ್ಯ ಸತ್ತೆಯೊಳಾತ್ಮರಸ ಸತ್ಯಮಂ ಪ್ರಕಟಿಸುವನೀ ಬ್ರಹ್ಮನ್ ಅನ್ಯ ವಿಧದಿಂದ ಯಮ್ಮ ಮರ್ತ್ಯ ಪೃಥಿವೀ ತತ್ವದೊಳ್ ಪ್ರಕಟನಾಸಾಧ್ಯವಂ ಅನಿರ್ವಚನಬೋಧ್ಯಮಂ ಪ್ರತಿಮಾ ವಿಧಾನದಿಂ ರಸಋಷಿ ಪ್ರತಿಭಾನ ಮಾತ್ರ ಸಂವೇದ್ಯಮಂ ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವಾದನ ವ್ಯಾಖ್ಯಾನದ ಸರಣಿಯ 3ನೇ ಕಂತಿನ 5ನೇ ದಿವಸಕ್ಕೆ ನಾವು 6ನೇ ದಿವಸಕ್ಕೆ ಬಂದಿದ್ದೀವಿ. ಅತ್ತಲ ದೈತ್ಯ ಸಭೆಯೊಳನ್ನುವ ಲಂಕಾ ಸಂಪುಟದ ಸಂಚಿಕೆಯಲ್ಲಿ ಇದ್ದೀವಿ. ಮೊದಲಿಗೆ ರಾವಣ ತಾನು ಸೀತೆಯನ್ನು ಅಪಹರಣ ಮಾಡಿದ್ದನ್ನು ಮರೆಯಿಸುವುದಕ್ಕಾಗಿ ಉತ್ತರದಿಂದ ರಾಮ ಮತ್ತು ಸುಗ್ರೀವರ ವಾನರ ಸೈನ್ಯ ಬಂದು ದಾಳಿಗೆ ನಿಂತಿದೆ, ಸಮುದ್ರದ ಆಚೆ ಬೀಡುಬಿಟ್ಟಿದೆ, ಇದು ಸ್ವಜಾತಿಯ ಮೇಲಿನ ಸವಾಲು, ರಾಕ್ಷಸ ವರ್ಗದ ಮೇಲಿನ ದೌರ್ಜನ್ಯ ಅಂತೆಲ್ಲ ಒಂದು ರಾಜಕೀಯವಾದ ಭಾಷಣ ಮಾಡ್ತಾನೆ. ಆ ಬಳಿಕ ಅವನ ನಿರ್ಣಯವನ್ನು ಬೆಂಬಲಿಸುವಂತೆ ಪ್ರಹಸ್ತ ಮಾತಾಡ್ತಾನೆ. ಅದಕ್ಕೆ ಪ್ರತಿಕೂಲವಾಗಿ ಮಹಾಪಾರ್ಶ್ವ ಮಾತನಾಡ್ತಾನೆ. ಅಂದರೆ ದೈವದ್ರೋಹ ನಡೆದಿದೆ, ನಾವು ಧರ್ಮದ್ರೋಹ ಮಾಡಿದ್ದೀವಿ ಅನ್ನುವಂತೆ ರಾವಣ ವಿರೋಧವಾದ ಒಂದು ಅಭಿಪ್ರಾಯವನ್ನು ಕೊಡ್ತಾನೆ. ಅದನ್ನು ತಿರಸ್ಕರಿಸುವಂತೆ ಅಕಂಪನ ರೂಕ್ಷವಾಗಿ ರಾಜ ತನ್ನ ಸುಖಕ್ಕೆ ಏನು ಮಾಡಬಹುದು, ಪ್ರಜೆ ರಾಜನ ಸುಖಕ್ಕೆ ಒಗ್ಗಿಕೊಂಡು ಅದನ್ನು ಒಂದು ತ್ಯಾಗದಂತೆ ಭಾವಿಸಬೇಕು, ನಿಸ್ಸುಖನಾಗಿ ರಾಜ ಇರಬಾರದು ಅನ್ನುವ ಒಂದು ವಿನೂತನವಾದ ತರ್ಕವೇ ಅಲ್ಲದ ತರ್ಕವನ್ನು, ಒಂದು ರೀತಿ ನೈರಂಕುಶ್ಯದ ಬಗೆಯನ್ನು ವರ್ಣಿಸ್ತಾನೆ. ಆಮೇಲೆ ಅದಕ್ಕೆ ಪ್ರತ್ಯುತ್ತರ ಅನ್ನುವಂತೆ ಹಿರಣ್ಯಕೇಶಿ ಉಪಕ್ರಮ ಮಾಡ್ತಾನೆ. ಈ ಹಿರಣ್ಯಕೇಶಿ ಯುವಜನರ ಪ್ರತಿನಿಧಿಯಾಗಿ ಮತ್ತು ರಾವಣನ ನಿರ್ಣಯಕ್ಕೆ ಪ್ರತಿಕೂಲವಾಗುವ ವಿಭೀಷಣನ ಮತಕ್ಕೆ ಪೀಠಿಕೆ ಹಾಕುವಂತೆ ಮಾತಿಗೆ ತೊಡಗುವುದನ್ನು ನಾವು ಗಮನಿಸಿದ್ವಿ. ಈಗ ಅವನ ಮಾತಿನ 2ನೆಯ ಕಂತು ಆರಂಭ ಆಗುತ್ತೆ. ಸುಖಮೂಲ್ಯಂ ಆದಾರ್ಗದೊಡಂ ರಾಜಸುಖದಂತೆಯೇ ಪ್ರಜಾಸುಖಂ ಸುಖಮೂಲ್ಯಂ ಆದಾರ್ಗದೊಡಂ ರಾಜಸುಖದಂತೆಯೇ ಪ್ರಜಾಸುಖಮಂ ರಾಮಗೇಂ ಸುಖಮೋ ಸೀತೆಗೆ ಸುಖಮೋ ಮೇಣ್ಯಮ್ಮ ದೊರೆಗುಮ್ಮೇಂ ಸುಖಮಗುದೋ ಸುಖಂ ವರ್ವನದೆ ಸರ್ವ ಸುಖಮಗುದೋ ರಾಮಗೇಂ ಸುಖಮೋ ಸೀತೆಗೆ ಸುಖಮೋ ಮೇಣ್ಯಮ್ಮ ದೊರೆಗುಮೇಂ ಸುಖಮಗುದೋ ಸುಖಂ ವರ್ವನದೆ ಸರ್ವ ಸುಖಮಗುದೋ ಬಹುಜನರ ಸುಖಕ್ಕೆ ವರ್ವನ ಸುಖಂ ಬೆಲೆಯಗುದೋ ಬೆಲೆಯಪ್ಪೊಡಂ ಸುಖಕ್ಕೆ ಸುಖಮೇ ತಾಂ ನಾಣ್ಯಮೋ ಸುಖಂ ವರ್ವನದೆ ಸರ್ವ ಸುಖಮಗುದೋ
ಬಹುಜನರ ಸುಖಕ್ಕೆ ಒರ್ವನ ಸುಖಂ ಬೆಲೆಯಗುದೋ ಬೆಲೆಯಪ್ಪೊಡಂ ಸುಖಕ್ಕೆ ಸುಖಮೇ ತಾಂ ನಾಣ್ಯಮೋ ಮೇಣ್ ಅಳೆತೆಗಿನ್ ಬೇರೆ ಪೊನ್ನಿಹುದೋ ಧರ್ಮಮಾ ಪೊನ್ನಗುದೋ ಅಳತೆಗಿನ್ ಬೇರೆ ಪೊನ್ನಿಗುದೋ ಧರ್ಮಮಾ ಪೊನ್ನಗುದೋ ತತ್ವದರ್ಶಿಗಳಿಪ್ಪರಿಲ್ಲಿ ಅವರ್ ತರಿಸಲ್ಗೆ ಪೇಳ್ವೆನ್ ಎನ್ನನ್ನರೊಂದು ಮತಮಂ ಪೇಳ್ವೆನ್ ಎನ್ನನ್ನರೊಂದು ಮತಮಂ ಸುಖಂ ಅದು ಒರ್ವನದು ಸಕಲರ ದುಃಖ ಕಾರಣಂ ತಾನಪ್ಪೊಡೆ ಅದು ನಿಂದನೀಯಂ ಸುಖಂ ಅದೊರ್ವನದು ಸಕಲರ ದುಃಖ ಕಾರಣಂ ತಾನಪ್ಪೊಡೆ ಅದು ನಿಂದನೀಯಂ ನೃಪನಾದೊಡಂ ಅದು ನಿಂದನೀಯಂ ಮುಸುಗಿಹುದು ಲಂಕಿಣಿಯ ಭಂಗಮಾದಂದಿನಿಂ ರೂಪಮಿಲ್ಲದ ಭೀತಿಭೂತದ ಬೃಹಚ್ಛಾಯೆ ಮುಸುಗಿಹುದು ಲಂಕಿಣಿಯ ಭಂಗಮಾದಂದಿನಿಂ ರೂಪಮಿಲ್ಲದ ಭೂತದ ಬೃಹಚ್ಛಾಯೆ ಮುಸುಗಿದುದು ಅದ್ಭುತವಾದ ಮಧ್ಯಮಾವತಿ ಆ ಗಾಂಭೀರ್ಯ ಮತ್ತು ಸುವರ್ಣ ಮಧ್ಯಮ ಮಾರ್ಗ ರಾಜ ಪ್ರಜೆ ಇವರೆಲ್ಲರ ಹಿತವನ್ನು ನೋಡಬೇಕು. ಏಕದೇಶೀಯವಾಗಿ ಯಾವುದನ್ನು ಮಾಡಿದರೂ ಅದು ಯುಕ್ತವಾಗುವುದಿಲ್ಲ ಅನ್ನುವಂಥದ್ದನ್ನು ತುಂಬ ಸುಂದರವಾಗಿ ಹಿರಣ್ಯಕೇಶಿಯ ಬಾಯಲ್ಲಿ ಕವಿ ಹೇಳಿಸಿದ್ದಾರೆ. ಆತ ಹೇಳ್ತಾನೆ, ಮೊದಲು ನಯವಾಗಿ ಉಪಕ್ರಮ ಮಾಡ್ತಾನೆ, ಮತ್ತೆ ಆ ಸಭೆಯ ವಿಶ್ವಾಸವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಆ ಕಂಪನ ಹೇಳಿದನಲ್ಲ, ದೊರೆಯ ಸುಖವೇ ಪ್ರಜೆಯ ಸುಖ ಅಂತ. ಮೊದಲು ಸುಖ ಅಂದರೆ ಏನು ಅಂತ ನೋಡೋಣ. ದೊರೆಯ ಸುಖ, ಪ್ರಜೆಯ ಸುಖ ಅವೆಲ್ಲ ದ್ವಿತೀಯ ಸ್ತರದ್ದು. ಮೊದಲು ಸುಖಕ್ಕೆ ಬರೋಣ. ಮೊನ್ನೆ ದಿವಸ ಯಾವುದೋ ಒಂದು ಕಾಲೇಜಿಗೆ ಸಂಸ್ಕೃತಿಯ ಬಗ್ಗೆ ಭಾಷಣಕ್ಕೆ ಹೋಗಿದ್ದೆ. ಸಂಸ್ಕೃತಿಯ ಪ್ರಾಥಮಿಕವಾದ ಅಂಶಗಳನ್ನು ಕುರಿತು ಹೇಳಿ ಭಾರತೀಯ ಸಂಸ್ಕೃತಿಯ ಆ ವಿಶಿಷ್ಟತೆ ಏನು ಅಂತ ಹೇಳಿದಾಗ ಅಲ್ಲಿಯ ಪ್ರಾಚಾರ್ಯರು ಬಹುಸಂಸ್ಕೃತಿ ಅಂತ ಅವರ ಭಾಷಣದಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಸಂಸ್ಕೃತ ಸಂಸ್ಕೃತಿಯನ್ನು ಹೇರಬಾರದು ಬಹುಸಂಸ್ಕೃತಿ ಎನ್ನುವುದನ್ನು ಗಮನಿಸಬೇಕು ಅಂತ. ನಾನು ಹೇಳಿದ್ದು ಸಂಸ್ಕೃತಿ ಮಾತ್ರವನ್ನು, ಅದನ್ನು ಭಾರತೀಯತೆ ಹೇಗೆ ಗುರುತಿಸಿಕೊಂಡಿದೆ ಎಲ್ಲ ಸಂಸ್ಕೃತಿಗಳಲ್ಲೂ ಅದು ಕಾಣುತ್ತದೆ ಅಂತ. ಬಯಕೆ ಯಾರಿಗೆ ಬೇಡ, ಭೋಗ ಯಾರಿಗೆ ಬೇಡ, ಭೋಗದ್ರವ್ಯ ಯಾರಿಗೆ ಬೇಡ, ಬಯಕೆ ಮತ್ತು ಭೋಗದ್ರವ್ಯಗಳ ನಡುವಣ ಒಂದು ವ್ಯವಸ್ಥೆ ಯಾರಿಗೆ ಬೇಡ, ಈ ಬಯಕೆ ಭೋಗಗಳ ಚಕ್ರದಿಂದ ಆಚೆಗೆ ಬರಬೇಕನ್ನುವ ನೆಮ್ಮದಿಯ ಸ್ಥಿತಿ ಯಾರಿಗೆ ಬೇಡ, ಈ ರೀತಿಯಾದ ಮೂಲ ತತ್ವಗಳನ್ನು ತೆಗೆದುಕೊಂಡು ಹೇಳಿದೆ. ನಾನು ಹೇಳುವ ಮಾತಿನಲ್ಲಿ ಯಾವುದಾದರೂ ನಿಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು ಇದೆಯಾ? ನೀವು ಹೇಳುವ ಉಪಸಂಸ್ಕೃತಿಯೋ, ನೆಪ ಸಂಸ್ಕೃತಿಯೋ, ಅಧೀನ ಸಂಸ್ಕೃತಿಯೋ, ದೀನ ಸಂಸ್ಕೃತಿಯೋ, ಯಜಮಾನ ಸಂಸ್ಕೃತಿಯೋ, ಮಾನ ಸಂಸ್ಕೃತಿಯೋ, ಮಾನಹೀನ ಸಂಸ್ಕೃತಿಯೋ, ಅದು ಏನೇ ಇರಲಿ ಹೇಳಿ ಅಂತಂದೆ. ಅವ್ರಿಗೆ ಹೇಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಸೋಷಿಯಾಲಜಿಯ ಮಟ್ಟದಲ್ಲಿ, ಪೊಲಿಟಿಕಲ್ ಸೈನ್ಸ್ ಮಟ್ಟದಲ್ಲಿ ಎಲ್ಲ ವಿಷಯಗಳನ್ನು ನೋಡಿದ್ರೆ ಉತ್ತರ ಸಿಗೋಲ್ಲ. ಅದನ್ನು ಫಿಲಾಸಫಿಯ ಮಟ್ಟದಲ್ಲಿ, ದರ್ಶನದ ಮಟ್ಟದಲ್ಲಿ ನೋಡಬೇಕು. ಅಕಂಪನ, ರಾವಣ ಇಬ್ಬರೂ ಕೂಡ ಒಂದು ಪೊಲಿಟಿಕಲ್ ಸೈನ್ಸ್ ಮಟ್ಟದಲ್ಲಿ, ಅದೂ ದೊಡ್ಡ ಶಬ್ದವೇನೆ, ಸ್ವಾರ್ಥದ ಮಟ್ಟದಲ್ಲಿ ಹೇಳಿದ್ದು, ಅದನ್ನು ಭೋಗದ ಮಟ್ಟದಲ್ಲಿ, ಲೋಲುಪತೆಯ ಮಟ್ಟದಲ್ಲಿ ಹೇಳಿದ್ದನ್ನು ಅದಕ್ಕೊಂದು ಐಡಿಯಾಲಜಿ ಕೊಟ್ಟರೂ ಕೂಡ ಅದು ಅತ್ಯಂತ ಉನ್ನತ ಅಂತಂದರೆ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಆ ಮಟ್ಟದಲ್ಲಾಗುತ್ತದೆ. ಆದರೆ ಅದಕ್ಕಿಂತ ಮಿಗಿಲಾಗಿ ದರ್ಶನ ಭೂಮಿಕೆಯಲ್ಲಿ ನೋಡಬೇಕು. ಇಂದು ನಮ್ಮ ದೇಶದಲ್ಲಿ ಅನೇಕ ಉಪದ್ವ್ಯಾಪಗಳಾಗ್ತಾ ಇರೋದಕ್ಕೆ ಕಾರಣ ದರ್ಶನಶಾಸ್ತ್ರೀಯವಾದ ಹಿನ್ನೆಲೆಯಿಂದ ಯಾವುದನ್ನು ಚಿಂತನೆ ಮಾಡ್ತಾ ಇಲ್ಲ, ಪೂರ್ಣ ಸಂವೇದನೆಯಿಂದ ನೋಡ್ತಾ ಇಲ್ಲ. ಅದೊಂದು ಕಲೆ ಇರಬಹುದು, ಸಮಾಜ ಇರಬಹುದು, ಸಾಹಿತ್ಯ ಇರಬಹುದು, ಕುಟುಂಬ ಇರಬಹುದು, ಎಲ್ಲಿಯೂ ನಿರ್ಮಮವಾದ ದರ್ಶನ ದೃಷ್ಟಿಯನ್ನು ಇಟ್ಕೊಳ್ಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಅದಕ್ಕೆ ಆಚಾರ್ಯ ಎಂ ಹಿರಿಯಣ್ಣನವರ ಮಿಷನ್ ಆಫ್ ಫಿಲಾಸಫಿ ಗ್ರಂಥ ನಮಗೆ ತುಂಬ ಉಪಾದೇಯವಾಗುತ್ತದೆ. ಅಲ್ಲಿ ಅವರು ಹೇಳ್ತಾರೆ, ವಿಜ್ಞಾನ, ಮತ, ಕಲೆ, ನೀತಿ, ರಾಜನೀತಿ ಮೊದಲಾಗಿ ಅನೇಕ ಶಾಸ್ತ್ರಗಳಿರುವಾಗ ದರ್ಶನಶಾಸ್ತ್ರಗಳು, ಫಿಲಾಸಫಿ ಯಾಕೆ ಅಂದರೆ ಅದಕ್ಕೆ ಅದರದೇ ಆದ ಕೆಲಸ ಇದೆ ಅಂತ. ಪ್ರತಿಯೊಂದರ ನೆಲೆಬೆಲೆಗಳನ್ನು ಗುರುತು ಮಾಡಿಕೊಡೋದಕ್ಕೆ ಅದು ಬೇಕಾಗುತ್ತದೆ. ಹೀಗೆ ಇವನು ಹಿರಣ್ಯಕೇಶಿ ತೆಗೆದುಕೊಳ್ತಾನೆ. ಸುಖಂ ಅಮೂಲ್ಯಂ, ಯಾರಿಗೂ ಅಷ್ಟೇ. ರಾಜಸುಖ ಎಂತೋ ಪ್ರಜಾಸುಖವೂ ಅಂತೆ. ರಾಮನಿಗೂ ಸೀತೆಗೂ ಕೂಡ ಸುಖ ಮುಖ್ಯ. ನೀವು
ಸೀತೆಯನ್ನು ರಾಮನಿಂದ ದೂರ ತಂದು ಸೀತೆಯ ಸುಖಕ್ಕೆ ರಾಮನ ಸುಖಕ್ಕೆ ಎರವಾಗಿ ನಿಮ್ಮ ಸುಖ ಅಂತ ಶಂಕ ಬಾರಿಸಿದ್ರೆ ಏನು ಉಂಟು ಅಂತ ಹೇಳ್ತಾನೆ. ಹಾಗಾಗಿ ದೊರೆಗೆ ಯಾವುದು ಸುಖವೋ ಅದು ಪ್ರಜೆಗಳಿಗೂ ಆಗುತ್ತದ? ಸುಖಂ ವರ್ವನದೇ ಸರ್ವ ಸುಖಮಹುದು, ಒಬ್ಬನದೇ ಎಲ್ಲರಿಗೂ ಆಗುತ್ತದೆಯಾ? ಬಹುಜನರ ಸುಖಕ್ಕೆ ವರ್ವನ ಸುಖಂ ಬೆಲೆಯುವುದು, ಪ್ರಜೆಗಳೆಲ್ಲರ ಸುಖಕ್ಕೂ ರಾಜನ ಒಂದು ಸುಖ ಪರ್ಯಾಯವಾಗಿ ನಿಲ್ಲುವುದಕ್ಕೆ ಸಾಧ್ಯವಾ? ಯಾರಿಗೆ ಯಾರು ಆಲ್ಟರ್ನೇಟಿವ್ ಆಗಿ ನಿಲ್ಲೋದಕ್ಕೆ ಸಾಧ್ಯ? ಬೆಲೆ ಎಪ್ಪೊಡಂ ಸುಖಕ್ಕೆ ಸುಖಮೇ ತಾಮ್ ನಾಣ್ಯಮೋ. ಒಂದು ಪಕ್ಷ ಪ್ರಜಾಸುಖವೆಲ್ಲವೂ ರಾಜನ ಸುಖದಲ್ಲಿಯೇ ಇದೆ ಅಂದರೆ ಸುಖವನ್ನು ಸುಖದಿಂದಲೇ ಅಳಿಬೇಕಾ? ನೀರನ್ನು ನೀರಿಂದ ಅಳಿಯೋದಕ್ಕೆ ಹೇಗಾಗುತ್ತೆ? ನೀರನ್ನು ಅಳಿಯೋದಕ್ಕೆ ನೀರಿಗಿಂತ ಭಿನ್ನವಾದ ಜಲೇತರವಾದ ಒಂದು ಮಾನಪಾತ್ರ ಬೇಕಾಗುತ್ತದಲ್ಲ. ಒಂದನ್ನು ನೋಡಬೇಕು ಅಂದರೆ ಅದಕ್ಕಿಂತ ಮಿಗಿಲಾದದ್ದರಿಂದ ಕಾಣಬೇಕಲ್ವ, ಆ ಚೌಕಟ್ಟಿಗಿಂತ ಅತೀತವಾದದ್ದನ್ನು ನೋಡಬೇಕು. ಉದಾಹರಣೆಗೆ ನಾವು ಒಂದು ಅಂಗುಲ ಉದ್ದದ ಹಣ್ಣಿನ ತುಂಡನ್ನು ಕತ್ತರಿಸೋದಕ್ಕೆ 2 ಅಂಗುಲ ಅಗಲ ಇರತಕ್ಕಂಥ ಕಬ್ಬಿಣದ ಅಲುಗಿನ ಕತ್ತಿಯನ್ನು ಬಳಸ್ತೀವ? ಇಲ್ಲ. 1 ಅಂಗುಲ ಇರೋ ಹಣ್ಣನ್ನು ಕತ್ತರಿಸೋದಕ್ಕೆ ನಾವು 1 ಮಿಲಿಮೀಟ್ರಷ್ಟು ಇಲ್ಲದೆ ಇರತಕ್ಕಂಥ ತೆಳ್ಳಗಿನ ಕತ್ತಿಯನ್ನೇ ಬಳಸಬೇಕಾಗುತ್ತದೆ. ಯಾವ ಕೆಲಸ ಮಾಡ್ತೀವೋ ಅದಕ್ಕಿಂತ ಸೂಕ್ಷ್ಮವಾಗಿರಬೇಕಾಗುತ್ತದೆ ನಮ್ಮ ಒಂದು ಆಯುಧ. 4 ಅಂಗುಲ ಉದ್ದದ ಒಂದು ಕಟ್ ಮಾಡಬೇಕು ದೇಹದಲ್ಲಿ ಸರ್ಜನ್ ಅಂತಂದರೆ 4 ಅಂಗುಲದ ಕತ್ತಿ ತೊಗೊಂಡ್ರೆ 8 ಅಂಗುಲದ ಚೂರಿ ಹಾಕದಂತೆ ಆಗುತ್ತದೆ. ಅವನು 1 ಅಂಗುಲದ ಅಥವಾ ಅರ್ಧ ಅಂಗುಲದ ಚೂರಿ ತೆಗೆದುಕೊಂಡು ದೇಹವನ್ನು ಛೇದ ಮಾಡಬೇಕಾಗುತ್ತದೆ, ಸೀಳಬೇಕಾಗುತ್ತದೆ. ಹೀಗೆ ಪರಿಕರ ಯಾವತ್ತೂ ನಿರ್ಮಾಣವಾಗುವಂತಹ ಯಾವ ಪ್ರತಿಕೃತಿ ಇದೆ ಅದಕ್ಕಿಂತ ಸೂಕ್ಷ್ಮವಾಗಬೇಕು. ಹೀಗೆ ನೋಡಿದಾಗ ನಮ್ಮ ವಿಚಾರ ಕ್ರಮಕ್ಕೆ ಬೇಕಾಗಿರುವ ಸಾಮಗ್ರಿ ನಾವು ಪ್ರತಿಪಾದನೆ ಮಾಡಬೇಕಾಗಿರುವ ವಿಷಯಕ್ಕಿಂತ ಸೂಕ್ಷ್ಮವಾಗಬೇಕು. ಸೋಷಿಯಾಲಜಿ ಲೆವೆಲಲ್ಲಿ ಚಿಂತೆ ಮಾಡಿದರೆ ಸೋಷಿಯಾಲಜಿ ಸಿಗೋದಿಲ್ಲ. ಅದನ್ನು ಸೈಕಾಲಜಿ ಮಟ್ಟದಲ್ಲೂ ಅಲ್ಲ, ದರ್ಶನಶಾಸ್ತ್ರದ ಮಟ್ಟದಲ್ಲಿ ಯೋಚನೆ ಮಾಡಬೇಕಾಗುತ್ತದೆ. ಫಿಲಾಸಫಿಗಿಂತ ಮಿಗಿಲಾದದ್ದು ಯಾವುದಾದ್ರೂ ಇದೆಯಾ ಅಂತ ಅದನ್ನು ನೋಡಬೇಕು. ಇಲ್ಲ. ಕಾರಣ ಅದು ನಮ್ಮ ಅಸ್ತಿತ್ವವೇ ಆಗಿರುವುದರಿಂದ ನಾವು ನಮ್ಮನ್ನು ನಮಗಿಂತ ಸೂಕ್ಷ್ಮವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಲ್ಲಿಗೆ ಅಪರ್ಯಾಪ್ತವಾಗಿಬಿಡುತ್ತದೆ. ಆ ಕಾರಣ ಅಲ್ಲಿಗೆ ನಾವು ನಿಲ್ತೀವಿ. ಅದನ್ನು ಅವನು ಹೇಳ್ತಾ ಇದ್ದಾನೆ. ಮೇಣ್ ಅಳತೆಗಿನ್ ಬೇರೆ ಪೊನ್ನಿಹುದೋ ಧರ್ಮಂ ಆ ಪೊನ್ನಹುದು. ಸುಖವನ್ನು ಅಳೆಯೋದಕ್ಕೆ ಧರ್ಮ ಒಂದು ಅಳತೆಗೋಲಾಗುವುದಕ್ಕೆ ಸಾಧ್ಯವ? ಇಲ್ಲಿ ಸುಖ ಅನ್ನೋದನ್ನು ಕಾಮ ಅಂತ ತಗೊಳ್ಳೋಣ, ಆವಾಗ ನಮಗೆಲ್ಲ ಸ್ಪಷ್ಟವಾಗುತ್ತದೆ. ತತ್ವದರ್ಶಿಗಳಿದ್ದಾರೆ, ಎಲ್ಲರೂ ಅವರು ನನ್ನಂಥರ ಈ ಅಭಿಪ್ರಾಯವನ್ನು ವಿಮರ್ಶೆ ಮಾಡಲಿ. ಮತ್ತು ಇನ್ನೂ ತೀವ್ರವಾಗಿ ತೀರ್ಮಾನ ಹೇಳ್ತಾನೆ. ಸುಖಂ ಅದರುವನದು ಸಕಲರ ದುಃಖ ಕಾರಣಂ ತಾನೊಪ್ಪೊಡೆ ಅದು ನಿಂದನೀಯಂ. ಒಬ್ಬನ ಸುಖ ಅನೇಕರಿಗೆ ಸಂಕಟ ತಂದು ಕೊಡುತ್ತದೆ ಅಂದರೆ ಅದು ನಿಂದನೀಯ. ನೃಪನಾದೊಡಂ ನಿಂದನೀಯಂ. ಅಷ್ಟೇ, ಮತ್ತಿನ್ಯಾವುದೂ ಇಲ್ಲ. ಇದು ಬಹುಜನ ಹಿತವನ್ನು ಗಮನಿಸಿಕೊಂಡು ಮಾಡುವಂಥದ್ದಾಗಿದೆ. ಅನೇಕರ ಹಿತವನ್ನು ನೋಡಿಕೊಂಡು ಮಹಾಭಾರತದ ನೀತಿ ಅದೇ ತಾನೇ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಕುಲಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಆತ್ಮಾರ್ಥೆ ಅಂತಂದರೆ ದೇಹಾರ್ಥೆ ಅಲ್ಲ, ಮನೋರ್ಥೇ ಅಲ್ಲ, ಭೋಗಾರ್ಥೇ ಅಲ್ಲ, ಆತ್ಮದರ್ಶನಾರ್ಥೆ, ಆತ್ಮಾನ್ವೇಷಣಾರ್ಥೆ. ತನ್ನನ್ನು ತಾನು ಕಂಡುಕೊಳ್ಳೋದಕ್ಕೆ ಜಗತ್ತನ್ನು ಬಿಟ್ಟು ಅವನು ದೂರ ಹೋಗಬೇಕು, ಬೇರೆಯವ್ರ ಮೇಲೆ ಹತ್ತು ಕೂತ್ಕೊಳ್ಬಾರ್ದು ಅಂತ ಇದನ್ನು ಅವನು ಹೇಳ್ತಾ ಇದ್ದಾನೆ. ನೋಡಿ ಎಷ್ಟು ಭಯಂಕರವಾದ ಭೀತಿಭೂತಚ್ಛಾಯೆ ಬಡಿದಿದೆ ನಮಗೆ. ಸರ್ವರ ಕರ್ಮ ಕಟ್ಟಿದಿ ದಿವ್ಯ ಕನಕಲಂಕ ಗರ್ವ ಗೋಪುರವನು ವರ್ವನ ಅನಿಶ್ಚಿತ ಸುಖಕ್ಕೆ ಮಾರಲಪ್ಪುವುದೇ ತಿಳಿದಿ ಸಭಾಪ್ರಜ್ಞೆ. ಈ ಲಂಕೆಯನ್ನು ಒಬ್ಬ ರಾವಣ ಕಟ್ಟಿದ್ದಂತಲ್ಲ, ಇನ್ನು ಎಷ್ಟೋ ಜನ ಸೇರಿ ಕಟ್ಟಿದ್ದಾರೆ. ಅಷ್ಟು ಜನರದು ಕೂಡ ವೃಥಾ ಆಗಿಬಿಡುತ್ತಾ? ಆಗಬೇಕಾ? ಆಗೋದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ಹಾಗಾಗಿ ಮೈಸೊಗಕ್ಕೆ ಮಿಗುವ ಸೊಗಮಂ ಇರ್ಪುವಿ ಪುಣ್ಯ ಲಂಕೆಯಲ್ಲಿ. ದೇಹಕ್ಕಿಂತ ಮಿಗಿಲಾದದ್ದು ಕೆಲವು ಲಂಕೆಯಲ್ಲಿದೆ, ಅದನ್ನು ಗಮನ ಕೊಡಬೇಕು ಅಂತಾನೆ. ಇದಿಷ್ಟು ಕೂಡ ಕವಿ ಕುವೆಂಪು ಅವರ ಕಲ್ಪನೆ. ಕವಿ ತಾನು ವಿಶಿಷ್ಟವಾಗಿ ಇತಿವೃತ್ತ ನಿರ್ಮಾಣ ಮಾಡಿದಾಗ ಅದು ಪ್ರಧಾನವಾದ ಪ್ರಸಿದ್ಧೇತಿವೃತ್ತಕ್ಕೆ ಪೂರಕವಾಗಿರಬೇಕು. ಸಂತಿ ಸಿದ್ಧರಸ ಪ್ರಖ್ಯಾಹ ಏಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ ಅಂತ ಆನಂದವರ್ಧನ ಹೇಳ್ತಾನೆ. ಸಿದ್ಧರಸದಂತೆ ಇರುವ ರಾಮಾಯಣ ಮಹಾಭಾರತಗಳಿಗೆ ಭಂಗ ಬರದಂತೆ ಕಲ್ಪನೆಗಳನ್ನು ಮಾಡಬೇಕು. ಕುವೆಂಪು ಅವರು ಕೆಲವೊಂದು ಅದ್ಭುತವಾದ ಕಲ್ಪನೆಗಳನ್ನು ಹಾಗೆ ಮಾಡಿದ್ದಾರೆ, ಕೆಲವೊಂದು ಎಡವಟ್ಟಾದ ಕಲ್ಪನೆಗಳನ್ನು ಮಾಡಿದ್ದಾರೆ. ನಾನು ಆಯಾ ಸಂದರ್ಭಗಳು ಅವುಗಳನ್ನು ನನ್ನ ತಿಳಿವಿಗೆ ಇರುವಂತೆ ಸ್ಪಷ್ಟವಾಗಿ ಹೇಳ್ತಲೇ ಬಂದಿದ್ದೀನಿ. ಆದರೆ ರಸಪೋಷಕವಾದಂಥ ಕಲ್ಪನೆಗಳ ಪ್ರಮಾಣ ಹೆಚ್ಚು. ಮತ್ತು ವಾಲ್ಮೀಕಿಯ ಕಲ್ಪನೆಗಳಿಗೇನೆ ಇವರು ಕಾಣಿಸಿಕೊಟ್ಟಂಥ ಸೊಗಸಿನ ಪ್ರಮಾಣವೂ ಹೆಚ್ಚು. ಈ ದೃಷ್ಟಿಯಿಂದ ಈ ಕಾವ್ಯ ಉಪಾದೇಯ ಅಂತ ಆಗುತ್ತದೆ. ಅವನು ಮತ್ತೆ ತನ್ನ ವಾದ ಮುಂದುವರಿಸುವುದನ್ನು ನೋಡೋಣ.
ಚಲಿಸುತ್ತಿರಲಿಂದು ಬೆಳಗುಂಬೊಳ್ತು, ಚಲಿಸುತ್ತಿರಲಿಂದು ಬೆಳಗುಂಬೊಳ್ತು, ವೇಲಾದ್ರಿ ವಿಪಿನದೊಳ್ ಕಂಡೆನು ವಸಂತನಂ, ವೇಲಾದ್ರಿ ವಿಪಿನದೊಳ್ ಕಂಡೆನು ವಸಂತನಂ. ಮರಮರದ ಕರೆಯ ಸಿಂಗರಿಸುತ್ತಿರ್ದನಂ, ಬಳ್ಳಿ ಬಳ್ಳಿಗೆ ನಡೆದು ಸುಮದ ಗಲ್ಲಮಂ ಪಿಡಿದು ಕೆನ್ನೆಗೆ ಬಣ್ಣ ಬಣ್ಣ ಬಿಡುತ್ತಿರ್ದನಂ ವಸಂತನಂ ಕಂಡೆನು. ಹಕ್ಕಿಯ ಕರೆದು ಕೊರಳುಲಿಯ ಕೈಗೈದು ಗರಿಗೆ ಕಾಮನ ಬಿಲ್ಲ ನುಚ್ಚುತ್ತಿರ್ದಾತನಂ ವಸಂತನಂ. ಹಕ್ಕಿಯ ಕರೆದು ಕೊರಳುಲಿಯ ಕೈಗೈದು ಗರಿಗೆ ಕಾಮನ ಬಿಲ್ಲ ನುರ್ಜುತಿರ್ದಾತನಂ. ನಿಂತೆನೊಂದೆಡೆ ಪೂತ ಪನ್ನೀರಿಳೆಯ ಮರದ ಮೂಲದೊಳ್, ಚವರಿಯ ಜಂತನ ವಿರನಲ್ ಬೆಳ್ಪ ಕೆದರುವ ತುಂತುರಿನ ಬುಗ್ಗೆಗಳ ಓಲ್. ಚವರಿಯ ಜಂತನ ವಿರನಲ್ ಬೆಳ್ಪಂ ಕೆದರ್ದ ತುಂತುರಿನ ಬುಗ್ಗೆಗಳ ಓಲ್. ಕುಚ್ಚಿನ ಕೇಸರದ ಅರಳ್ ಮಲರುಗಳ್ ಸಿಂಗರಿಸಿ ತುಂಬಿರ್ದುವ ತರುಣಿಯಂ, ಆ ತರುಣಿಯಂ ಸಿಂಗರಿಸಿ ನಿಂತಿರ್ದವು. ಕುಚ್ಚಿನ ಕೇಸರದ ಅರಳ್ ಮಲರ್ಗಳು ಬಿಳಿಯ ಪೂಗಳೊಳ್ ಕರ್ಪರಮೆ ಬಂಡೀಂಟಲೈ ತಂದು ಮೊರೆತು ಝೇಂಕರಿಸಿದ ಪವು. ಬಿಳಿಯ ಪೂಗಳೊಳ್ ಕಲ್ಪರಮೆ ಬಂಡೀಂಟಲೈ ತಂದು ಮೊರೆದು ಝೇಂಕರಿಸಿದು. ಮಿಡಿದು ಕುಸುಮ ಕೋಮಲ ಕುಟಜ ಹೃದಯಮಂ, ಕುಸುಮ ಕೋಮಲ ಕುಟಜ ಹೃದಯಮಂ ಮಿಡಿದು ಝೇಂಕರಿಸಿದು. ಹೊಂಗೆ ಚಲ್ಲಿತು ಸೇಸೆಯಂ ತನ್ನ ಹೂವಕ್ಕಿಯಿಂ ರಂಗವಲ್ಲಿಯ ನಿಕ್ಕಿ. ಹೊಂಗೆ ಚಲ್ಲಿತು ಸೇಸೆಯಂ ತನ್ನ ಹೂವಕ್ಕಿಯಿಂ ರಂಗವಲ್ಲಿಯ ನಿಕ್ಕಿ. ತಾನೇ ಪೂಜಿಸಿ ತನ್ನ ಪದವಲಯಮಂ, ಹೊಂಗೆ ತಾನೇ ಪೂಜಿಸಿ ತನ್ನ ಪದವಲಯಮಂ. ಚಲ್ಲಿತು ಸೇಸೆಯಂ ತನ್ನ ಹೂವಕ್ಕಿಗಿಂ ರಂಗವಲ್ಲಿಯ ನಿಕ್ಕಿ. ಕಿಚ್ಚು ಕುಚ್ಚಾಯ್ತೋ ಹೂವಿನೋಕಳಿಯ ಜೀರ್ಕೋವಿಯಿಂ ವಿಪಿನರತಿ ಮಧುಹೃಪಂಗೊಸಗೆಯಂ ರಚಿಪೊಂದು ಮಾಳ್ಕೆಯಚ್ಚಾಯ್ತೋ ಎನೆ. ಕಿಚ್ಚು ಕುಚ್ಚಾಯ್ತೋ ಹೂವಿನೋಕಳಿಯ ಜೀರ್ಕೋವಿಯಿಂ ವಿಪಿನರತಿ ಮಧುಹೃಪಂಗೊಸಗೆಯಂ ರಚಿಪೊಂದು ಮಾಳ್ಕೆಯಚ್ಚಾಯ್ತೋ ಎನೆ. ಕಣ್ಸೋತು ಶರಣಾಗೆ ಪೂತೆಸೆದು ವಸುಗೆಗಳ್, ಕಣ್ಸೋತು ಶರಣಾಗೆ ಪೂತ್ಯಸೆದವು ಹಸುಗೆಗಳ್. ಲಂಕೆಯೊಳ್ ಪೆಣ್ಮೊಗಕ್ಕೆ ಮಿಗುವ ಚಲ್ಗುಂ, ಮತ್ತೆ ಮೈ ಸೊಗಕ್ಕೆ ಮಿಗುವ ಸೊಗಮುಂ. ಇರ್ಪುವಿ ಲಂಕೆಯೊಳ್ ಪೆಣ್ಮೊಗಕ್ಕೆ ಮಿಗುವ ಚಲ್ವಂ, ಮತ್ತೆ ಮೈ ಸೊಗಕ್ಕೆ ಮಿಗುವ ಸೊಗಮುಂ. ಬರಿಯ ಸೈನ್ಯ ಬಲಮಂ ನೆಪ್ಪಿ, ಬರಿಯ ಸೈನ್ಯ ಬಲಮಂ ನೆಪ್ಪೆ ಲಂಕೆಯ ಪಾಳ್ಗೆಡೆ ಪುರನುಚಿತಂ. ಬರಿಯ ಸೈನ್ಯ ಬಲಮಂ ನೆಮ್ಮಿ ಲಂಕೆಯಂ ಪಾಳ್ಗೆಡುಪುದನುಚಿತಂ. ಧರ್ಮಮಂ ಕೆರಳಿಸುವ ಕಾರಣವರುಳಿಂ ಅನಂತರಂ ಬರಲಿ ನೋಳ್ಪಂ ಮೂರು ಲೋಕಗಳ್ ನಮಗಿರಿರೆ.
ಧರ್ಮವಂ ಕೆರಳಿಸುವ ಕಾರಣವನುಳಿಯಿಂ ಅನಂತರಂ ಬರಲಿ ನೋಡ್ಪಂ ಮೂರು ಲೋಕಗಳು ನಮಗಿರೆ ನಮ್ಮೊಳು ಒರ್ವಂಗಿದಿರೆ ಶೌರ್ಯ ಖನಿ ಈ ಲಂಕೆ ಶೌರ್ಯ ಖನಿ ಋತದ ರೋಷವನುಳಿಯಲ್ ಅನ್ಯ ವೈರಿಯ ಶಂಕೆ ನನಗೆ ತೃಣಮಿಲ್ಲ ಋತದ ರೋಷವನುಳಿಯಲನ್ಯ ವೈರಿಯ ಶಂಕೆ ತನಗೆ ತೃಣಮಿಲ್ಲ ಈ ಲಂಕೆ ಶೌರ್ಯ ಖನಿ ಈ ಲಂಕೆ ಶೌರ್ಯ ಖನಿ. ವಸಂತದಿಂದ ದೇಶನವರೆಗೆ ಎಷ್ಟು ವಿನೂತನವಾದ ರೀತಿಯಲ್ಲಿ ಆ ಪ್ರಕೃತಿಯ ವರ್ಣನೆಯಿಂದ ಸಂಸ್ಕೃತಿಯ ದಿಕ್ಸೂಚಿಯನ್ನು ಕೊಟ್ಟಿರುವುದನ್ನು ನೋಡಿದ್ವಿ. ದೇಶಂಥ ರಾಗ ಬಹಳ ಬೆಡಗು ಭಿನ್ನಣದ್ದು, ಇಷ್ಟು ಓಜಸ್ಸಿಗೆ ಒಗ್ಗುತ್ತದೆಯಾ ಅಂತ ಅಂದುಕೊಳ್ತಾ ಇದ್ದಂತೆಯೇ ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತೆ ಮತ್ತೆ ಅದೇ ಅನಿಸುತ್ತದೆ, ಸಮರ್ಥನ ಔಚಿತ್ಯ ವೇದಿಯ ಕೈಗೆ ಸಿಕ್ಕಿದ್ದೆಲ್ಲ ಸಾರ್ಥಕವಾಗುತ್ತದೆ ಅಂತ. ಕಲೆಯಲ್ಲಿ ಕಟ್ಟ ಕಡೆಗೆ ಬರುವಂಥದ್ದು ಅದೇ, ರಸಸಿದ್ಧನಿಗೆ ಎಲ್ಲ ಸರಿ. ಎಲ್ಲಿ ಹೋದರೂ ಈ ಒಂದು ಪ್ಯಾರಡಾಕ್ಸ್ ಇದ್ದೇ ಇರ್ತದೆ. ಚೆನ್ನಾಗಿ ದಕ್ಷತೆ ಉಳ್ಳವನು ಮಾಡಿದ್ದೆಲ್ಲ ಸರಿಯಾಗುತ್ತದೆ. ಅದು ಒಂದು ದೊಡ್ಡ ಈಕ್ವೇಷನ್ನು. ನಿಸ್ವಾರ್ಥಿಯಾದ ವಿವೇಕಿ ಸಶಕ್ತನಾದವನು ಏನು ಮಾಡಿದ್ರೂ ಅದು ಸರಿ ಅಂತ. ಅದರಿಂದಲೇ ಸರ್ವಂ ಬಲವತಾಂ ಪಥ್ಯಂ ಸರ್ವಂ ಬಲವತಾಂ ಹಿತಂ ಅಂತ ಬಲವನ್ನು ಸರ್ವಾರ್ಥಗಳಲ್ಲಿ ತೆಗೆದುಕೊಂಡು ವ್ಯಾಸರು ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಹಿರಣ್ಯಕೇಶಿ ಲಂಕೆಯ ಶಕ್ತಿ ಎಲ್ಲಿದೆ ಅಂದರೆ ಅದರ ಪ್ರಕೃತಿ ಸೌಂದರ್ಯದಲ್ಲಿದೆ, ಜೀವನ ಮಾಧುರ್ಯದಲ್ಲಿದೆ, ಜನದ ಸೌಜನ್ಯದಲ್ಲಿದೆ ಅನ್ನೋದನ್ನೆಲ್ಲವನ್ನು ಪ್ರಕೃತಿಯ ರಮಣೀಯತೆಯ ಮೂಲಕ ಪ್ರತಿಬಿಂಬಿಸ್ತಾ ಇದ್ದಾನೆ. ಕುವೆಂಪು ಅವರಿಗೆ ಬಹಳ ಪ್ರಿಯವಾದದ್ದು ಪ್ರಕೃತಿ. ಕನ್ನಡದ ವರ್ಡ್ಸ್ವರ್ತ್ ಅಂತ ಅವ್ರನ್ನ ಹೇಳ್ತಾರೆ. ನಾನು ವರ್ಡ್ಸ್ವರ್ತನ ಹೆಚ್ಚು ಕಡಿಮೆ ಸಮಗ್ರ ಕಾವ್ಯವನ್ನು ನೋಡಿದ್ದೀನಿ, ಆದರೆ ಕುವೆಂಪು ಅವರಷ್ಟು ಸುಂದರವಾಗಿ ನನಗೆ ಕಂಡಿಲ್ಲ. ಅದು ಕುವೆಂಪು ಅವರು ವರ್ಡ್ಸ್ವರ್ತಿಂದ ಪ್ರೇರಿತರಾಗಿರಬಹುದು. ಅವರೇ ವರ್ಡ್ಸ್ವರ್ತ್ ಅಂತ ಒಂದು ಸಾನೆಟ್ನ ಕೂಡ ಬರೆದಿದ್ದಾರೆ. ಅಲ್ಲಿ ವರ್ಡ್ಸ್ವರ್ತನ್ನು ಋಷಿ ಅಂತ ಗೌರವಿಸಿ ಶೇಕ್ಸ್ಪಿಯರ್ ಅವನೊಬ್ಬ ಸಂತೆ ಮರ್ತ್ಯಭವ್ಯ ಅಂತೆಲ್ಲ ಬೈತಾರೆ. ನನಗದು ಒಪ್ಪಿಗೆ ಇಲ್ಲ. ಆದರೆ ವರ್ಡ್ಸ್ವರ್ತನ ಮೇಲೆ ಇವರಿಗೆ ಅಷ್ಟು ಅಪಾರವಾದ ಗೌರವ ಉಂಟು. ಅವರ ಕಾನೂರು ಹೆಗ್ಗಡತಿಯಲ್ಲಿ ಪೂವಯ್ಯ ಮೂರತ್ತು ವರ್ಡ್ಸ್ವರ್ತನ ಓದ್ತಾ ಇರ್ತಾನೆ ಅಂತಲೇ ಬರ್ತದೆ, ಕುವೆಂಪುನೇ. ಆದರೂ ಕೆಲವೊಮ್ಮೆ ಗುರುವಿನ ಮಿಂಚಿದ ಶಿಷ್ಯ ಆಗಬಾರದು ಅಂತೆಲ್ಲರೂ ನಿಯಮ ಇದೆಯಾ? ಈ ದೃಷ್ಟಿಯಿಂದ ನೋಡಿದಾಗ ವರ್ಡ್ಸ್ವರ್ತನನ್ನು ಮೀರಿಸಿದಂತಹ ವರ್ಡ್ಸ್ವರ್ತ್ ಕುವೆಂಪು ಅವರಲ್ಲಿದೆ. ತುಂಬ ಸೊಗಸಾಗಿರುವಂಥ ಈ ಕಾವ್ಯ ಭಾಗ ನೋಡಿ. ಅವನು ಹೇಳ್ತಾ ಇದ್ದಾನೆ ಹಿರಣ್ಯಕೇಶಿ, ಚಲಿಸುತ್ತಿರಲಿಂದು ಬೆಳಗುಂ ಪೊಳ್ತು. ಈ ಸಭೆಗೆ ಬರುವ ಮುನ್ನ ಬೆಳಗ್ಗೆ ನಾನು ಸಂಕ್ರಮಣಕ್ಕಾಗಿ ಹೋಗಿದ್ದಾಗ ವೇಲಾದ್ರಿ ವಿಪಿನದೊಳ್ ಅಂದರೆ ಸಮುದ್ರದ ದಡಕ್ಕೆ ಅಂಟಿಕೊಂಡ ಬೆಟ್ಟದ ಕಾಡಿನಲ್ಲಿ ಕಂಡೆನು ವಸಂತನವನ್ನು. ಮರದ ಹರಹರೆಯ ಸಿಂಗರಿಸುತ್ತಿದ್ದನು. ಒಂದೊಂದು ಮರವನ್ನು, ಒಂದೊಂದು ಎಲೆಯನ್ನು, ಒಂದೊಂದು ಚಿಗುರನ್ನು ಅಲಂಕಾರ ಮಾಡ್ತಾ ಇದ್ದ. ಬಳ್ಳಿ ಬಳ್ಳಿಗೆ ನಡೆದು ಸುಮಸುಮದ ಗಲ್ಲಮಂ ಪಿಡಿದು ಕೆನ್ನೆ ಕೆನ್ನೆಗೆ ಬಣ್ಣವಿಡುತ್ತಿದ್ದನಂ. ಒಂದೊಂದು ಬಳ್ಳಿಗೂ ಹೋಗಿ ಒಂದೊಂದು ಹೂವನ್ನೂ ಮುಟ್ಟಿ ಅದರ ಕೆನ್ನೆಗೆ ಬಣ್ಣವನ್ನು ಸವರುತ್ತಾ ಇದ್ದ ಅಂತ. ಒಂದೊಂದು ಹೂವು, ಒಂದೊಂದು ಮಗು. ಆ ಮಗುವಿಗೆ ಸ್ನಾನ ಮಾಡಿಸಿ ಮುಖಕ್ಕೆ ಸುಗಂಧ ಚೂರ್ಣವನ್ನು ತಳೆಯುವಂತೆ ಈ ಬಣ್ಣವನ್ನು ಹಚ್ಚುತ್ತಾ ಇದ್ದ. ಹಕ್ಕಿಯ ಕರೆದು ಕೊಳಲುಲಿಯ ಕೈಗೈದು ಗರಿಗೆ ಕಾಮನ ಬಿಲ್ಲ ನುರ್ಜುತ್ತಿದ್ದ ಆತನಂ. ಒಂದೊಂದು ಹಕ್ಕಿಯನ್ನೂ ಕರೆದು ಆ ಹಕ್ಕಿಗಳ ಕೊರಳಿಗೆ ಶ್ರುತಿಯನ್ನು ಕೂಡಿಸಿ ರೆಕ್ಕೆಗಳಿಗೆ ಕಾಮನ ಬಿಲ್ಲನ್ನು ಉಜ್ಜುತ್ತಾ ಇದ್ದವನು ಅಂತ. ಅಂದರೆ ಪಕ್ಷಿಗಳಿಗೆ ಬಣ್ಣ ಕೊಟ್ಟದ್ದು ಪ್ರಕೃತಿ. ಮೇಲೆ ನೋಡೆ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಂಡಿ ಚಿತ್ರಿಸಿರ್ಪ ಚಿತ್ರಚತುರನಾರ್ ಕಾಲದಿಂದೆ ಮಾಸದ ವಿಚಿತ್ರ ವ್ಯಸಪನಾರ್ ಅಂತ ಡಿ.ವಿ.ಜಿ. ಹೇಳ್ತಾರೆ. ಈ ಬಣ್ಣಗಳನ್ನು, ಈ ಸೊಗಸನ್ನು ಯಾರು ತಂದು ಕೊಟ್ಟರು, ಹೇಗೆ ಮಾಡಿದ್ರು ಅದು ಗೊತ್ತಿಲ್ಲ. ಹೀಗೆ ಮಾಡಿರ್ಬೋದಾ, ಹಾಗೆ ಮಾಡಿರ್ಬೋದಾ? ಹಕ್ಕಿಗಳ ರೆಕ್ಕೆಗೆ ಕಾಮನ ಬಿಲ್ಲನ್ನು ಕತ್ತರಿಸಿ ಅಂಟಿಸಿದವರು ಯಾರು ಅಂತನ್ನುವಂಥದ್ದು ಕವಿಯ ಕಲ್ಪನೆ. ನಿಂತೆನೊಂದೆಡೆ ಪೂತ ಪನ್ನೇರಳೆಯ ಮರದ ಮೂಲದೊಳ್ ಚವರಿಯ ಜಂತನವಿದೆನಲ್ ಬೆಳ್ಪಂ ಕೆದರ್ವ ತುಂತುರಿನ ಬುಗ್ಗೆಗಳ ಓಲ್ ಕುಚ್ಚು ಕುಚ್ಚಿನ ಕೇಸರದ ಮರಳುಗಳು ಸಿಂಗರಿಸಿ ತುಂಬಿರ್ದುವ ತರುತರುಣಿಯಂ. ಪನ್ನೇರಳೆ ಗಿಡ ನೋಡದೇ ಇದ್ದರೆ ಹೀಗೆ ವರ್ಣಿಸೋಕ್ಕಾಗಲ್ಲ. ಪನ್ನೇರಳೆ ಹೂವು ಬೆಳ್ಳಗಿರುವ ಕುಚ್ಚುಗಳಿಂದ ತುಂಬಿರುತ್ತದೆ. ಅದು ಒಂದು ರೀತಿ ಚಾಮರಗಳನ್ನು ವಿಭಕ್ತ ಮಾಡಿ ಸರ್ವತ್ರ ಹಂಚಿದಂತೆ ಕಾಣುತ್ತದೆ. ಹಾಗಿತ್ತು ಆ ತರುಣಿ ಅಂತ ಹೇಳ್ಬಿಟ್ಟು ಆ ಶಬ್ದ ಚಮತ್ಕಾರವನ್ನು ನೋಡಿ ತರುಣಿ ಅನ್ನುವ ಚೇಕಾನುಪ್ರಾಸ ಬೇರೆ ಮಾಡ್ತಾರೆ.
ಚವರಿ ಚವರಿಯ ಜಂತನದಂತೆ ಕಾಣಿಸ್ತಾ ಇತ್ತು. ಬಿಳಿಯ ಪೂಗಳುಳ್ ಕರ್ಪರಮೆ ಬಂಡೀಂಟಲೈತಂದು ಮರೆದು ಝೇಂಕರಿಸಿದವು. ಪನ್ನೆರಳೆ ಹೂ ಬೆಳ್ಳಿಗಿರುತ್ತೆ, ಅಲ್ಲಿ ಕಪ್ಪಗಿರುವ ತುಂಬಿಗಳು ಮಕರಂದಕ್ಕಾಗಿ ಬಂದು ಝೇಂಕರಿಸ್ತಾ ಇವೆ. ಮಿಡಿದು ಕುಸುಮ ಕೋಮಲ ಕುಟುಜ ಹೃದಯಮಂ, ಆ ಪೊದೆಗಳಂತೆ ಇರುವ ಪನ್ನೇರಳೆಯ ತರುಗಳ ಹೃದಯವನ್ನೇ ಮೀಡ್ತಾ ಇವೆ. ಹೊಂಗೆ ಚೆಲ್ಲಿತು ಸೇಸೆಯಂ ತನ್ನ ಹೂವಕ್ಕಿಯಂ ರಂಗವಲ್ಲಿಯ ನಿಕ್ಕಿ. ಈಚೆಗಷ್ಟೇ ನಮ್ಮ ಬೆಂಗಳೂರಿನಲ್ಲಿ ನೂರಾರು ಸಾವಿರಾರು ಹೊಂಗೆ ಮರಗಳೆಲ್ಲ ವಸಂತದಲ್ಲಿ ಚಿಗುರಿ, ಅದಕ್ಕೆ ಮುನ್ನ ಒಂದೆರಡು ದಿವಸಗಳಲ್ಲಿ ಎಲ್ಲ ಗಿಡವೇ ಬೋಳಾಯಿತು. ಒಂದೆರಡು ದಿವಸಗಳಲ್ಲಿ ಇಡೀ ಗಿಡ ಆಪಾದ ಮಸ್ತಕವು ಕೆಂಪು ಬಣ್ಣದ ಚಿಗುರಿನಿಂದ ಕಂಗೊಳಿಸಿ ಮತ್ತೆ ಅದು ನಸುಕಂದಾಗಿ, ನಸು ಹಳದಿಯಾಗಿ, ಗಿಳಿ ಹಸುರಾಗಿ, ದಟ್ಟ ಹಸುರಾಗಿ, ಗಾಢ ಹಸುರಾಗಿ ಈಗ ನಿಂತಿವೆ. ಅವು ಗಾಢ ಹಸಿರಿಂದ ದಟ್ಟ ಹಸಿರಿಂದ ಗಾಢ ಹಸಿರಿಗೆ ಬರೋದ್ರೊಳಗಾಗಿ ಅವುಗಳ ಎಲ್ಲ ಕೊಂಬೆ ರೆಂಬೆಗಳು ಬಳ್ಳಿಗಳಂತೆ ಬಳುಕಿ ಜೀಂಕಿ ತುಯ್ದು ಬೆಳ್ಳಗೆ ಮೊಗ್ಗುಗಳನ್ನು ಬಿಟ್ಟವು. ಅದು ಒಂದೊಂದು ಕೂಡ ದೊಡ್ಡ ಗಾತ್ರದ ಅಕ್ಕಿ, ಭೂತಗನ್ನಡಿಯಲ್ಲಿಟ್ಟಂಥ ಅಕ್ಕಿಯಂತೆ ಕಾಣಿಸ್ತಾ ಇವೆ. ಅದಕ್ಕೆ ಕೆಲವಕ್ಕೆ ನಸುವಾದ ಆ ಒಂದು ಊದಾ ಬಣ್ಣ, ಇನ್ನು ಕೆಲವಕ್ಕೆ ತುದಿಯಲ್ಲಿ ಮಾತ್ರ ಆ ಕೆನ್ನೀಲಿಯ ಬಣ್ಣ. ಹೀಗಿದ್ದಂಥದ್ದು ನೋಡಿದರೆ ನಾವು ಈ ಸರಸ್ವತಿ ಬಣ್ಣದ ಕುಂಕುಮ ಅಂತೀವಲ್ಲ, ಅದರೊಳಗೆ ಕಲಿಸಿದಂಥ ಮಂತ್ರಾಕ್ಷತೆಯಂತೆ ಕಾಣಿಸ್ತಾ ಇದ್ದರೆ ಆ ಹೊಂಗೆಯ ಹೂವೆಲ್ಲವೂ ತಳಿರ ಆ ಒಂದು ಬುಡದಿಂದ ಬಂದಂಥದ್ದು ಸೇಸೆಯಂ ಚೆಲ್ಲಿತು ತನ್ನ ಹೂವಕ್ಕಿಯಂ ರಂಗವಲ್ಲಿಯ ನಿಕ್ಕಿ. ಕೆಳಗಡೆ ಆ ಒಂದು ಕಟು ಮನೋಹರ ಗಂಧ ಆ ಹೊಂಗೆ ಹೂಗಳದು. ಅದು ಒಂದು ರೀತಿ ಕಟುಮಧುರ ಆಖ್ಯಾನ ಅಂತ ಬೇಂದ್ರೆ ಹೇಳ್ತಾರಲ್ಲ, ಸೆಕಿನಮ್ಮ ಆಖ್ಯಾನ ಕಟುಮಧುರ ಅಂತ. ಹಾಗೆ ಆ ಕಹಿಯಲ್ಲಿ ಒಂದು ಸಿಹಿ ಇರುತ್ತದೆ. ನೆಲಕ್ಕೆಲ್ಲ ತಿವಾಸಿ ಹಾಸದಂಗೆ ಅವು ಇರುತ್ತವೆ. ಅದನ್ನು ಕಣ್ಣು ಅನುಭವಿಸ್ಬೇಕು. ಅದನ್ನು ನೋಡಿ ಅನುಭವಿಸದೇ ಇದ್ದರೆ ಈ ಥರದ್ದೆಲ್ಲ ಬರೆಯೋಕ್ಕೆ ಸಾಧ್ಯ ಇಲ್ಲ. ಕವಿತೆಗಾಗಿ ಇದನ್ನೆಲ್ಲ ನೋಡಿದವರಲ್ಲ, ನೋಡಿ ಕವಿತೆ ಬರೆದಂಥವರು. ಎಷ್ಟೋ ಜನ ಈ ಮರಗಳನ್ನು ಗಿಡಗಳನ್ನು ಒಂದೂ ಕಂಡಿರೋದಿಲ್ಲ. ಕಾಳಿದಾಸನ್ನ, ಬಾಣನ್ನ, ಅವ್ರನ್ನ ಇವ್ರನ್ನ ನೋಡೋದು, ಪದ್ಯ ಬರೆಯೋದು ನಮ್ಮ ಶಂಕರನಿಗೆ ಹಾಗಾಗ್ಬಿಡುತ್ತೆ. ಪ್ರಯೋಜನಕ್ಕೆ ಬರೋಲ್ಲ. ಕಾಣಬೇಕು, ಸ್ವಂತದ ಸಾಮಗ್ರಿ ಇಟ್ಟುಕೊಳ್ಳಬೇಕು. ಹಾಗೆ ತನ್ನ ತಾನೇ ಪೂಜಿಸಿ ತನ್ನ ಪದವಲಯಮಂ, ತನ್ನ ಬುಡಕ್ಕೆ ತಾನೇ ಪೂಜೆ ಮಾಡಿಕೊಳ್ತಾ ಇದೆ ಅಂತ. ಯಾಕೆಂದರೆ ಈ ಸೌಭಾಗ್ಯವನ್ನು ನೀನು ನನಗೇ ಕೊಟ್ಟಿದ್ದಲ್ಲ ಪ್ರಕೃತಿ, ಇನ್ಯಾರಿಗೂ ಕೊಡಲಿಲ್ಲ. ಇಷ್ಟು ಸೊಗಸಾದ ಹೂಗಳು, ಇಷ್ಟು ಸೊಗಸಾದ ಕಟುಮಾಧುರ್ಯ, ಇಷ್ಟು ರಮಣೀಯವಾದ ಬಣ್ಣಗಳ ಬೆಡಗು, ಇದನ್ನು ನನಗೆ ಕೊಟ್ಟಿಯಲ್ಲ, ನನಗೆ ಧನ್ಯತೆ ಮಾಡಿಕೊಂಡಿಯಲ್ಲ, ನಮೋಸ್ತುಮೆ ಅಂತ ಮಾಡಿಕೊಳ್ಳುವಂಥದ್ದು. ನನಗೆ ಪದ್ಮಾ ಸುಬ್ರಹ್ಮಣ್ಯಂ ಅವರು ಆತ್ಮಾತ್ಮಂ ಗಿರಿಜಾಮತಿ ಶ್ಲೋಕ ಮಾಡ್ತಾ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಹೇಳ್ತಾ ಪುಷ್ಪಾಂಜಲಿನ ತಮ್ಮ ಮೇಲೆ ತಾವೇ ಎಸ್ಕೊಳ್ತಾರೆ. ನಾನು ಮಾಡಿದ್ದೆಲ್ಲ ನಿನಗೆ ಪೂಜೆ, ನನ್ನ ಮೇಲೆ ನಾನೇ ಪೂಜೆ ಮಾಡಿಕೊಳ್ತಾ ಇದ್ದೀನಿ ಅಂತ ಅದ್ಭುತವಾದಂಥ ಅದ್ವೈತವನ್ನು ತೋರಿಸ್ತಾರೆ. ಹಾಗೆ ಇಲ್ಲಿ ಆ ಮರ ತನ್ನ ಬುಡಕ್ಕೆ ಹಾಕ್ಕೊಳ್ತಾ ಇರುವ ಹೂವು ಈ ರೀತಿ ತೋರ್ತಾ ಇತ್ತು. ಇನ್ನು ಕಿಚ್ಚು ಕುಚ್ಚಾಯಿತು ಹೂವಿನೋಕುಳಿಯ ಜೀರ್ಕೋವಿಯಂ ವಿಪಿನರತಿ ಮಧುನೃಪಂಗೊಸಗೆಯಂ ರಚಿಪಂದು ಮಾಳ್ಕೆ ಎಚ್ಚಾಯಿತು ಎನೆ ಕಣ್ಸೋತು ಶರಣಾಗೆ ಪೂತ ಎಸೆದುವು ಅಸುಗೆಗಳು. ಅಸುಗೆ ಅಶೋಕ. ಅಶೋಕ ಹೇಗೆ ಅಂದರೆ ಕಿಚ್ಚೇ ಕುಚ್ಚಾಯಿತು. ಅಶೋಕ ವೃಕ್ಷ ಬೆಂಗಳೂರಿನಲ್ಲಿ ಕೆಲವೇ ಕಡೆ ಇರುವಂಥದ್ದು. ನೀವು ಬಂದರೆ ನಮ್ಮ ಮನೆ ರಸ್ತೆಯಲ್ಲೇ ಇದೆ, ತೋರ್ಪಡಿಸ್ತೀನಿ. ಮೊದಲು ನನಗದು ಗೊತ್ತಿರಲಿಲ್ಲ, ಲಾಲ್ಬಾಗ್ನಲ್ಲಿ ಮಾತ್ರ ಇದೆ ಅಂದ್ಕೊಂಡೆ. ಆಮೇಲೆ ನಮ್ಮ ಮನೆ ಹತ್ತಿರದ ಪಾರ್ಕಲ್ಲಿ ಇದೆ ಅಂತಲೂ ಗೊತ್ತಾಯಿತು, ಮತ್ತು ನಮ್ಮ ಮನೆ ರಸ್ತೆಯಲ್ಲೇ ಇದೆ ಅಂತಲೂ ಗೊತ್ತಾಯಿತು. ಆ ಅಶೋಕ ವೃಕ್ಷಗಳು ಕೋಲ್ಸಾಬಿಗಳ ಥರ ಹೂವಿಲ್ಲದೆ ಒಂದೇ ಸಮ ನಿಂತಿರುತ್ತವಲ್ಲ, ಆ ಥರದ್ದು ಜೋಲ್ ಮುಖ ಬಿಟ್ಕೊಂಡಂಥ ಮರಗಳು ಅವು ಅಶೋಕ ಅಲ್ಲ, ಅವು ಬರೀ ಶೋಕ ವೃಕ್ಷಗಳು. ಅಶೋಕ ರೆಂಬೆ ಕೊಂಬೆಗಳನ್ನು ಹರಡಿಕೊಂಡು ಬಂಗಾರದ ಕೆಂಪು ಬಣ್ಣದ ಹೂಗಳನ್ನು ಗೊಂಚಲಾಗಿ ಬಿಡುತ್ತವೆ. ಅದನ್ನು ಕವಿ ಕಂಡವರು ಹೇಳ್ತಾರೆ, ಬೆಂಕಿ ಕುಚ್ಚು ಕುಚ್ಚಾಗಿ ಹರಡಿಕೊಂಡಿದೆಯೋ ಎಂಬಂತೆ ಹೂವಿನ ಓಕುಳಿಯನ್ನು ವಿಪಿನ ಕಾಡು ಅನ್ನುವ ರತಿ ಮಧುಮಾಸ ಅನ್ನುವ ನೃಪನಿಗೆ ತಾನು ಸಿಂಪಡಿಸ್ತಾ ಇದೆಯೋ ಅನ್ನುವಂತೆ ನಾವು ಪಿಚಕಾರಿಯಿಂದ ಜೀರ್ಕೋವಿಯಿಂದ ಬಣ್ಣವನ್ನು ಚೆಲ್ತೀವಲ್ಲ ವಸಂತದಲ್ಲಿ ಅಥವಾ ಕಾಮನ ಹಬ್ಬದ ಕಾಲದಲ್ಲಿ, ಹಾಗೆ ಮಾಡ್ತಾ ಇದೆಯೋ ಅನ್ನುವಂತೆ ಎಲ್ಲ ಹೂ ಬಿಟ್ಟಿರ್ತಕ್ಕಂಥ ಅಶೋಕೆಗಳು. ಇಂಥದ್ದು ಲಂಕೆಯ ಸೊಗಸು. ಪೆಣ್ಮೊಗಕ್ಕೆ ಮಿಗುವ ಚೆಲ್ವಂ ಮತ್ತು ಮೈಸೊಗಕ್ಕೆ ಮಿಗುವ ಸೊಗಸು. ನಮ್ಮಲ್ಲಿ ಬರೀ ಹೆಂಗಸರಷ್ಟೇ ಅಲ್ಲ ಸುಂದರಿಯರು, ಪ್ರಕೃತಿಯೇ ಸುಂದರಿ. ಮೈ ಸೋಂಕಿನ ಸೊಗಸಿಗಿಂತ ಮಿಗಿಲಾದದ್ದು ಬೇಕಾದಷ್ಟಿದೆ. ಬರೀ ಸೈನ್ಯ ಬಲ ಅಲ್ಲ, ಈ ಪ್ರಕೃತಿಯ ಸೌಂದರ್ಯದ ಬಲ ಇದೆ. ಅದೆಲ್ಲ ನಮ್ಮನ್ನು ಧರ್ಮದ ಕಡೆ ಪ್ರೇರಿಸಬೇಕು. ಹಾಗಲ್ಲದೆ ಇದ್ದರೆ ಕಷ್ಟ. ಋತಕ್ಕೆ ವಿರೋಧವಾದರೆ, ಋತದ ರೋಷವನ್ನು ಬಿಟ್ಟರೆ ನಮಗಿನ್ಯಾವ ವೈರಿಯೂ ಇಲ್ಲ. ನಾವು ಋತಕ್ಕೆ ಬದ್ಧರಾಗಿರೋಣ ಅಂತ. ಕಾಸ್ಮಿಕ್ ಆರ್ಡರ್ ಅಂತಾರಲ್ಲ, ಒಂದೊಂದು ಕಲೆಯಲ್ಲಿಯೂ ಇರುತ್ತದೆ. ಅದು ಏನು ಅಂತ ಕಂಡುಕೊಳ್ಳಬೇಕು. ಕಂಡುಕೊಂಡಾಗ ನಮಗೆ ಗೊತ್ತಾಗುತ್ತದೆ. ಅದಕ್ಕೊಂದು ತಪಸ್ಸು ಬೇಕು. ಅದು ನಿರಾಲಂಬದಿಂದ ಸಿದ್ಧವಾಗೋಲ್ಲ. ಒಂದು ಮಟ್ಟದ ಪರಂಪರೆಗೆ ಪ್ರಜ್ಞಾಪೂರ್ವಕವಾದ ಗೌರವ ಕೊಟ್ಟಾಗ,
ಪ್ರಜ್ಞೆ ಇಲ್ಲದೆ ಗೌರವ ಕೊಟ್ಟದ್ದು ಕಂದಾಚಾರ ಆಗುತ್ತದೆ. ಪ್ರಜ್ಞೆ ಇರದೆ ನಾವು ಮಾಡುವಂಥದ್ದಲ್ಲ ಅದು. ಪ್ರಜ್ಞೆ ಇದ್ದು ತಿರಸ್ಕರಿಸಿದರೆ ಅದು ಪ್ರಜ್ಞೆಯೇ ಆಗೋದಿಲ್ಲ. ಪ್ರಜ್ಞೆ ಇದ್ದು ಆ ಪರಂಪರೆಯನ್ನು ಪುರಸ್ಕರಿಸಿದಾಗ ನಮಗೆ ಋತಪ್ರಜ್ಞೆ ಮೂಡುತ್ತದೆ. ಆ ಋತಪ್ರಜ್ಞೆಯ ದೃಷ್ಟಿಯಿಂದ ನೋಡಬೇಕು ಅಂತನ್ನುವುದನ್ನು ಹೇಳ್ತಾನೆ. ಇಷ್ಟು ಹೇಳಿದಾಗ ಆತನಾರ್ ಆತನಾರ್ ಅವನಾರ್ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ಪ್ರಶ್ನೆಯನ್ನು ಸುಪ್ರಸಿದ್ಧರು ಕೇಳ್ತಾ ಇದ್ದರೆ ಉಘೆ ಉಘೆ ಅಂತ ಅಪ್ರಸಿದ್ಧರು ತಾವು ತಮ್ಮ ಕೈಗಳಲ್ಲಿರುವ ಕರವಸ್ತ್ರ ಕೇತನಗಳು ತೋಳಗಳು ಅಗ್ಗದ ಕುಣಿವ ಕರವಸ್ತ್ರ ಕೇತನಗಳು ನೀಳ್ದು ಕೈನಲ್ಲಿ ತುದಿಯಲ್ಲಿ ಕರವಸ್ತ್ರಗಳನ್ನು ಇಟ್ಟುಕೊಂಡು ಅವನಿಗೆ ಜಯಘೋಷವನ್ನು ಮಾಡ್ತಾರೆ. ಚೀರ್ ಗರ್ಲ್ಸ್ ತರಹ ಆ ಸಭೆ ಕೊಂಡಾಟ ಮಾಡುತ್ತದೆ. ಇದ್ದಕ್ಕಿದ್ದಂತೆ ಸಿಂಹಾಸನದ ಬಳಿ ಮತ್ತೊಬ್ಬ ಎದ್ದು ನಿಂತು ಇದನ್ನು ಪ್ರತ್ಯಾಖ್ಯಾನ ಮಾಡ್ತಾನೆ. ಇಷ್ಟು ರಮಣೀಯವಾದ ಹಿನ್ನೆಲೆಯನ್ನು ಪೂರ್ವಪಕ್ಷ ಮಾಡುವಂಥ ಒಬ್ಬ ವಿಕ್ರಮಿ ಬರ್ತಾನೆ ನೋಡಿ. ಇಂದ್ರಜಿನ್ ಮೇಘನಾದನ ರತ್ನರಂಜಿತ ಖಡ್ಗಭೀಷಣ ಕಟಿಯ ಚಟುಲ ಭವ್ಯ ಕ್ಷತ್ರ ಗೌರ ಗಾತ್ರವಂ ಮೇಘನಾದನ ರತ್ನರಂಜಿತ ಖಡ್ಗಭೀಷಣ ಕಟಿಯ ಚಟುಲ ಭವ್ಯ ಕ್ಷಾತ್ರ ಗೌರ ಗಾತ್ರಮಂ ತುಟಿಗಳೆಡೆ ಮಿಂಚಾಡಿದುದು ರಜತ ಸರ್ಪಸ್ಮಿತದ ರಜೋ ಜಿಹ್ವೆ ತುಟಿಗಳೆಡೆ ಮಿಂಚಾಡಿದುದು ರಜತ ಸರ್ಪಸ್ಮಿತದ ರಜೋ ಜಿಹ್ವೆ ತುಪ್ಪುಳ್ ಮೀಸೆಗಳ ಬಿಂಕ ಗೊಂಕುಗಳ್ ಕಾವಲಿರ್ದವು ರಘುತ್ವವನ್ ಎಡೆಗೆ ಬರಗೊಡದೆ ತುಪ್ಪುಳ್ ಮೀಸೆಗಳ ಬಿಂಕ ಗೊಂಕುಗಳ್ ಕಾವಲಿರ್ದವು ಲಘುತ್ವವನ್ ಎಡೆಗೆ ಬರಗೊಡದೆ ವದನ ದುರ್ಗದ್ವಾರ ಪಾಲಕ ಕರ ಪ್ರಖರ ಚುರಿಕೆಗಳವೋ ಎಸೆವ ಮೀಸೆಗಳ ಬಿಂಕುಗೊಂಕುಗಳು ಪೊದೆಯ ಪುರ್ಬಿನ ಚಲ್ವು ಕರ್ಪಿನ ಕೃಪಾಶ್ರಯದಿ ಕರ್ದಿಂಗಳ ಅಂತರಿಕ್ಷಾಭೋಗದ ಕಿರಣ ತಾರಾ ಸ್ಮರಣಕಾರಿಗಳು ಕಣ್ಣಾಲಿಯಲೆದವು ಸಭಾವಲಯ ವಿಶ್ವಮಂ ಕಣ್ಣಾಲಿಯಲೆದವು ಸಭಾವಲಯ ವಿಶ್ವಮಂ ಕೋಪ ಪ್ರಚುರ ರಾಹು ಕೇತುಗಳವೋ ಕಣ್ಣಾಲಿಯಲೆದವು ಸಭಾವಲಯ ವಿಶ್ವಮಂ ರವೀಕೃತ ಶಿಲಾಲೋಕ ಮಿಶ್ರ ಪ್ರವಾಹಂಗಳಂ ಓಕರಿಸು ಅಗ್ನಿ ಕುತ್ಕೀಲದಂದದೊಳಿಂತು ಕರೆದನ್ ಉರಿ ವೆಂಕೆಯಂ ಮೇಘನಾದ ಉರಿ ವೆಂಕೆಯಂ ಮೇಘನಾದಂ. ಒಬ್ಬ ನಿಂತು ಮಾತಾಡೋದಕ್ಕೆ ಮಾಡಿಕೊಂಡ ಸನ್ನಾಹವನ್ನು ಅವನ ವ್ಯಕ್ತಿತ್ವವನ್ನು ಈ 8 ಪಂಕ್ತಿಗಳಲ್ಲಿ ಕವಿ ಕಂಡರಿಸಿದ್ದನ್ನು ಅತ್ಯದ್ಭುತವಾಗಿ ಹಂಸಧ್ವನಿಯಲ್ಲಿ ಹಾಡಿದ್ದಾರೆ. ಆ ವಾದನವನ್ನು ಹಾಗೆ ಮಾಡಿ ತೋರಿಸಿದ್ದಾರೆ. ಓಜಸ್ಸು ಅಂದರೆ ಈ ತರಹ ಡಿ ವಿ ಜಿಯವರು ತಮ್ಮ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಭಾಷಣದಲ್ಲಿ ಹೇಳ್ತಾರೆ, ಕಾವ್ಯದ ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ನನಗೆ ಅತ್ಯಂತ ಪ್ರಿಯವಾಗುವ ಲಕ್ಷಣ ಅಂದರೆ ಓಜಸ್ಸು ಅಂತಾರೆ ಡಿ ವಿ ಜಿ. ನನಗೂ ಒಂದು ಹೆಮ್ಮೆ ಇದೆ, ನಾನು ಆ ದಾರಿಯವನೇ ಅಂತ. ಕುವೆಂಪುರು ಆ ದಾರಿಯವರೇ. ಓಜಸ್ವಿ ಆಗಿರಬೇಕು ಸಾಹಿತ್ಯ, ಓಜಸ್ವಿ ಆಗಿರಬೇಕು, ವರ್ಚಸ್ವಿ, ಯಶಸ್ವಿ, ಮಹಸ್ವಿಯಾಗಿ ಬ್ರಹ್ಮಸ್ವಿ ಆಗಿರಬೇಕು ಆ ಒಂದು ಕಾವ್ಯ ಲಕ್ಷಣ ಅಂತನ್ನುವಂಥದ್ದು. ಆ ರೀತಿಯಲ್ಲಿ ಇಲ್ಲದೇ ಇದ್ದರೆ ಕಲೆಗೆ ಪೂರ್ಣತೆ ಬರುವುದಿಲ್ಲ, ಗಾಂಭೀರ್ಯ ಬರುವಂಥದ್ದಲ್ಲ. ಈ ಒಂದು ದೃಷ್ಟಿಯಿಂದ ನೋಡಿದಾಗ ಅವರು ಹೇಳ್ತಾರೆ, ನನಗೆ ಇನ್ನೊಂದು ಜಗನ್ನಾಥ ವಿಜಯ ಬೇಕಿಲ್ಲ, ಮತ್ತೊಂದು ಗದಾಯುದ್ಧ ಬೇಕು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅಂದರೆ ಜಗನ್ನಾಥ ವಿಜಯದಂತೆ ಆಡಂಬರ ಬೇಕಿಲ್ಲ, ಆದರೆ ಗದಾಯುದ್ಧದಂತೆ ನನಗೆ ಪ್ರೌಢವಾದಂಥ ಪ್ರಕೃಷ್ಟವಾದ ಕಾವ್ಯ ರಚನೆ ಬೇಕು ಅಂತಾರೆ. ಭಾಷೆಗೆ ಆ ಒಂದು ತಾಕತ್ ಅಂತೀವಲ್ಲ, ಅದು ಬೇಕಾಗುತ್ತದೆ. ಇಲ್ಲಿ ಇಂದ್ರಜಿತ್ತಿನ ಮೂಲಕವಾಗಿ ಕವಿ ಅದನ್ನು ತೋರ್ಪಡಿಸ್ತಾ ಇದ್ದಾರೆ. ಎಳ್ದನ್ ದೈತ್ಯ ಕೀರ್ತಿಯ ಕಲಶ ಅಗ್ರಮಣಿ ಇಂದ್ರಜಿತ್ ಮೇಘನಾದನ ರತ್ನ ರಂಜಿತ ಖಡ್ಗ ಭೀಷಣ ಕಟಿಯ ಚಟುಲ ಭವ್ಯ ಕ್ಷಾತ್ರಮಯ ಗೌರ ಗಾತ್ರಂ.
ಅವನು ಸೊಂಟಕ್ಕೆ ಇಂದ್ರನನ್ನು ಗೆದ್ದಂಥ ಖಡ್ಗವನ್ನು ಸಿಕ್ಕಿಸ್ಕೊಂಡಿದ್ದ ಅಂತ. ಯಾವುದೋ ಖಡ್ಗ ಅಲ್ಲ, ಇದೇ ಖಡ್ಗದಿಂದಲೇ ಇಂದ್ರನನ್ನು ದಿಕ್ಕುಪಾಲು ಮಾಡಿದ್ದಂಥವನು ಅಂತಂದರೆ ಆ ಖಡ್ಗದ ಮೇಲೆ ಬರುವಂಥ ಅಭಿಮಾನ ನಮಗೆಂಥದ್ದು. ಈ ಕತ್ತಿಯಿಂದಲೇ ಶಿವಾಜಿ ಅಫ್ಜಲ್ ಖಾನನ್ನು ಗೆದ್ದಿದ್ದು, ಶೈಸ್ತಾ ಖಾನನ ಬೆರಳುಗಳನ್ನು ಕತ್ತರಿಸಿದ್ದು ಅಂತ ನಮ್ಗೆ ಯಾರು ಒಂದು ಕತ್ತಿ ತೋರಿಸಿದ್ರೆ ಆಹಾ ಅಂತ ನಾವು ಅಂತೀವಿ. ಆ ದೃಷ್ಟಿಯಿಂದ ನೋಡಿದಾಗ ಯಾವುದೋ ಒಂದು ಮಹಾ ಘಟನೆಯ ಜೊತೆಗೆ ವಸ್ತು ಸೇರಿದಾಗ ಆ ವಸ್ತುವಿಗೆ ಗೌರವ ಬರ್ತದೆ ಅಲ್ಲದೆ ವಸ್ತುವಿಗೆ ತನ್ನಂತೆ ತಾನೇ ಬರೋಲ್ಲ. ಕಾಳಿದಾಸ ಹೇಳ್ತಾನೆ, ಒಂದೇ ಪುಂಸಾಂ ರಘುಪತಿ ಪದೇ ಅಂಕಿತಂ ಮೇಖಲಾಸು ಅಂತ. ರಾಮಗಿರಿ ರಾಮನ ಪಾದ ಚಿಹ್ನೆಗಳಿಂದ ಪವಿತ್ರೀಕೃತವಾದದ್ದು ಅಂತ. ಆಗ ನಮಗೊಂದು ರೋಮಾಂಚನ. ನಮಗೆ ಕಾಳಿದಾಸ ಇದನ್ನು ಮೆನ್ಷನ್ ಮಾಡಿದ್ದಾನೆ ಅನ್ನೋದು ಒಂದು ರೋಮಾಂಚನ. ನೀಚೈರಾಖ್ಯಂ ಗಿರಿಮದಿವಸೇಹೆ, ಅದಿರೋದು ಬ್ಯೂಗಲ್ ರಾಕಷ್ಟು ದೊಡ್ಡದಲ್ಲ ಬೆಟ್ಟ. ಅಲ್ಲಿ ಹೋಗಿ ನೋಡಿದಾಗ ಆಹಾ, ಕಾಳಿದಾಸನ ಮೇಘದೂತದಲ್ಲಿ ಇದನ್ನು ಹೇಳಿದ್ದಾನೆ ಅಂತ ಕಣ್ಣು ಗೊತ್ತುಕೊಳ್ಳುವಂಥದ್ದು. ಹೀಗೆ ಮಹಾವಸ್ತು ಸಂಪರ್ಕದಿಂದ, ಮಹಾ ಸಂದರ್ಭ ಸಂಪರ್ಕದಿಂದ ಆಗುವಂಥದ್ದು. ತುಟಿಗಳೆಡೆ ಮಿಂಚಾಡಿದುದು ರಜತ ಸರ್ಪಸ್ಮಿತದ ರಜೋಜಿಹ್ವೆ. ಈ ಥರ ಯಾರು ಬರೆಯೋದಕ್ಕೆ ಸಾಧ್ಯ ಹೇಳಿ? ರಜತ ಸರ್ಪಸ್ಮಿತ, ಬೆಳ್ಳಿಯ ಹಾವಿನ ನಗೆಯಿಂದ ಆಚೆಗೆ ಬರುವ ಆ ಕೆನ್ನಾಲಿಗೆ ಇದೆಯಲ್ಲ, ಅದರ ಓಡಾಟ ಹೇಗೆಯೋ ಹಾಗೆ ಅವನ ನಾಲಿಗೆ ಅಂತ. ಹಾವಿನ ನಾಲಿಗೆ ಅಂತ ಹೇಳೋಲ್ಲ, ರಜತ ಸರ್ಪಸ್ಮಿತದ ರಜೋಜಿಹ್ವೆ ಅಂತಂತಾರೆ. ಆ ರಜೋಗುಣ ಅವನ ಮಾತಿನಲ್ಲಿ ತಾಂಡವಿಸುತ್ತೆ ಅನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತು ಒಳ್ಳೆ ಜೋರಾದ ಮೀಸೆಯನ್ನು ಬೆಳೆಸಿದಂತೆ ಆ ಮೀಸೆಗಳು ಹೇಗಿದ್ವು ಅಂತ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಈ ಉತ್ಪ್ರೇಕ್ಷಾ ಅಲಂಕಾರ ನನಗೆ ಮರೆಯೋಕ್ಕೆ ಆಗದೆ ಇರುವಂಥದ್ದು. ತುಪ್ಪುಳ್ ಮೀಸೆಗಳ ಬಿಂಕ ಕೊಂಕುಗಳು ಕಾವಲಿರ್ದುವು, ಲಘುತ್ವವನ್ನು ಎಡೆಗೆ ಬರಗೊಡದೆ ವದನ ದುರ್ಗ ದ್ವಾರ ಪಾಲಕ ಕರ ಪ್ರಖರ ಚುರಿಕೆಗಳ ಓಲ್. ಮುಖ ಅನ್ನುವ ಕೋಟೆಯ ಬಾಗಿಲಾದ ಬಾಯಿ ಹತ್ತಿರ ಯಾವುದೇ ಒಂದು ದೌರ್ಬಲ್ಯ ಲಘುತ್ವ ಬರಬಾರದು ಅಂತ ಬಿಚ್ಚುಗತ್ತಿಗಳನ್ನು ಹಿಡ್ಕೊಂಡ ಭಟರ ಹಾಗೆ ಮೀಸೆಗಳು ಹುರಿ ಮಾಡಿ ಕಾದಿದ್ದುವು ಅಂತ. ಈ ಕಲ್ಪನೆ ಒಂದು ಮಾಡಿದ್ರೆ ಸಾಕು, ಒಂದು ಕಾವ್ಯ ಸಾರ್ಥಕವಾಗುತ್ತದೆ. ಇಂಥ ಕಲ್ಪನೆಗಳು ನಮಗೆ ತುಂಬ ಮುಖ್ಯ. ಪೊದೆಯ ಪುರ್ಪಿನ ಚೆಲ್ವು ಗರ್ಪಿನ ಕೃಪಾಶ್ರಯದಿ, ಪೊದೆ ಪೊದೆಯಾದ ಹುಬ್ಬು, ಅದರ ಕೃಪಾಶ್ರಯದಲ್ಲಿ, ಹುಬ್ಬಿನ ಕೆಳಗೆ ತಾನೆ ಕಣ್ಣು, ಅದರ ಕೃಪಾಶ್ರಯದಿ ಕರ್ದಿಂಗಳಂತೆ ಅಂತರಿಕ್ಷಾಭೋಗದೊಳ್ ಪ್ರಜ್ವಲಿಪ ತಾರಾ ಸ್ಮರಣ ಕಿರಣ ತಾರಾ ಸ್ಮರಣ ಕಾರಿಗಳ್ ಕಣ್ಣಾಲಿಗಳು ಎಸೆದುವು ಸಭಾವಲಯ ವಿಶ್ವಮಂ ಕೊಪಪ್ರಚುರ ರಾಹುಕೇತುಗಳ ಓಲ್ ಅಂತ. ಈ ಹುಬ್ಬಿನ ಕೃಪಾಶ್ರಯದಿ ಅಮಾವಾಸ್ಯೆ ಹೇಗೆ ಆಕಾಶದಲ್ಲಿ ಹಾಯಾಗಿ ವಿಸ್ತರಿಸಿಕೊಂಡಿರುತ್ತದೆಯೋ ಆ ರೀತಿ ಕಣ್ಣಿತ್ತು ಅವನ ನೋಟ. ಅಮಾವಾಸ್ಯೆ ಬೆಳಕಿಲ್ಲದ ನೋಟ. ಆದರೆ ಅಮಾವಾಸ್ಯೆಯ ರಾತ್ರಿ ಚಂದ್ರ ಇಲ್ಲದೇ ಇದ್ರೇನು, ಸೂರ್ಯ ಇಲ್ಲದೇ ಇದ್ರೇನು, ರಾಹುಕೇತುಗಳ ಸಂಚಾರ ಇರುತ್ತದೆ ಅಂತ ಕವಿಯ ಕಲ್ಪನೆ. ಆ ರಾಹುಕೇತುಗಳ ಸಂಚಾರ ಹೇಗೋ ಹಾಗೆ ಕಣ್ಣಾಲಿಗಳು ಆ ಸಭಾ ಮಂದಿರ ಅನ್ನುವ ವಿಶ್ವವನ್ನು ಓಡಾಡಿ ನೋಡ್ತಾ ಇವೆ. ಯಾವ ಪ್ರಜ್ಞಾ ಸೂರ್ಯನನ್ನು, ಯಾವ ಭಾವಚಂದ್ರನನ್ನು ಹಿಡಿದು ನುಂಗೋಣ ಅಂತ ಕಾಯ್ತಾ ಇವೆ ಅಂತ. ಅಂದರೆ ಮಹಾಪಾರ್ಶ್ವನ ಪ್ರಜ್ಞಾವಂತಿಕೆಯ ವಾದದ ಸೂರ್ಯನನ್ನು, ಹಾಗೆ ಹಿರಣ್ಯಕೇಶಿಯ ಭಾವಗರ್ಭಿತವಾದ ಆ ಮನಶ್ಚಂದ್ರನನ್ನು ಹಿಡಿದು ಕಬಳಿಸೋದಕ್ಕೆ ಇವನ ನೋಟ ಅನ್ನುವ ರಾಹುಕೇತುಗಳು ತಾಂಡವಾಡ್ತಾ ಇವೆ. ದ್ರವೀಕೃತ ಶಿಲಾ ಲೋಹ ಮಿಶ್ರ ಪ್ರವಾಹಂಗಳಂ ಓಕರಿಸುವಗ್ನಿ ಕುತ್ಕೀಲದಂದದೊಳಿಂತು ಕರೆದನ್ ಗುರಿವೆಂಕೆಯಂ ಮೇಘನಾದಂ. ಒಂದು ಜ್ವಾಲಾಮುಖಿ ಒಟ್ಟಿಗೆ ಕರಗಿದ ಕಲ್ಲು ಲೋಹ ಎರಡನ್ನೂ ಉಗುಳುವ ಹಾಗೆ ಅವನು ತನ್ನ ವಾದದ ಅಗ್ನಿವರ್ಷವನ್ನು ಉಗುಳ್ತಾ ಇದ್ದಾನೆ ಅಂತ ಕವಿ ಪೀಠಿಕೆ ಹಾಕಿ ಅವನ ಮಾತನ್ನು ಕೊಡ್ತಾರೆ. ಈಗ ನೋಡಿ ಅವನ ಮಾತು. ಇಂದಿನೀ ಸಭೆಗೆ ಬಂದೆನಿಲ್ಲ, ನಾಳೆಗೆಯ ಚಮತ್ಕಾರಮಂ ತೋರಲ್ಕೆ. ಇಂದಿನೀ ಸಭೆಗೆ ಬಂದೆನಿಲ್ಲ, ನಾಳೆಗೆಯ ಚಮತ್ಕಾರಮಂ ತೋರಲ್ಕೆ. ಮಾತನಾಡುವ ಮನಂ ಇನ್ನೆಗಂ ಇನಿತಿರ್ದುದಿಲ್ಲೆನಗೆ. ಕೇಳ್ತಿಗಳರುವನಂ ಕಾರ್ಯವಂಚಕ ವಾಕ್ಯ ಚತುರನಂ ಕೋಮಲ ಕಿಶೋರನಂ
ಸವಿನುಡಿಯ ಶೂರನಂ ಸರ್ವಕ್ಕೆ ಮಿಗಿಲ್ಲಂಕಾ ತರುಣರೆದ್ದೆಗಳು ಚರಿಪ ಚಿಂತೆಯ ಚರಣ ಚಿಹ್ನೆಗಳನ್ ಈ ಬೃಹದ್ಗೋಷ್ಠಿ ಗರಿಪವೋ ಕೆಚ್ಚಾಡಿದನಾಥಂ ಕೆರಳ್ತುದೆನ್ನೀ ಮನದ ಮೌನ ವ್ರತಂ ಪರಿಯೇನಾಂ ಆತನಾರೆಂದು ಮೊಳೆವ ಕಬ್ಬಿಗ ನಿರಲ್ವೇಳ್ಕುಮೆಂಬುದೆದಿಟಂ ನನಗೆ ನಿಶಂಕೆ ಅರಿಯನಾಂ ಆತನಾರೆಂದು ಮೊಳೆವ ಕಬ್ಬಿಗ ನಿರಲ್ವೇಳ್ಕುಮೆಂಬುದೆದಿಟಂ ನನಗೆ ನಿಶಂಕೆ ಅಂತಲ್ಲದಿರೆ ಅನ್ಯರ್ಗ್ಯದಲ್ ಆ ಸ್ತ್ರೈಣ ಚಾರುತೆ ಸುಲಭ ಮಲ್ತು ಬುದ್ಧಿಯನ್ ಮಲಗಿಸಲ್ ಮೊದಲು ಜೋಗುಳ ಉಲಿವುದು ತರುವಾಯ ಭಾವಕ್ಕೆ ನೊರೆದೊಡ್ ಏನಹಿತಮಪ್ಪುದೆ ಬುದ್ಧಿಯನ್ ಮಲಗಿಸಲ್ ಮೊದಲು ಜೋಗುಳ ಉಲಿವುದು ತರುವಾಯ ಭಾವಕ್ಕೆ ನೊರೆದೊಡ್ ಏನಹಿತಮಪ್ಪುದೆ ಕವಿಯ ಕಾವ್ಯ ಕವಿತವಂ ಅಂತು ಕೇವಲಂ ಅಬೋಧಪೂರ್ವಂ ಹೃದಯ ವಿಜಯಿ ಹೊಂಗೆವು ಚೆಲ್ವು ಪೂರ್ವಪಕ್ಷಂ ಸಿದ್ಧಾಂತ ಮೆಮಗೆ ಪಂಟನ ಮೆಸಲ್ಲಕ್ಷಣಂ ಇಂಟಿ ಮೊರೆಯುತ್ತಿದೆ ತುಂಬಿ ಪೂರ್ವಪಕ್ಷಂ ಸಿದ್ಧಾಂತ ಮೆಮ್ಮಮ ಲಂಕಾಲಕ್ಷ್ಮಿ ಗಿನಿತುಮಂ ಕಾಯ ಮೆಸಗದೆ ವೈರಿಗಕ್ಷತೆಯ ನಾಕೆಯಂ ಸಮರ್ಪಿಸಿಂ. ಅದ್ಭುತವಾಗಿ ಇಂದ್ರಜಿತ್ತುವಿನ ವಾದವನ್ನು ಇವರು ಹಾಡಿ ತೋರಿಸಿದ್ದಾರೆ. ಅವನು ಮೊದಲು ಹೇಳ್ತಾನೆ, ಇಂದಿನ ಈ ಸಭೆಗೆ ಬಂದೇನಿಲ್ಲ ನಾಲಿಗೆ ಚಮತ್ಕಾರಮಂ ತೋರಲ್ಕೆ. ನಮ್ಮದೇನಿದ್ರೂ ಕರವಾಲದ ಕೆಲಸ, ನಾಲಿಗೆಯ ಕೆಲಸ ಅಲ್ಲ, ಸುಮ್ಮನೆ ಕೇಳೋಕ್ಕೆ ಅಂತ ಬಂದಿದ್ದೆ. ಪ್ರಭುವಿನ ಆಜ್ಞೆ ಬರಬೇಕು, ಉಪಸ್ಥಿತಿ ಅಷ್ಟೇ ಬಂದಿದ್ದು. ಆದರೆ ನಾಲಿಗೆ ಚಮತ್ಕಾರಕ್ಕೆ ಬಂದದ್ದಲ್ಲ. ಮಾತನಾಡುವ ಮನಂ ಇನ್ನೆಗಂ ಇನಿತಿರ್ತುದಿಲ್ಲ. ನನಗೆ ಮಾತನಾಡಬೇಕು ಅಂತ ಈ ಹೊತ್ತಿನವರೆಗೂ ಇರಲಿಲ್ಲ. ಆದರೆ ಕೇಳ್ದೀಗಳ ಒರ್ವನನ್, ಇವನೊಬ್ಬನ್ನ ಕೇಳಿಬಿಟ್ಟು ಕಾರ್ಯವಂಚಕ ವಾಕ್ಯ ಚತುರನಂ, ಕಾರ್ಯವಂಚನೆಯನ್ನು ಮಾಡುವ ವಾಕ್ಯ ನಿರ್ಮಾಣ ಚತುರನಾದವನನ್ನು, ಕೋಮಲ ಕಿಶೋರನಂ ಸವಿನುಡಿಯ ಶೂರನಂ ಸರ್ವಕ್ಕೆ ಮಿಗಿಲ್ ಲಂಕಾ ತರುಣರ ಎದೆಗಳೊಳ್ ಚರಿಪ ಚಿಂತೆಯ ಚರಣ ಚಿಹ್ನೆಗಳನ್ನು ಈ ಬೃಹತ್ ಗೋಷ್ಠಿಗೆ ಅರಿಪವೊಲ್ ಕೆಚ್ಚಾಡಿದಾತನಂ. ಲಂಕೆಯ ತರುಣರ ಹೃದಯದಲ್ಲಿ ಓಡಾಡುವ ಚಿಂತೆಯ ಚರಣ ಚಿಹ್ನೆಗಳು ಏನಿವೆ ಅದನ್ನು ಹೇಳ್ತೀನಿ ಅಂತ ತಾನೇ ಹಿರಣ್ಯಕೇಶಿ ಬಂದಿದ್ದು. ಹಾಗೆ ಅವನ ಮಾತು ಆರಂಭ ಮಾಡಿದ್ದು, ಅವನ ಮಾತನ್ನೇ ತೆಗೆದುಕೊಳ್ತಾನೆ. ನಾನೂ ಒಬ್ಬ ತರುಣನೇ, ನನ್ನ ಹೃದಯದಲ್ಲಿ ಇಂಥ ಚಿಂತೆಯೂ ಇಲ್ಲ, ಅದರ ಚರಣವೂ ಇಲ್ಲ, ರಣವೂ ಇಲ್ಲ ಅಂತ ಇಂದ್ರಜಿತ್ ಹೇಳ್ತಾ ಇದ್ದಾನೆ. ಹಾಗಾಗಿ ಆ ಕೆಚ್ಚಾಡಿದನಲ್ಲ, ಕೆರಳ್ದುದೆನ್ನೀ ಮನದ ಮೌನವ್ರತಂ, ಅದಕ್ಕಾಗಿ ಮಾತಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲ ಅರಿಯೇನಾ ಯಾರಾತನೆಂದು. ಮೊಳೆವ ಕಬ್ಬಿಗನ್ ಇರಲ್ ವೇಳ್ಕುಂ ಅದೆಂಬುದೇ ದಿಟಂ. ಇವನು ಯಾರೋ ಬಡಿಂಗ್ ಪೊಯೆಟ್, ಮೊಳೆವ ಕಬ್ಬಿಗನ್, ಈಗ ಬೆಳೀತಕ್ಕಂಥ ಕವಿ ಅಂತ ಅನಿಸುತ್ತೆ. ಮೊನ್ನೆ ದಿವಸ ಹಾಗೆ ಆಯಿತು, ನಮ್ಮ ಮಂಟಪದ ಯಾವುದೋ ಒಂದು ರೆಕಾರ್ಡಿಂಗ್ ಇತ್ತು. ಅಲ್ಲಿ ನಮ್ಮ ನಿರ್ದೇಶಕರ ಪತ್ನಿ, ಚಿಕ್ಕ ತರುಣಿ, ಆಕೆ ಪರಿಚಯವಾಯಿತು. ಆಗ ಕವಿಯಿತ್ರಿ ಅಂತ ಗೊತ್ತಾಯಿತು. ಏನಮ್ಮ ಏನು ಕಾವ್ಯ ಓದಿದ್ದೀರ ಅಂದರೆ ಯಾವುದೂ ಓದಿಲ್ಲ ಅಂತ. ನನಗೆ ತಲೆ ತಿರುಗೋದೊಂದು ಬಾಕಿ. ಶೈತ್ಯೋಪಚಾರಕ್ಕೆ ಯಾರೂ ಹತ್ತಿರ ಇರಲಿಲ್ಲ ಅನಿಸುತ್ತೆ. ಏನೂ ಓದದೆ ಬರೀಬಹುದಾದದ್ದು ಕಾವ್ಯ ಒಂದೇ, ಪರೀಕ್ಷೆನೂ ಅಲ್ಲ, ಇನ್ಯಾವುದೂ ಅಲ್ಲ. ಇಂಥದ್ದು ಉಂಟೆ, ಆಗುತ್ತದೆ, ಅದಕ್ಕೂ ಪ್ರಶಸ್ತಿಗಳು ಬರುತ್ತೆ. ಈ ಥರ ಆಗುತ್ತೆ. ವಾಲ್ಮೀಕಿ ತರಹ ನಾವು ಆಗ್ತೀವಿ ಅಂತ. ವಾಲ್ಮೀಕಿಗೆ ಮುಂಚೆ ಯಾವುದೋ ಕಾವ್ಯ ಇರಲಿಲ್ಲ ಅಲ್ವ, ವಾಲ್ಮೀಕಿ ಓದಲಿಲ್ಲ, ಅದಕ್ಕೆ ನಾವು ಓದೋದಿಲ್ಲ, ಹಾಗೆ ಶುರು ಮಾಡ್ತೀವಿ ಅಂತ. ಇವರ ಕಾವ್ಯ ಪ್ರಯೋಗಕ್ಕೆ ನಾವು ಪಶುಗಳಾಗ್ತೀವಿ, ಗಿನಿ ಪಿಗ್ಸ್ ಆಗ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಈ ಥರ ಮೊಳೆವ ಕಬ್ಬಿಗರಿಗೆ ಯಾವ ಜವಾಬ್ದಾರಿಯೂ ಇರೋದಿಲ್ಲ. ವಿದ್ವತ್ತೆ ಕ್ಷಣ ಕ್ಷಣಕ್ಕೂ ಕಣಕ್ಕೂ ಸೇರಿಸಿಕೊಂಡು ಬೆಳೆಯುವಂಥದ್ದು. ನಿರಂತರ ತಪಸ್ಸಿನ ಫಲ. ಕಾವ್ಯ ಹಾಗಲ್ಲ, ದಡಾರನೆ ಬಂದು ಮಿಂಚಾಗಿ ಬೆಳಗ್ಗೆ ಮತ್ತೆ ಇನ್ನಷ್ಟು ಕಣ್ಣನ್ನು ಕತ್ತಲೆ ಇಡಿಸುತ್ತದೆ ನಟ್ಟಿರುಳಿನಲ್ಲಿ, ಆ ತರಹ ಅಂತನ್ನುವಂಥದ್ದು ಇಂದ್ರಜಿತ್ತಿನ ವ್ಯಂಗ್ಯ. ನನಗದೇ ನಿಶಂಕೆ. ಯಾಕೆ? ಅದಕ್ಕೆ ಅವನು ಕಾರಣವೂ ಹೇಳ್ತಾನೆ. ಅಂತಲ್ಲದಿರೆ ಅನ್ಯರ್ಗ್ಯದಲ್ಲಿ ಆ ಸ್ತ್ರೈಣ ಚಾರುತೆ ಸುಲಭ ಮಲ್ತು. ಆ ಹೆಣ್ಣಿಗ ಜಾಣ್ಮೆ ಇನ್ನು ಬೇರೆಯವರಿಗೆ ಸುಲಭ ಅಲ್ಲ, ಅದರಿಂದಲೇ ಇವನು ಕವಿ ಇರಬೇಕು ಅಂದ್ಕೊಂಡೆ. ಬುದ್ಧಿಯನ್ನು ಮಲಗಿಸಲ್ ಮೊದಲು ಜೋಗುಳವುಲಿದು ತರುವಾಯ ಭಾವಕ್ಕೆ ನೊರಲೊಡೆ ಅಹಿತಮಪ್ಪುದೆ. ಮೊದಲು ಬುದ್ಧಿಗೆ ಜೋಗಳ ಹಾಡ್ಬಿಡೋದು, ಆಮೇಲೆ ಭಾವಕ್ಕೆ ಏನು ಹೇಳಿದ್ರೂ ಸರಿಯಾಗುತ್ತದೆ. ಆ ಥರ ಮಾಡ್ತಾ ಇದ್ದಾನೆ. ಕವಿಯ ಕಾವ್ಯ ಕೈತವಂ ಅಂತುಟೆ ವಲಂ. ಕವಿಯ ಕಾವ್ಯದ ಮೋಸನೂ ಹೀಗೇನೆ. ಅಬೋಧಪೂರ್ವಂ ಹೃದಯ ವಿಜಯಿ.
ತಿಳುವಳಿಕೆ ಇಲ್ಲದೆ ಹೃದಯವನ್ನು ಗೆದ್ದು ಬಿಡುತ್ತೆ. ಅದಕ್ಕೆ ಅವನು ವ್ಯಂಗ್ಯ ಮಾಡ್ತಾನೆ. ಇವನು ಹೇಳ್ತಾ ಇದ್ದಲ್ಲ ಹೊಂಗ್ಯವೂ ಚೆಲ್ವು, ಅದು ಪೂರ್ವ ಪಕ್ಷ. ಅದ್ರ ಮೂಲಕ ಅವನು ಮಾಡೋ ಸಿದ್ಧಾಂತ ಏನು, ನಮಗೆ ಪೆಣ್ತನವೇ ಸಲ್ಲಕ್ಷಣಂ, ನಮಗೆ ಹೇಳಿತನವೇ ಲಕ್ಷಣ ಅಂತ ಅದು ಅವನು ಪ್ರತಿಪಾದನೆ ಮಾಡೋಕ್ಕೆ ಹೊರಟದ್ದು. ಬಂಡಿಂಟಿ ಮೊರೆಯುತ್ತಿದೆ ತುಂಬಿ ಚೆನ್ನಾಗಿ ಮಕರಂದವನ್ನು ಹೀರಿ ಪನ್ನೇರಳೆ ಮರದಲ್ಲಿ ಝಿಂಕರಿಸ್ತಾ ಇದೆ ಅಂತ ಹೇಳ್ದನಲ್ಲ, ಅದು ಪೂರ್ವ ಪಕ್ಷ. ಸಿದ್ಧಾಂತ ಏನು, ನಮ್ಮ ಲಂಕಾಲಕ್ಷ್ಮಿಗೆ ಒಂದು ಸ್ವಲ್ಪವೂ ಗಾಯವಾಗಿದೆ, ಅಂದರೆ ನಾವು ಯುದ್ಧಕ್ಕೆ ಎದೆ ಒಡ್ಡಿಕೊಳ್ಳದೆ ವೈರಿಗೆ ಅಕ್ಷತೆಯನ್ನು ಆಕೆಯಂ ಸಲ್ಲಿಪುದು. ಆಕೆ ಅವನು ಹೇಳೋದು ನೋಡಿ, ಸೀತೆ ಅವಳನ್ನು ಕೊಟ್ಬಿಡೋದು ವೈರಿಗೆ. ಅದೇನು ಹಾಗೆ ಒಪ್ಪವಾಗಿ ಅಕ್ಷತೆಯಾಗಿ ಕೊಡುವಂಥದ್ದು. ಆ ಅಶ್ಲೀಲತೆ, ಆ ರೂಕ್ಷತೆ, ಆ ಗ್ರಾಮ್ಯತೆ, ಆ ಬೀಭತ್ಸ, ಆ ಪೈಶಾಚಿಕ ರಾಕ್ಷಸೀಯ ವಿವರಗಳಿವೆಯಲ್ಲ, ಅದಷ್ಟೂ ಅಕ್ಷತೆಯ ನಾಕೆಯಂ ಸಮರ್ಪಿಸುವುದು ಅನ್ನುವ ಒಂದು ಮಾತಿನಲ್ಲಿದೆ. ಇದು ಇಂದ್ರಜಿತ್, ರಾವಣನ ಮಗ. ತನ್ನ ಅಮ್ಮನಿಗೆ ಸವತಿಯರ ಮೇಲೆ ಸವತಿಯರನ್ನು ತಂದಿದ್ದರೂ ಕೂಡ ಅವನಿಗೆ ಇರುವೆ ಕಚ್ಚಿದಷ್ಟು ಅನಿಸಿಲ್ಲ. ಅಂದರೆ ಅವನ ಮಗನ ತಲೆ ಹಿಡುಕನ ರಾವಣನಿಗೆ 10 ತಲೆ, ಒಬ್ಬ ಮಗ ಸಾಲದು ಹಿಡಿಯೋದಿಕ್ಕೆ. ಈ ಥರದ್ದು ಅಂತ ಅನಿಸುತ್ತೆ. ಎಷ್ಟು ನೀಚತೆ, ಎಷ್ಟು ಬರ್ಬರತೆ. ಇವನು ಹೀಗೆ ಒಬ್ಬನ ವಾದವನ್ನು ಪರಾಸ್ತ ಮಾಡಿದ ತಕ್ಷಣ ಅಲ್ಲಿವರೆಗೂ ಹಿರಣ್ಯಕೇಶಿ ವಾದವೇ ಸರಿ ಅಂತಿದ್ದಂಥ ಸಭೆ ಗೊಳ್ಳೆಂದು ಗುಲ್ಲೆದ್ದು ದಟ್ಟಹಾಸಂ. ಯಾಕೆ ನೋಡಿ, ವ್ಯಂಗ್ಯ ಮಾಡಿದ ತಕ್ಷಣ ಯಾರ ಮಾತಿಗೂ ಎಲ್ಲೆಲ್ಲದ ಚಪ್ಪಾಳೆ ಬಂದುಬಿಡುತ್ತೆ. ವಾಸ್ತವಕ್ಕೆ ಆ ಶಕ್ತಿ ಇರೋದಿಲ್ಲ, ವ್ಯಂಗ್ಯಕ್ಕೆ ಆ ಶಕ್ತಿ ಇದೆ. ನಗದೆ ಬದ್ಧಭ್ರುಕುಟಿಯಂ ಸದಾ ಲಘುತ್ವವ ನಿಕ್ಕಿ ಮೆಟ್ಟುತ್ತೆ ಗುರುತ್ತಾಲ ಕಂಠದಿಂದ್ರಜಿತು ಮತ್ತೆ. ಆದರೆ ಇಂದ್ರಜಿತ್ ನಗೋಲ್ಲ. ಅವನು ನಕ್ಬಿಟ್ರೆ ಅವನು ಲೈಟ್ ಆಗಿಬಿಡ್ತಾನಲ್ಲ, ಅವನಿಗೆ ಮುಂದುವರಿಸ್ತಾನೆ. ಸಹಜಂ ಕವಿಗೆ ಮೇಣ್ ಸ್ತ್ರೀಗೆ ತರ್ಕಂ ಪ್ರಕೃತಿ ವಕ್ರಂ. ಸಹಜಂ ಕವಿಗೆ ಮೇಣ್ ಸ್ತ್ರೀಗೆ ತರ್ಕಂ ಪ್ರಕೃತಿ ವಕ್ರಂ. ರಾಜಕಾರಣ ಕಬಲೆಯೊರ್ವಳಂ ಅಕಾರಣಂ ನೆವಮೊಡ್ಡಿ ವಾದಮಂ ಜಟಿಲತೆಯ ಮುಳ್ಮೆಳೆಗೆ ತಳ್ಳಿ ತಾನ್ ಬಟ್ಟೆಗೆಟ್ಟು ಪೆರರ್ಗೆ ಕಣ್ಗಡಿಸುವ ಕುಶಲ ಕಲೆ ಇಲ್ಲಿಗ ಪ್ರಕೃತಂ. ಆಸ್ಥಾನಂ ಅವಿವೇಕಂ ಅಪಮಾನ ಕಾರಣಂ. ಆಸ್ಥಾನಂ ಅವಿವೇಕಂ ಅಪಮಾನ ಕಾರಣಂ. ಧರ್ಮ ಜಿಜ್ಞಾಸೆಗಿದು ಲಂಬ ಕೂರ್ಚರ ಫಲಿತ ಸ್ಥವಿರ ಸಮಿತಿಯಲ್ತು. ಧರ್ಮ ಜಿಜ್ಞಾಸೆಗಿದು ಲಂಬ ಕೂರ್ಚರ ಫಲಿತ ಸ್ಥವಿರ ಸಮಿತಿಯಲ್ತು. ರಾಕ್ಷಸ ಬಲಂ ನಿಶಂಕಿ ತನಗೆ ಬೇಡ ಅನ್ಯಾಶ್ರಯದ ಶಕ್ತಿ. ತನಗೆ ಬೇಡ ಅನ್ಯಾಶ್ರಯದ ಶಕ್ತಿ. ಸೀತೆಯಿಂದಕ್ಕೆ ಮೇಣ್ ರಾಮನಿಂದಕ್ಕೆ ಮೇಣ್ ಧರ್ಮದಿಂದಕ್ಕೆ. ಹಗೆ ಬೀಡು ಬಿಟ್ಟಿಗುದಲ್ಲಿ ದೂರದ ಶರದಿ ವೇಲೆಯ ಸಿಕತ ವೇದಿಯೊಳ್. ಲಂಕೆಗೆ ಬಹುಳಮಪಾಯಂ. ನಮ್ಮ ದೊರೆಗಿಲ್ಲಿ ಬೇಕಾದುದೆಮ್ಮ ಹರಣಂ ಕಾವ್ಯಮಲ್ತು. ನಮ್ಮ ದೊರೆಗಿಲ್ಲಿ ಬೇಕಾದುದೆಮ್ಮ ಹರಣಂ ಕಾವ್ಯಮಲ್ತು. ಮೇಣ್ ಧರ್ಮ ಬೋಧೆಯುಂ ಅಲ್ತು. ಇಂದ್ರಜಿತ್ತು ನೋಡಿ, ಸಂದರ್ಭವನ್ನಷ್ಟನ್ನು ಉತ್ಕಟವಾದ ಕಾರ್ಯಶೀಲತೆ ಕಡೆ ತಿರುಗಿಸ್ಬಿಡ್ತಾನೆ. ನಮ್ಮ ರಾಜಕೀಯ ವ್ಯಕ್ತಿಗಳು ಹಾಗೆ ಮಾಡ್ತಾರೆ. ಏನಾದರೂ ದೊಡ್ಡ ಸ್ಕ್ಯಾಂಡ್ಲು ಮತ್ತೊಂದು ಹೇಳ್ತಾ ಇದೆ ಅಂದರೆ ಗಡಿಯ ಕಡೆಗೆ ಸೈನ್ಯವನ್ನು ಜಮಾಯಿಸಿಬಿಡ್ತಾರೆ. ಪಾಕಿಸ್ತಾನದ ಆತಂಕ ಇದೆ ಅಂತ ನಮ್ಮೆಲ್ಲರ ಕಣ್ಣು ಅತ್ತ ಕಡೆ ಹೊರಟು ಬಿಡುತ್ತೆ. ಕಾರ್ಯಶೀಲತೆ ಫಿಯರ್ ಆಫ್ ವಾರ್ ಅಂತಂದು ಬಿಡ್ತಾರೆ. ಅವರಾದರೂ ಅದನ್ನೇ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲ ವಾಪಸ್ ತೊಗೊಳ್ತಾರೆ. ಒಂದು ತಿಂಗಳಾದಮೇಲೆ ಅಷ್ಟೊತ್ತಿಗೆ ಪೀಪಲ್ಸ್ ಮೆಮರಿ ಶಾರ್ಟ್ ಅಂತ ಹೀಗೆ ಈ ರೀತಿಯಲ್ಲಿ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಸಹಜಂ ಕವಿಗೆ ಮೇಣ್ ಸ್ತ್ರೀಗೆ ತರ್ಕಂ ಪ್ರಕೃತಿ ವಕ್ರಂ. ಹೆಣ್ಣಿನ ಬಗ್ಗೆ ಅವನಿಗಿಷ್ಟೇ ಇರುವಂಥದ್ದು ತೀರ್ಮಾನ, ಅದಕ್ಕಿಂತ ಮಿಗಿಲಾಗಿ ಯಾವುದೂ ಇಲ್ಲ. ರಾಜಕಾರಣಕ್ಕೆ ಅಬಲೆಯೋರ್ವಳನ್ ಅಕಾರಣಂ ನೆವೆವೊಡ್ಡಿ ವಾದಮಂ ಜಟಿಲತೆಯ ಮುಳ್ಮೆಳೆಗೆ ತಳ್ಳಿ ತಾನ್ ಬಟ್ಟೆಗೆಟ್ಟು ಪೆರರ್ಗೆ ಕಣ್ಗಡಿಸುವ ಕುಶಲ ಕಲೆ ಇಲ್ಲಿಗ ಪ್ರಕೃತಂ.
ಇದನ್ನು ಇವರ ಅಪ್ಪನೇ ಮಾಡಿದ್ದಲ್ವಾ? ಯಾರು ಮಾಡಿದ್ರು ಅನ್ನೋದನ್ನು ನೋಡಿ, ನಾವು ಸತ್ಯವನ್ನು ಹಿಡಿಯದೇ ಇದ್ದಾಗ ವಾದದಲ್ಲಿ ಎಲ್ಲಿಯೋ ಒಂದು ಕಡೆ ತಪ್ಪು ಮಾಡಿಯೇ ಮಾಡ್ತೀವಿ. ಸತ್ಯವನ್ನು ಹಿಡಿದಾಗ ವಾದದಲ್ಲಿ ದುರ್ಬಲತೆ ಇರಬಹುದು, ದೋಷ ಇರೋದಿಲ್ಲ. ಈಗ ಒಬ್ಬ ದುರ್ಬಲನಾದವನು ರೋಗಿಯಲ್ಲದೆ ಇರಬಹುದು, ಗಟ್ಟುಮುಟ್ಟಾಗಿರೋವನಿಗೆ ರೋಗವೂ ಬಂದಿರಬಹುದು. ಹೀಗಾಗಿ ಅದು ಅಜ್ಞಾತವಾದಂತಹ ರೋಗ ಇರಬಹುದು. ಆದರೆ ದುರ್ಬಲನಿಗೆ ದೇಹ ದೌರ್ಬಲ್ಯ ಇರಬಹುದು, ಆದರೆ ರೋಗ ಇಲ್ಲದೆ ಇರಬಹುದು. ಹೀಗಾಗಿ ಇವನು ತನ್ನ ವಾದವನ್ನು ವ್ಯಕ್ತಿಗತವಾದ ಶೌರ್ಯದಿಂದ ಬಲಿಷ್ಠವಾಗಿ ಮಾಡೋಕ್ಕೆ ನೋಡ್ತಾ ಇರುವಾಗಲೇ ತಂದೆ ಮಾಡಿದ ಎಡವಟ್ಟನ್ನು ತನ್ನ ಅರಿವಿಲ್ಲದೆಯೇ ಹೇಳ್ತಾ ಇದ್ದಾನೆ. ಅವನೇ ಮೊದಲು ಹೇಳಿದ್ದು, ನಾವು ಅವನಿಗೆ ಅವಮಾನ ಮಾಡೋದಕ್ಕಿಂತ ಪ್ರತಿಯಾಗಿ ಸೀತೆಯನ್ನು ಕರೆದುಕೊಂಡು ಎಳ್ಕೊಂಡು ಬಂದಿದ್ದಿಲ್ಲಿಗೆ ಅಂತೆಲ್ಲ ಅದನ್ನು ಮುಂದೆ ಇಟ್ಟು ಮಾತಾಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ಧರ್ಮ ಜಿಜ್ಞಾಸೆಗಿದು ಲಂಬಕೂರ್ಚರ ವಲಿತ ಫಲಿತ ಸ್ಥವಿರ ಸಮಿತಿಯಲ್ತು. ಲಂಬಕೂರ್ಚರು ಅಂದರೆ ಉದ್ದದ ಗಡ್ಡ ಬಿಟ್ಟುಕೊಂಡಿರ್ತಕ್ಕಂಥ ಬೆಳ್ಳಗಿರುವ ತಲೆ ಕೂದಲು ಗಡ್ಡಗಳು ನೆರೆತಂಥವಾದಂಥ ಮುದುಕರ ಸಮಿತಿ ಅಲ್ಲ ಧರ್ಮ ಜಿಜ್ಞಾಸೆಗೆ. ಅಂದರೆ ಧರ್ಮ ಜಿಜ್ಞಾಸೆ ಮುದುಕರಿಗೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಇನ್ನೂ ಅನೇಕರಿಗೆ ಉಂಟು. ತತ್ವಚಿಂತನೆ ಮಾಡಬೇಕು ಅಂದರೆ ವಯಸ್ಸಾಗಿಲ್ಲ ಅಂತಾರೆ, ಭಗವದ್ಗೀತೆ ಓದಬೇಕು ಅಂದರೆ ರಿಟೈರ್ ಆಗಿಲ್ಲ ಅಂತಾರೆ. ಭಾಳಷ್ಟು ಜನರನ್ನು ನಾನು ನೋಡಿದ್ದೀನಿ, ರಿಟೈರ್ ಆಗೋವರೆಗೂ ಅವ್ರು ಮಾಡಬಾರ್ದ ಕೆಲಸಗಳನ್ನೇ ಮಾಡ್ಕೊಂಡು ತಿರುಗ್ತಾ ಇರ್ತಾರೆ. ರಿಟೈರ್ಮೆಂಟ್ ಬರ್ತಿದ್ದಂತೆಯೇ ಕ್ರಾಪೊಳಗೆ ಒಂದು ಜುಟ್ಟು ಬತ್ತಿ ಗಾತ್ರ ಜುಟ್ಟು ಬಂದುಬಿಡುತ್ತೆ, ಹಣೆ ಮೇಲೆ ಅದೆಲ್ಲಿಂದಲೋ ಮತಲಾಂಛನಗಳು ಉದುರಿಬಿಡುತ್ತವೆ. ಮತ್ತು ಅವರವರ ಸ್ವಗೋಷ್ಠಿನಿಷ್ಠವಾದಂಥ ಆಯಾ ಮಠಗಳಿಗೆ ಆಯಾ ಗೋಷ್ಠಿಗಳಿಗೆ ಹೋಗಿ ಬರೋದು, ಮತಾಂಧರಾಗಿ ಕುಣಿದು ಕುಪ್ಪಳಿಸೋದು, ಯಾರೋ ಅಯೋಗ್ಯರಾದಂಥ ತಮ್ಮ ಮತ ಗುರುಗಳನ್ನು ಮಠಾಧಿಪತಿಗಳನ್ನು ಅಂಧಾಚಾರವಾಗಿ ಅನುಸರಿಸ್ತಕ್ಕಂಥದ್ದು, ಮಿಕ್ಕವರನ್ನು ತೆಗಳ್ತಾ ಇರುವಂಥದ್ದು, ಅಷ್ಟಕ್ಕೆ ಮುಗಿಯುತ್ತದೆ, ಇನ್ನೇನೂ ಅಲ್ಲ. ಇದು ಈ ರೀತಿಯಾಗಿ ವಾರ್ಧಕದಲ್ಲಿ ಬರುವಂಥದ್ದಲ್ಲ. ಧರ್ಮ ಚಿಂತನೆ ಮೊದಲಿನಿಂದ ಇರಬೇಕಾದದ್ದು. ನಮ್ಮಲ್ಲಿ ಧರ್ಮಶಾಸ್ತ್ರಂ ಸ್ಥಿತಂ ಶಾಂತಂ ತರುಣಂ ಧೀರ ವಿಗ್ರಹಂ ಅಂತಲೇ ಹೇಳಿದ್ದಾರೆ ಧರ್ಮಶಾಸ್ತ್ರವನ್ನು. ಧರ್ಮಶಾಸ್ತ್ರ ಸಿತ ಬೆಳಗಿರ್ತಕ್ಕಂಥದ್ದು, ಶಾಂತ ನೆಮ್ಮದಿಯಾಗಿರ್ತಕ್ಕಂಥದ್ದು, ತರುಣ ಯೌವನದಲ್ಲಿರ್ತಕ್ಕಂಥದ್ದು, ಧೀರವಾದ ಪ್ರಜ್ಞಾಶಾಲಿಯಾದ ವಿಗ್ರಹ ಅಂತ ಹೇಳಿಬಿಟ್ಟು, ತುಲಾಹಸ್ತಂ ತಕ್ಕಡಿಯನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದೆಲ್ಲ ಧರ್ಮಶಾಸ್ತ್ರವನ್ನು ವಿಗ್ರಹೀಕೃತವಾಗಿ ಮಾಡಿ ಹೇಳ್ತಾರೆ. ಹಾಗಿರುವಂಥದ್ದು ಅದು ಮುದಿಯಲ್ಲ ಧರ್ಮಶಾಸ್ತ್ರ. ಆದರೆ ಇವನು ಅದನ್ನು ಅಪ್ಪನ ದಾರಿಯಲ್ಲೇ ಮುದಿಯಾಗಿಸಿಬಿಟ್ಟಿದ್ದಾನೆ. ನಮಗೆ ಅನ್ಯಾಶ್ರಯದ ಶಕ್ತಿ ಬೇಡ, ಸೀತೆ ಆಗಲಿ ರಾಮ ಆಗಲಿ ನಮಗೀಗ ಅಪ್ರಸ್ತುತ. ಹಾಗಿದ್ರೆ ಈ ವಾದ ಯಾಕೆ ಬೇಕು? ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದಾನೆ. ಆ ಉತ್ತರ ವೇಳೆಯಲ್ಲಿ ಸಮುದ್ರದ ಉತ್ತರ ದಿಕ್ಕಿನಲ್ಲಿ ಸೇನೆ ಬಂದು ನಿಂತಿದೆ. ನಮ್ಮ ದೊರೆಗೆ ಬೇಕಾಗಿರೋದು ನಮ್ಮ ಪ್ರಾಣ, ಕಾವ್ಯನೂ ಅಲ್ಲ ಧರ್ಮ ಬೋಧೆನೂ ಅಲ್ಲ ಅಂತಂದು ಬಿಡ್ತಾ ಇದ್ದಾನೆ. ಈಗ ತಾನು ತನ್ನ ತಂದೆಗೆ ರಾಜನಂತೆ ಭಾವಿಸಿಕೊಂಡು ತನ್ನ ಆತ್ಮನಿವೇದನೆಯನ್ನು ಮಾಡುವಂಥದ್ದು ಒಂದು ಮಹಾಘೋಷವಾಕ್ಯವನ್ನು ನೋಡಿ. ತ್ರೈಭುವನ ವಿಜಯಿ ಹೇ ದೈತ್ಯ ಚಕ್ರೇಶ್ವರ, ನೀಂ ನಿರಂಕುಶನುಂ ಅಸಹಾಯ ಶೂರನುಮ್ಮಾಗಿ ಈ ಬೆರಕೆ ನೆರವಿಯ ಮುಂತಣಕ್ಕೆ ಕಿವಿಗೊಡಲ್ ಬಗೆದಂದುದದು ನಮ್ಮ ಮತಿಯ ಮೇಲ್ಮೆಯನಲ್ತೋ. ಮೇಣೆಮ್ಮ ಕೈದುಗಾರಿಕೆಯ ಹಿರಿಮೆಯನ್ ಅಲ್ತು ಸೂಚಿಪುದು ರಾಜ ಹೃದಯದ ಪ್ರಜಾವತ್ಸಲ ಮಹೌದಾರ್ಯಮಂ. ಸೂಚಿಪುದು ರಾಜ ಹೃದಯ ಪ್ರಜಾವತ್ಸಲ ಮಹೌದಾರ್ಯಮಂ. ತಿಳಿಯದೆ ಅದ ಎಳಮೊಗಕ್ಕೆ ನವಿರು ಕರ್ಪಿನಂಕುರಂ ಇನ್ನುಂ ಉದ್ಭವಿಸದಿರ್ಪುವಣುಗಗಳು. ತಿಳಿಯದದನ್ ಎಳಮೊಗಕ್ಕೆ ನವಿರ್ ಕರ್ಪಿನಂಕುರಂ ಇನ್ನುಂ ಉದ್ಭವಿಸದಿರ್ಪ ಅಣುಗುಗಳ್ ಬಣಗುಗಳ್ ಭಾವುಕ ಸಹಜ ಬಾಲ ಭಾಷೆಯಿಂ ಬೋಧಿಸುತ್ತಿವೆ ನಿನಗೆ. ಸಮರ ನಟರಾಜಂಗೆ ಭಾವುಕ ಸಹಜ ಭಾಷೆಯಿಂ ಬೋಧಿಸುತ್ತಿವೆ. ರಣತಾಂಡವದ ರಾಜಕೀಯಮಂ ನಿನಗೆ ಬೋಧಿಸುತ್ತಿವೆ. ಕೇಸರಿಯ ನಖಕ್ಕೆ ನರಿ ನೀಡುತ್ತಿದೆ ತನ್ನ ಹಲ್ಲಿನ ಹುಲು ತನುತ್ರವಂ.
ಕಿತ್ತಿಲಿನ ಸಾಣೆಯಂ ಪಿಡಿವ ಗಾಂಪಿಗ ಜಗಳ್ ಒಂದು ಜಂಗುಳಿಸ ಜಸಕೆ ಬಾಯಿ ಬಿಡುವ ನೀರಲ್ಕೆ ಎನ್ನಡೆ ಸುಳಿಯದಿರ್ಕೆ ಬಜ್ಜರ ಕಿತ್ತಿಲಿನ ಸಾಣೆಯಂ ಪಿಡಿವ ಗಂಪಿಗೆ ಜಗುಳ್ವೊಂದು ಜಂಗುಳಿ ಜಸಕೆ ಬಾಯಿ ಬಿಡುವ ನೀರಲ್ಕೆ ಎನ್ನಡೆ ಸುಳಿಯದಿರ್ಕೆ ನಿನಗೆ ನಾಂ ಬುದ್ಧಿ ವೇಳುವ ಮರುಳಂ ಅಮರದಿರ್ಕೆ ನಿನಗೆ ನಾಂ ಬುದ್ಧಿ ವೇಳುವ ಮರುಳು ಅವರದಿರ್ಕೆ ನಿನಗೆ ಮಗನೆಂಬುದೊಂದೆಯೇ ಅಲ್ತು ನಿನಗೆ ಮಗನೆಂಬುದೊಂದೆಯೇ ಅಲ್ತು ತೊರೆಗೆ ನಾಂ ಪ್ರಜೆ ನಿನಗೆ ಮಗನೆಂಬುದೊಂದೆಯೇ ಅಲ್ತು ದೊರೆಗೆ ನಾಂ ಪ್ರಜೆ ಎಂಬುದು ತರ್ಕಂ ಇಲ್ಲಿಗೆನ್ನಯ ಧೃತಿಯ ನಿರ್ಣಯಕ್ಕೆ ನಿನ್ನಿಷ್ಟದಂತೆ ನಡೆವುದೇ ಧರ್ಮಂ ನಿನ್ನಾಜ್ಞೆಯಂ ಪಾಲಿಪುದೆ ತನೂಭವ ನಿನಗೆ ಕರ್ತವ್ಯ ಕರ್ಮ ನಿನ್ನಿಷ್ಟದಂತೆ ನಡೆವುದೇ ಧರ್ಮ ನಿನ್ನಾಜ್ಞೆಯಂ ಪಾಲಿಪುದು ತನೂಭವ ನಿನಗೆ ಕರ್ತವ್ಯ ಕರ್ಮ ರಾಕ್ಷಸ ಕುಲಕ್ಷೇಮಕ್ಕೆ ರಾಕ್ಷಸೇಂದ್ರಂಗೆ ವಿಧೇಯತೆಯ ನುಡಿಧನ್ಯಮಂ ಕಾಣೆ ರಕ್ಷಯ ವರ್ಮವಂ ರಾಕ್ಷಸ ಕುಲಕ್ಷೇಮಕ್ಕೆ ರಾಕ್ಷಸೇಂದ್ರಂಗೆ ವಿಧೇಯತೆಯ ನುಡಿಧನ್ಯಮಂ ಕಾಣೆ ರಕ್ಷಯ ವರ್ಮಮಂ ನಿನ್ನಾಜ್ಞೆಯಂ ಪಾಲಿಪುದೆ ತನೂಭವಂ ಎನಗೆ ಕರ್ತವ್ಯ ಕರ್ಮ ಏನು ಬಿಲಹರಿ ಸಭಾಮುಖದಲ್ಲಿ ಅಷ್ಟು ಉಜ್ವಲವಾಗಿ ಬಂದ ಭಾಷಣಕ್ಕೆ ಯುಕ್ತವಾದ ರಾಗ. ಅವನು ಹೇಳ್ತಾ ಇದ್ದಾನೆ, ತ್ರೈಭುವನ ವಿಜಯ ಹೇ ದೈತ್ಯ ಚಕ್ರೇಶ್ವರ, ನೀನು ಅಸಹಾಯಶೂರನಾಗಿ ಈ ಮಂತ್ರಾಲೋಚನೆಗೆ ಕಿವಿಗೊಟ್ಟಿದ್ದೀಯಾ ಅಂತಂದರೆ ಅದು ನಮ್ಮ ಬುದ್ಧಿವಂತಿಕೆ ಅಂತಲ್ಲ, ನಮ್ಮ ಶೌರ್ಯ ಅಂತಲ್ಲ, ನೀನು ಪ್ರಜಾಹೃದಯವನ್ನು ತಿಳ್ಕೊಳ್ಬೇಕು ಅನ್ನುವ ಪ್ರಜಾವತ್ಸಲನಾದ ರಾಜ, ಅದು ನಿನ್ನ ಔದಾರ್ಯ. ಇನ್ನು ತಿಳಿಯದನ್ ಎಳೆಮೊಗಕ್ಕೆ ನವಿರ್ ಕರ್ಪಿನ ಅಂಕುರಂ ಇನ್ನೂ ಉದ್ಭವಿಸದಿರ್ಪ ಅಣುಗುಗಳು. ಅದು ಎಂಥ ಒಂದು ಭಾಷೆ, ಅಚ್ಚಗನ್ನಡದಲ್ಲಿ ಎಳೆಮೊಗಕ್ಕೆ ನವಿರ್ಕರ್ಪಿನ ಅಂಕುರಂ ಇನ್ನೂ ಉದ್ಭವಿಸದಿರ್ಪ ಅಣುಗುಗಳು. ಎಳೆಯ ಮುಖಕ್ಕೆ ಇನ್ನೂ ಕಪ್ಪು ಚಿಗುರು ಮೀಸೆ ಮೊಳೆಯದೇ ಇರತಕ್ಕಂಥ ಎಳೆ ನಿಂಬೆಗಳು ಬಣಗುಗಳು ಭಾವುಕ ಸಹಜ ಬಾಲಭಾಷೆಯಿಂದ ಬೋಧಿಸ್ತಾ ಇವೆ ನಿನಗೆ. ಯಾರಿಗೆ? ಸಮರ ನಟರಾಜನಿಗೆ. ರಣತಾಂಡವದ ರಾಜಕೀಯವನ್ನು ಸಮರ ನಟರಾಜನಿಗೆ ಬೋಧಿಸುವುದು ಅಂತಂದರೆ ಏನು? ಕೇಸರಿಯ ನಖಕ್ಕೆ ನರಿ ನೀಡುತ್ತಿದೆ ತನ್ನ ಹಲ್ಲಿನ ಹುಲು ತನುತ್ರಮಂ. ನರಿ ತನ್ನ ಹಲ್ಲಿನ ಬಲವನ್ನು ಸಿಂಹದ ಉಗುರಿಗೆ ಕೊಡ್ತೀನಿ ಅಂತ ನಿಂತುಕೊಂಡಿದೆ. ವಜ್ರಕ್ಕಿದ್ದಲಿನ ಸಾಣೆಯಂ ಪಿಡುವ ಗಾಂಪಿಂಗೆ, ವಜ್ರಕ್ಕೆ ಇಜ್ಜಲಿಂದ ಸಾಣೆ ಕೊಡುವಂಥದ್ದು ಇದೆಲ್ಲಾದರೂ ಉಂಟೆ? ಇಜ್ಜಲು ಅಂದರೆ ವಸ್ತುತಃ ಗ್ರಫೈಟ್. ನಮಗೆ ಗೊತ್ತಿದೆ, ಆ ಒಂದು ಮೋ ಸ್ಕೇಲ್ ಅಂತ ಕರೀತಾರೆ. ಮೋ ಸ್ಕೇಲ್ನಲ್ಲಿ ನಮಗೆ ಟಾಲ್ಕ್ ಗ್ರಫೈಟಿಂದ ಮೊದಲುಗೊಂಡು ಕೋರಂಡಮ್ ಡೈಮಂಡ್ವರೆಗೆ 10 ಪದಾರ್ಥಗಳನ್ನು ಕ್ರಮಕ್ರಮವಾಗಿ ವಿಸ್ತರಿಸಿಕೊಂಡು ಯಾವುದಕ್ಕಿಂತ ಯಾವುದು ಗಟ್ಟಿ ಅಂತ ಉತ್ತರೋತ್ತರವಾಗಿ ಆ ಗಡಿಸುತನ ಹಾರ್ಡ್ನೆಸ್ ಇರುವಂಥದ್ದು. ಮೊದಲಿಗೆ ಬರುವಂಥದ್ದು ಗ್ರಫೈಟ್ ಇಜ್ಜಲು, ಅದು ಹೋಗಿ ಕೊನೆಗೆ ಬರುವಂಥ ವಜ್ರಕ್ಕೆ ಸಾಣೆ ಹಿಡಿಯೋದು ಅಂತಂದರೆ ಎಲ್ಲೇ ಆಗುತ್ತದೆ. ಹಾಗೆ ಇವುಗಳು ಮಾಡ್ತಾ ಇರುವಂಥದ್ದು ಮಸಿ ಮಾಡಿಕೊಳ್ಳುವುದಲ್ಲದೆ ಇನ್ಯಾವುದೂ ಇಲ್ಲ ಅಂಥೇಳಿ ನಿನಗೆ ನಾನು ಬುದ್ಧಿ ಹೇಳುವಂಥ ಅವಿವೇಕ ಮಾಡೋದಿಲ್ಲ. ನಿನ್ನ ಮಗ ಒಬ್ಬನೇ ಅಲ್ಲ, ನಾನು ಪ್ರಜೆಯೂ ಹೌದು. ಪ್ರಜೆಯಾಗಿ ರಾಜನ ವಾಕ್ಯ ಕರ್ತವ್ಯ, ಮಗನಾಗಿ ಪಿತೃವಾಕ್ಯ ಕರ್ತವ್ಯ. ಹಾಗಾಗಿ ನಿನ್ನಿಷ್ಟದಂತೆ ಮಾಡೋದೇ ನನ್ನ ಕರ್ತವ್ಯ. ನೀನು ರಾಕ್ಷಸೇಶ್ವರ, ರಾಕ್ಷಸಹಿತ, ನಿನಗೆ ಗೊತ್ತು. ನಿನ್ನ ಜ್ಞಾನದಲ್ಲಿ, ನಿನ್ನ ಕರ್ಮದಲ್ಲಿ, ನಿನ್ನ ಇಚ್ಛೆಯಲ್ಲಿ, ನಿನ್ನ ಇಚ್ಛಾ ಜ್ಞಾನ ಕ್ರಿಯಾ ಶಕ್ತಿಗಳಲ್ಲಿ ಏನೇ ರಾಕ್ಷಸ ಕುಲ ಹಿತ ಇದೆ, ಅದು ನನ್ನ ಪಾಲಿಗೆ ಕರ್ತವ್ಯ ಅಂಥೇಳಿ ತಾನು ಕೋಲಾಹಲದಿಂದ ತನ್ನ ಮಾತನ್ನು ಮುಗಿಸ್ತಾನೆ. ಆಗ ನೋಡಿ ಸಭೆಯ ಪರಿಣಾಮ ಏನು, ಮತ್ತು ಇಂದ್ರಜಿತ್ತಿನ ಮಾತುಗಳಿಗೆ ವಿಭೀಷಣ ಕೊಡುವಂಥ ಉತ್ತರದ ಪೀಠಿಕೆ ಏನು ಅಂತ ಕಾಣೋಣ.
ಕರ್ನಿಶಯ ನಕ್ಷತ್ರದೋಲಗದೊಳ್ ಒಂದರಿಲ್ ತಾನಿರ್ದ ತಾಣದಿಂದ ಎದ್ದು ಧಾವಿಸಿ ನುಗ್ಗು ತುಜ್ವಲಿಸಿ ಚವದಿ ಕಣ್ಮರೆಯಾದೊಡಂ ವಿಯದ್ಯವನಿಕೆಯ ಕರ್ಪಿನೊಳ್ ಪಿಂತಳ್ವದರ ರಂಜಕೋದ್ದೀಪ್ತ ಪಥರೇಖೆಯಂ ನೋಳ್ಪ ವಿಸ್ಮಿತರವೋ ಕರ್ನಿಶಯ ನಕ್ಷತ್ರದೋಲಗದೊಳ್ ಒಂದರಿಲ್ ತಾನಿರ್ದ ತಾಣದಿಂದೆದ್ದು ಧಾವಿಸಿ ನುಗ್ಗುತ ಉಜ್ವಲಿಸಿ ಜವದಿ ಕಣ್ಮರೆಯಾದೊಡಂ ವಿಯದ್ಯವನಿಯ ಕರ್ಪಿನೊಳ್ ಪಿಂತಳ್ವದರ ರಂಜಕೋದ್ದೀಪ್ತ ಪಥರೇಖೆಯಂ ನೋಳ್ಪ ವಿಸ್ಮಿತರವೋಲ್ ಸಭೆಯ ಜನರುಲ್ಲಸದ ಕೊರಳ್ ಭಿನ್ನ ನಿರ್ದುದು ಮರೆತು ಭಿನ್ನ ನಿರ್ದುದ ಮರೆತು ಘೋಷಮಂ ಮರೆತು ಭಿನ್ನ ನಿರ್ದುದು ಶ್ರವಣದರ್ಥರೋ ಮಂಥನದಿ ಭಾವ ಮಂತರಮೆನಲ್ ವಿರಮಿಸುತ್ತಿಂದ್ರಜಿತು ಮಣಿಗಣಪಣಾಗಿ ಎಡೆಯಾಟಮಂ ನಿಲ್ಲಿಸಿ ಮರಳ್ವವೋಲ್ ತನ್ನ ವಲ್ಮೀಕಗೆ ವಿರಮಿಸುತ್ತಿಂದ್ರಜಿತು ಮಣಿಗಣಪಣಾಗಿ ಗೆಡೆಯಾಟಮಂ ನಿಲ್ಲಿಸಿ ಮರಳ್ವವೋಲ್ ತನ್ನ ವಲ್ಮೀಕಗೆ ಸಸಂಭ್ರಮಂ ಸರಿದನೈ ತನ್ನ ಉನ್ನತಾಸನಕ್ಕೆ ಲಂಕಾ ಪ್ರತಾಪಕ್ಕೆ ಪರಾಕ್ರಮಕ್ಕೆ ಕಲಶಮಣಿಯಾಗಿದ್ದ ಮೇಘನಾದನವಾಗ ಶನಿ ಬಡಿದ ಮೂರ್ಛೆಯಂ ಸಭೆ ಮೆಲ್ಲ ನೆಚ್ಚರುತ್ತಿರೆ ಪೊರೆಯುರ್ಚುತ್ತೆ ನಾಲಗೆಯ ನೊರೆಗಳಚಿ ಕೋರೆದಾಡೆಯ ಮಸೆವ ಮಾರುತ್ತರದ ಮಸಕದಿಂದ ಏಳಲಿದ್ದ ಹಿರಣ್ಯಕೇಶಿಯ ಕಣ್ಗೆ ಬೀಳ್ದುದು ವಿಭೀಷಣನ ಮೇಲೇಳುವ ಭಾಷಣೋನ್ಮಿಕ ಹೃದಯ ಧೈರ್ಯಕರ ಪೂಜ್ಯ ಚಿತ್ರಂ ಹಿರಣ್ಯಕೇಶಿಯ ಕಣ್ಗೆ ಬಿದ್ದುದು ವಿಭೀಷಣನ ಮೇಲೇಳುವ ಭಾಷಣೋನ್ಮುಖ ಹೃದಯ ಧೈರ್ಯಕರ ಪೂಜ್ಯ ಚಿತ್ರಂ ತಡಕ್ಕನೆ ಕುಳಿತು ಕಣ್ಣಾಯಿತು ಕಿವಿಯಾಯಿತು ತರುಣನಾತ್ಮಂ ತಟಕ್ಕನೆ ಕುಳಿತು ಕಣ್ಣಾಯಿತು ಕಿವಿಯಾಯಿತು ತರುಣನಾತ್ಮಂ ಒಬ್ಬ ಸಾತ್ವಿಕ ವ್ಯಕ್ತಿ ಬರುವ ಕಲ್ಯಾಣಕರವಾದ ಪ್ರಸಂಗವನ್ನು ಕಲ್ಯಾಣಿ ಉಪಕ್ರಮದಿಂದ ನೋಡ್ತಾ ಇದ್ದೀವಿ. ಮೊದಲಿಂದಲೂ ವಿಭೀಷಣನ ವ್ಯಕ್ತಿತ್ವವನ್ನು ಬಹಳ ಚೆನ್ನಾಗಿ ಕುವೆಂಪು ಚಿತ್ರಿಸ್ತಾ ಇದ್ದಾರೆ. ಇಲ್ಲಿಂದ ಮುಂದೆಯೂ ಕೂಡ ಗೊತ್ತಾಗುತ್ತದೆ. ಇಂದ್ರಜಿತು ಮಾತಾಡಿ ಮುಗಿದ ಮೇಲೆ ಸಭೆಯ ಸ್ಥಿತಿ ಹೇಗಿತ್ತು ಅಂತ ವರ್ಣಿಸ್ತಾರೆ. ಈ ಡೀಟೇಲ್ಸೇ ನನಗೆ ಬಹಳ ಬಹಳ ಇಷ್ಟವಾಗುವುದು. ಒಬ್ಬ ವ್ಯಕ್ತಿ ಮಾತಾಡಿದ ಮೇಲೆ ಸಭೆಯ ಮೇಲೆ ಆದ ಪರಿಣಾಮ ನೋಡಿ. ಕರ್ನಿಶಯ ನಕ್ಷತ್ರದೋಲಗದ ಒಳಗೆ ಒಂದು ಅರಿಲ್ ತಾನಿದ್ದ ತಾಣದಿಂ ಧಾವಿಸಿ ನುಗ್ಗುತ್ತ ಉಜ್ವಲಿಸಿ ಜವದಿ ಕಣ್ಮರೆಯಾದೊಡಂ ವಿಯದ್ಯವನಿಕೆಯ ಕರ್ಪಿನೊಳ್ ಪಿನ್ ತಳ್ವ ಅದರ ರಂಜಕೋದ್ದೀಪ್ತ ಪಥರೇಖೆಯಂ ನೋಳ್ಪ ವಿಸ್ಮಿತರ ಓಲ್ ಸಭೆ. ಅಂದರೆ ಕಪ್ಪು ಆಕಾಶದಲ್ಲಿ ರಾತ್ರಿಯಲ್ಲಿ ನಕ್ಷತ್ರದ ಒಡ್ಡೋಲಗದಲ್ಲಿ ತಾನಿದ್ದ ತಾಣದಿಂದ ಧಲಕ್ಕನೆ ಬಿದ್ದು ನೆಲಕ್ಕೆ ನುಗ್ಗುತ್ತಾ ಇದ್ದಂಥ ಒಂದು ಉಲ್ಕೆ ಹಾಗೇ ಉರಿದು ಬಿದ್ದು ಮಾಯವಾದ ಮೇಲೂ ಕೂಡ ಆಕಾಶದ ಪರದೆಯ ಮೇಲೆ ಆ ಕಪ್ಪಿನ ಬಣ್ಣದ ಮೇಲೆ ಅದರ ರಂಜಕೋದ್ದೀಪ್ತ ಬರ್ನಿಂಗ್ ಫಾಸ್ಫರ್ ತರಹ ಇದ್ದಂತಹ ಆ ಒಂದು ಬೆಳಕಿನ ರೇಖೆ ಅದು ಆರಿದ ಮೇಲೆಯೂ ನೋಡುವವರ ಮನಸ್ಸಿನಲ್ಲಿ ಹೇಗಿರುತ್ತದೆಯೋ ಹಾಗೆ ಇಂದ್ರಜಿತ್ ಮಾತು ನಿಲ್ಲಿಸಿದ ಮೇಲೆಯೂ ಆ ಸಭಾಸದರ ಕಿವಿಗಳಲ್ಲಿ ಶ್ರವಣದರ್ಥ ರೋಮಂಥನದಿ ಭಾವ ಮಂಥರ ಮೆನಲ್ ಕಿವಿಗಳ ದನಬಾಯಿಗಳು ರೋಮಂಥನದ ಮೆಲುಕು ಮಾಡ್ತಾ ಇವೆ ಅಂತ ಈ ಥರ ವರ್ಣಿಸಬಹುದಾದರೂ ಆಗುತ್ತಾ ಅಂತ ಅನಿಸುತ್ತೆ. ನೋಡಿ, ಇವರು ರಾತ್ರಿಯಲ್ಲಿ ಉಲ್ಕಾಪಾತ ಆಗುವುದನ್ನು ಕವಿ ನೋಡಿದ್ದಾರೆ. ತೀವ್ರವಾದ ಬೆಳಕು ನಿಂತ ಮೇಲೂ ನಮ್ಮ ಕಣ್ಣಿನ ಮೇಲಿರುತ್ತದೆ. ಯಾಕೆಂದರೆ ಅದು ದೃಶ್ಯ ಅಳಿದರೂ ಕೂಡ ರೆಟಿನಾಯಿಂದ ನಮ್ಮ ಯಾವ ಒಂದು ನರ್ವ್ಸ್ ಇದೆಯಲ್ಲ, ಆ ದೃಶ್ಯದ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಆ ಒಂದು ಆಡಿಟರಿ ನರ್ವ್ಸ್, ಆ ವಿಜುವಲ್ ನರ್ವ್ಸ್ ಯಾವುದಿವೆ, ಆ ನರತಂತುಗಳು ಬ್ರೈನಿಗೆ ತೆಗೆದುಕೊಂಡು ಹೋಗುವಾಗಲೂ ಇನ್ನೂ ಅದು ಅವಶೇಷ ಉಳಿದಿರುತ್ತದೆ. ಆ ಗ್ಯಾಪ್ ಇರುತ್ತೆ. ಅದನ್ನು ಮೀರಿಸಿದಂಥ ವೇಗದಲ್ಲಿ ಬಂದಿರುತ್ತದೆ. ಕಣ್ಣಿಗೆ ನಮಗೆ ಗೊತ್ತಿರುವಂತೆ ಈ ಚಿತ್ರವನ್ನು
ಹಲವು ಕಾಲ ನಿಲ್ಲಿಸಿಕೊಳ್ಳುವಂಥ ಶಕ್ತಿ ಉಂಟಲ್ಲ. ಸೆಕೆಂಡಿಗೆ 16 ಅಂತ ಲೆಕ್ಕ ಇಡ್ತಾರಲ್ಲ, ಆ ಒಂದು ಧಾಟಿಯಿಂದಲೇ ಚಲನಚಿತ್ರ ಬಂದಿರೋದು. ಕಣ್ಣಿಗೆ ಈ ಒಂದು ದೌರ್ಬಲ್ಯದ ಶಕ್ತಿ ಇಲ್ಲದೆ ಇದ್ದರೆ ಸಿನಿಮಾ ಆಗ್ತಾನೇ ಇರಲಿಲ್ಲ ಅಂತ ನಮಗೆ ಗೊತ್ತಿದೆ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಆ ಚಿತ್ರಣ ಹೇಗೆ ಮಾಯವಾದರೂ ಉಳಿಯುತ್ತದಲ್ಲ, ಆ ದೃಶ್ಯದ ನೆನಪು, ಆ ರೀತಿಯಲ್ಲಿ ಬೆಳಕಿನ ನೆನಪು ಅಸಾಧಾರಣವಾಗಿರುತ್ತದೆ. ಅದನ್ನಿಟ್ಕೊಂಡು ಇಂದ್ರಜಿತ್ತು ತನ್ನ ಮಾತನ್ನು ನಿಲ್ಲಿಸಿದ್ರೂ ಅದು ಅನುರಣಿಸ್ತಾ ಇತ್ತು ಕಿವಿಯಲ್ಲಿ, ಮತ್ತು ಆ ಕಿವಿಯ ದನಗಳು ಅಲ್ಲೇ ಮೆಲಕು ಹಾಕ್ತಾ ಚರ್ವಣ ಮಾಡ್ತಾ ಇವೆ. ಇಂದ್ರಜಿತ್ತ ಆದರೂ ತನ್ನ ಮಾತಿನ ಒಂದು ಹೆಡೆಯಾಟವನ್ನು ನಿಲ್ಲಿಸಿದ ಫಣಾಮಂಡಲ ಮಂಡಿತವಾದ ಮಹಾಸರ್ಪ ತನ್ನ ಹುತ್ತಕ್ಕೆ ಹೋಗುವಂತೆ ತನ್ನ ಆಸನಕ್ಕೆ ಹೋದ ಅಂತ. ವಿಷದಂತೆ ಆ ಮಾತುಗಳು, ಅದನ್ನು ಆಡುವ ಬಾಯಿ ಹೆಡೆಯಂತೆ ಆಡಿಸ್ತಾ ಇರುವಂಥದ್ದು. ಮತ್ತು ಬುಸುಗುಟ್ಟಿ ಅವನು ಸರಕ್ಕನೆ ತಿರುಗಿ, ಆ ಹಾವು ಸರಕ್ಕನೆ ತಿರುಗಿ ಹೋಗುವಂಥದ್ದು, ಹುತ್ತದೊಳಗೆ ಜಲಕ್ಕನೆ ನುಗ್ಗಿ ಮರೆಯಾಗುವಂಥದ್ದು. ಇದನ್ನೆಲ್ಲ ಕಲ್ಪನೆ ಮಾಡಿಕೊಂಡ್ರೆ ಅವನ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇತ್ತು ಎಲ್ಲ ಗೊತ್ತಾಗುತ್ತದೆ. ಒಂದೊಂದು ಹೋಲಿಕೆಯನ್ನು ಆ ಥರ ಚರ್ವಣ ಮಾಡಬೇಕು, ಆಗ ತಿಳಿಯುತ್ತದೆ. ಅವನ ಮಾತಿನ ಸಿಡಿಲಿಂದ ಸಭೆ ಮೂರ್ಛಿತವಾಗಿತ್ತು. ಈಗ ಸ್ವಲ್ಪವಾಗಿ ಶೈತ್ಯೋಪಚಾರ ಮಾಡಿಕೊಂಡು ಹೇಳ್ತಾ ಇದೆ. ಹಿರಣ್ಯಕೇಶಿ ಅವನಿಗೆ ಉತ್ತರ ಕೊಡೋದಕ್ಕಿಂತ ಸಿಡಿಲಿಗೆ ಸಿಡಿಲಾಗುವಂತೆ, ಹಾವಿಗೆ ಹಾವಾಗುವಂತೆ ಹೆಡೆ ಎತ್ತುತ್ತಾ ಇದ್ದಾನೆ. ಆಗಲೇ ವಿಭೀಷಣ ಮಾತಾಡೋಕ್ಕೆ ಇದ್ದಂಥ ಚಿಹ್ನೆ ಅವನಿಗೆ ಕಾಣಿಸ್ತು. ತಟಕ್ಕನೆ ಕುಳಿತ, ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಆ ತರುಣನ ಆತ್ಮ ಕೂತ್ಕೊಳ್ಳುತ್ತದೆ. ವಿಭೀಷಣ ನೋಡಿ ಯಾವ ಥರ ಭವ್ಯ ಮೆಳ್ತರಂ, ಬೆಳ್ಳುಡೆಯ ಒಡಲ ವಿಭೀಷಣನ ಸಾತ್ವಿಕ ದೀರ್ಘ ವಿಗ್ರಹಂ ವೇದಿಕಾ ಪ್ರಾಂಗಣಾಗ್ರದೋಳ್ ಅಲ್ಲಿ ತಾನಾಯಿತು ನೇತ್ರ ನಿರ್ವಾಣಕರಂ ಅಖಿಲರ್ಗೆ ಅಮೃತ ಫೇನಾಂಬರ ಸುಶೋಭಿತ ಜೈನ ದೇವತಾ ಪ್ರತಿಮೆ ಓಲ್. ಶ್ವೇತಾಂಬರ ಜೈನರ ಒಂದು ಜಿನಮುನಿಯ ವಿಗ್ರಹ ಹೇಗಿರುತ್ತೋ ಹಾಗಿತ್ತು ಧವಳ ವಸ್ತ್ರಾಲಂಕೃತವಾದ ವಿಭೀಷಣನ ವ್ಯಕ್ತಿತ್ವ ಅಂತ. ಕುವೆಂಪು ಅವರು ಎಲ್ಲ ಮತಗಳಿಂದಲೂ ಕೂಡ ಹೋಲಿಕೆಗಳನ್ನು ತೆಗೆದುಕೊಳ್ತಾರೆ. ಆ ದೃಷ್ಟಿಯಿಂದಾಗಿ ಅದರ ಶಾಂತಿಯನ್ನು, ನೆಮ್ಮದಿಯನ್ನು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಈಗ ನೋಡಿ, ಅವನ ಆರಂಭಕ್ಕೆ ಮುನ್ನ ಇದ್ದ ಸ್ಥಿತಿ ಎಂಥದ್ದು ಅಂತ, ಮಾತಿಗೆ ಮುನ್ನ ಸ್ಥಿತಿ, ಮೌನವನ್ನೇ ಇಷ್ಟು ವರ್ಣಿಸ್ತಾರೆ. ನಿಶ್ಶಬ್ದಮಿರ್ದುದಾಮಂದಿದಂ ನಿಶ್ಶಬ್ದಮಿರ್ದುದಾಮಂದಿರಂ ನೆನಹಿಗೆಳೆವಂತೆ ಓಲಾಚಾರ್ಯ ವಕ್ತೃತಾ ಶ್ರವಣ ಕಾತರ ಛಾತ್ರವೃಂದಮಂ ನೆನಹಿಗೆಳೆವಂತೆ ಓಲ್ ಆಚಾರ್ಯ ವಕ್ತೃತಾ ಶ್ರವಣ ಕಾತರ ಛಾತ್ರವೃಂದಮಂ ಅಸ್ಥೂಲ ಚಟುಲೋನ್ನತನ ಮುಖದ ಧರ್ಮ ತೇಜಕ್ಕೆ ತಮೋ ದೃಷ್ಟಿ ದೋಷಂ ತಗುಳದಿರ್ಕೆಂದು ಸತ್ವತಾಂ ಬರೆದುದೆನೆ ಕೊಂಕು ಬಿಂಕಗಳಿರದ ಮೀಸೆಗಳ್ ಮನವೊಲಿಪವೋಲ್ಯಸೆದುವ ಆತನ ಆನನದಲ್ಲಿ ಕೊಂಕು ಬಿಂಕಗಳಿರದ ಮೀಸೆಗಳ್ ಮನವೊಲಿಪವೊಲ್ಯಸೆದುವು ಸರಳ ಶೈಲಿಯ ನಿರಭಿಮಾನದ ತಪಪ್ಪರುಷ ಸಭ್ಯಭಂಗಿಯಲಿ ಸರಳ ಶೈಲಿಯ ನಿರಭಿಮಾನದ ತಪಪ್ಪರುಷ ಸಭ್ಯಭಂಗಿಯಲಿ ಬುದ್ಧಿಯ ತೀಕ್ಷ್ಣತೆಗೆ ಸಾಕ್ಷಿ ತಾನೆನಲ್ ನೀಳ್ದ ತಳ್ಳನೆ ನಾಸಿಕಂ ಬುದ್ಧಿಯ ತೀಕ್ಷ್ಣತೆಗೆ ಸಾಕ್ಷಿ ತಾನೆನಲ್ ನೀಳ್ದ ತೆಳ್ಳನೆ ನಾಸಿಕಂ
ಸರೋವರಂಗಳೆರಡರ ನಡುವಣೇರಿಯ ತೆರದೆ ತಿರುಗುವಾಡುಂಬೊಲದ ಶಾಂತಿ ಪಥವಾದುದ ನೆರೆದ ನೆರವಿಯ ನಯನ ಸಂಚರಕ್ಕೆ ತಿರುಗುವ ಆಡುಂಬೊಲದ ಶಾಂತಿ ಪಥವಾದುದು ಆ ನೆರೆದ ನೆರವಿಯ ನಯನ ಸಂಚರಕ್ಕೆ ರಾವಣಂ ಸೇರಿ ಸರ್ವರು ಇಷ್ಟ ಗಂಭೀರ ಗೌರವದಿ ಚಾತಕಗಳಾದ ರಾವಣಂ ಸೇರಿ ಸರ್ವರು ಇಷ್ಟ ಗಂಭೀರ ಗೌರವದಿ ಚಾತಕಗಳಾದ ಅನಲಯ ಜನಕನಾತ್ಮದ ವಿಪಂಚೀಕ್ವಣನ ಮಧುರ ಮಧುಸುಧಾ ಶೀಕರಕ್ಕೆ ಅನಲಯ ಜನಕನಾತ್ಮದ ವಿಪಂಚೀಕ್ವಣನ ಮಧುರ ಮಧುಸುಧಾ ಶೀಕರಕ್ಕೆ ಆನ್ ಡಿಮಾಂಡ್ ಮೋಹನವನ್ನು ತರಿಸಿಕೊಂಡಿದ್ದು ಅವರು ಯಾವ ರಾಗದಲ್ಲಿ ಉದ್ದೇಶ ಮಾಡಿಕೊಂಡಿದ್ದರೋ ಗೊತ್ತಿಲ್ಲ. ಅವರು ಚಕ್ರವಾಕ ಹಿಡಿದಿದ್ರು, ನಾನು ಮೋಹನವನ್ನು ಹಿಡ್ಕೊಂಡು ಬಿಟ್ಟೆ. ನೆನ್ನೆ ಬರಲಿಲ್ಲ ಮೋಹನ ವಿಯೋಗ ತಾಳಕ್ಕೆ ಆಗಲಿಲ್ಲ ನನಗೆ. 4 ದಿವಸಗಳು ಮೋಹನ ಬಂದಿತ್ತು. ವೇಣು ಅವರು ಪ್ರತಿದಿನವೂ ಬೇರೆ ಬೇರೆ ಥರ ನುಡಿಸ್ತಾ ಇದ್ರು. ಇವತ್ತಂತೂ ನಾನು ಈ ರೀತಿಯಾಗಿ ಅವರು ಮೋಹನವನ್ನು ನುಡಿಸಿದ್ದು ಕೇಳಿಯೇ ಇಲ್ಲ ಆರಂಭದಲ್ಲಿ. ಅಂದರೆ ಆ ಸಂದರ್ಭಕ್ಕೆ ಹೇಗೋ ಯಾವುದೋ ಒಂದು ಲಹರಿ ಬರುತ್ತದೆ, ಆ ರೀತಿ ಆಗುತ್ತದೆ. ಈ ರಾಗ ಈ ಸಂದರ್ಭಕ್ಕೂ ಅಷ್ಟು ಚೆನ್ನಾಗಿ ಹೊಂದಿಕೊಂಡು ಬಂದಿದೆ. ವಿಭೀಷಣನ ಮಾತು ಒಂದು ಸಂಮೋಹನ, ಉಪಶಾಂತಿಯನ್ನು ತಂದುಕೊಡುವುದು. ಹಾಗೆಂತ ಸ್ಫೂರ್ತಿ ಇಲ್ಲದೇ ಇಲ್ಲ, ಓಜಸ್ಸು ಇಲ್ಲದೇ ಇಲ್ಲ, ಇರುತ್ತದೆ. ಅದಕ್ಕೊಂದು ನೆಮ್ಮದಿಯ ಕಾಂತಿ. ವಿಭೀಷಣನ ವರ್ಣನೆಯನ್ನೇ ಇಲ್ಲಿ ಮಾಡಿದ್ದಾರೆ. ನಿಶ್ಶಬ್ದ ಮಿರ್ದುದ ಮಂದಿರಂ ನೆನಹಿ ಎಳೆವಂತೆ ಓಲ್ ಆಚಾರ್ಯ ವಕ್ತೃತಾ ಶ್ರವಣ ಕಾತರ ಛಾತ್ರ ವೃಂದಮಂ. ಒಳ್ಳೆಯ ಗುರು ಒಳ್ಳೆಯ ಶಿಷ್ಯರಿಗೆ ಪಾಠ ಮಾಡುವಾಗ ಮಧ್ಯದಲ್ಲಿ ಮಾತಾಡೋಕ್ಕೆ ಮುನ್ನ ಯಾವುದೋ ಒಂದು ಚಿಂತಾ ಲಹರಿಯಲ್ಲಿದ್ದು ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತಾನೆ ಅಂತಂದರೆ ಅದು ಯಾವ ದತ್ತಾವಧಾನದಿಂದ ಶಿಷ್ಯವೃಂದ ಎಲ್ಲ ಒಂದು ಉತ್ಕಟ ಚಾತಕ ಭಂಗಿಯಲ್ಲಿ ನಿಲ್ಲುತ್ತದೋ ಹಾಗೆ ಸಭಾಭವನವೇ ನಿಂತು ಬಿಡ್ತು ಅಂತ ಕವಿ ಹೇಳ್ತಾ ಇದ್ದಾರೆ. ಅಸ್ಥೂಲ, ಅವನು ದಪ್ಪಗಿಲ್ಲ, ಹಾಗಂತ ಸಣ್ಣಗೂ ಇಲ್ಲ. ಚಟುಲೋನ್ನತ, ಚುರುಕಾದ, ಉನ್ನತವಾದ ಆ ದೀದೀಪ್ಯಮಾನವಾದ ಧರ್ಮ ತೇಜಸ್ಸಿನ ಮುಖಕ್ಕೆ ತಮೋದೃಷ್ಟಿ ದೋಷ ತಗೊಳ್ಳಬಾರದು ಅಂತ ಸತ್ವವೇ ಬರದ ಚಿತ್ತಾರದಂತೆ ಮೀಸೆ ಬಿಂಕ ಕೊಂಕಿಲ್ಲದೆ ಇತ್ತು ಅಂತ. ಇವತ್ತು ನಾವು 2 ಮೀಸೆಗಳ ಚಿತ್ರಣ ನೋಡಿದ್ದೀವಿ. ಒಂದು ಇಂದ್ರಜಿತ್ತಿನದು, ಮತ್ತೊಂದು ವಿಭೀಷಣನದು. ಇಂದ್ರಜಿತ್ತಿನ ಮೀಸೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೋಡಿ, ಕಾವಲಿರ್ದುವು ತುಪ್ಪುಳ ಮೀಸೆಗಳು ಬಿಂಕ ಗಂಕುಗಳಿಂತ ಕಾವಲಿರ್ದುವು, ಲಘುತ್ವವನ್ನು ಎಡೆಗೊಡದೆ ಬರಗೊಡದೆ ವದನ ದುರ್ಗದ ದ್ವಾರಪಾಲಕನ ಕರ ಪ್ರಖರ ಚುರಿಕೆಗಳ ಬೋಲ್. ಅದು ಚೂರಿ ಆಗಿತ್ತು ಅಂತ, ಬಿಂಕ ಕೊಂಕುಗಳಿಂದ ಸೆಟೆದು ಇತ್ತು ಅಂತಂದರೆ, ಇಲ್ಲಿ ಆ ಮೀಸೆ ಸತ್ವದೀದೀಪ್ತವಾದಂತಹ ಆ ಮುಖಕ್ಕೆ ತಮೋದೃಷ್ಟಿ ದೋಷ ಬರಬಾರದು ಅಂತ ಸತ್ವವೇ ಬರದ ಒಂದು ಕಪ್ಪಿನ ಚಿತ್ತಾರ ಅನ್ನುವಂತೆ ಇತ್ತು. ಮನವೊಲಿಪವೋಲೆಸೆದುದು, ಎಲ್ಲರ ಮನವನ್ನು ಒಲಿಸುವಂತೆ ಕಾಣ್ತಾ ಇತ್ತು. ಇದು ಚೂರಿ ಚಾಕು ಥರ ಇರಲಿಲ್ಲ ಅನ್ನುವಂಥದ್ದನ್ನು. ಅಂದರೆ ಒಂದು ಮೀಸೆಯನ್ನು ಎಷ್ಟು ಥರ ವರ್ಣಿಸಬಹುದು. ಯಾವ ಕ್ಷೌರಿಕರ ಅಂಗಡಿನಲ್ಲೂ ಈ ಥರ ಮೀಸೆಗಳನ್ನ ಟ್ರಿಮ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವ ಚಿತ್ರಕಾರನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಸಾಹಿತ್ಯಕ್ಕೆ ಇರುವ ಒಂದು ಅವಕಾಶ ಇದೆಯಲ್ಲ, ಬಗೆ ಬಗೆಯಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನು ತಂದು ಒಟ್ಟು ತೋರಿಸುತ್ತದೆ. ಈ ಕಲ್ಪನೆಗಳನ್ನು ಬೇರೆ ಬೇರೆ ವಸ್ತು ವಿಚಾರಗಳನ್ನು ಸೇರಿಸುವಂಥ ಅವಕಾಶ ಸಾಹಿತ್ಯಕ್ಕಿರುತ್ತದೆ ಅಂತ ನೋಡಿದಾಗ, ಸಂಗೀತ ಇಂಥ ಸಾಹಿತ್ಯವನ್ನು ಆಶ್ರಯಿಸಿದರೆ ಅದಕ್ಕೆ ಮತ್ತು ಹೆಚ್ಚಿನ ಕಲ್ಪನೆಗಳು ಬರ್ತವೆ. ಅದರಿಂದಲೇ ಕೇವಲ ಸಂಗೀತಕ್ಕೆ, ಶುದ್ಧ ಆಲಾಪನೆಗೆ ಎಷ್ಟು ಮಹಾತ್ಮೆ ಇದ್ದರೂ ಘನವಾದ ಸಾಹಿತ್ಯವನ್ನು ಆಶ್ರಯಿಸಿಕೊಂಡರೆ ಅದಕ್ಕೆ ಸಿಗುವ ಒತ್ತಾಸೆ ಬಹಳ ದೊಡ್ಡದು. ಅದು ಜನರೇಟರ್ ಇಟ್ಟುಕೊಂಡು ಸಭೆಯನ್ನು ನಡೆಸಿದಂತೆ. ಅದಿಲ್ಲದೇ ಇರೋ ಪವರ್ ಕಟ್ ಆದರೆ ಕತ್ತಲಲ್ಲೇ ಕ್ಯಾಂಡ್ಲನ್ನು ಇಟ್ಕೊಳ್ಬೇಕಾಗುತ್ತದೆ.
ಆ ದೃಷ್ಟಿಯಿಂದ ಈಗಿನ ನಾನು ಎಷ್ಟೋ ಜನ ಹಾಡುಗಾರರು ಕೇಳೋದು ಘನವಾದ ಸಾಹಿತ್ಯವನ್ನು ಇಟ್ಟುಕೊಂಡು ಹಾಡಿ ಆ ಸಾಹಿತ್ಯ ಭಾವವೇ ನಿಮಗೆ ಹೊಸ ಕಲ್ಪನೆಗಳನ್ನು ಕೊಡುತ್ತದೆ, ಹೊಸ ಮೀಟನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಕೇಳಿ ಸಾಹಿತ್ಯ ವೈರಿಗಳು ಹಿಂದೂಸ್ತಾನಿ ಸಂಗೀತಗಾರರು ಅವರೇ ಈ ಮಾತನ್ನು ಒಪ್ಕೋತಾರೆ. ನಾನು ಹಲವು ದೊಡ್ಡ ದೊಡ್ಡ ಗವಾಯಿಗಳನ್ನು ಹಿಂದೂಸ್ತಾನಿಯ ಗಾಯಕರನ್ನು ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ನಮಗೆ ರಾಗಭಾವದ ನಿರ್ದೇಶನ ಅದೆಷ್ಟು ಅಲ್ಪವಾಗಿದ್ದರೂ ಆ ಬಂದಿಶ್ ಚೀಜ್ ಯಾವುದಿರುತ್ತೆ ಅದು ಮಾಡುತ್ತದೆ ಅಂತ ಹೇಳಿಬಿಟ್ಟಿದ್ವಿ. ಹಾಗೆ ಚಿತ್ರಕಾರರಿಗೂ ಹೇಳ್ತೀನಿ, ನರ್ತಕರಿಗಂತೂ ಬಾಯಿ ಬಡ್ಕೊಂಡು ಹೇಳ್ತೀನಿ, 2 ಕೈ ಅಲ್ಲ 1000 ಕೈಗಳಿಂದ ಕಾರ್ತಿವೀರಾಜನ ಥರ ಈ ಬಾಯಿ ಬಡ್ಕೊಂಡು ಹೇಳ್ತೀನಿ. ಆದರೆ ಈ ನರ್ತಕರ ಅಹಂಕಾರ ಇದೆಯಲ್ಲ ಅದಕ್ಕೆ ನನ್ನ ತಿರಸ್ಕಾರವೇ ಉತ್ತರ. ಸಾಹಿತ್ಯ ಬೇಡ ಅಂತಾರೆ, ಬಟ್ಟೆನೇ ಕಳಚಿ ನಿಂತುಕೊಂಡ್ರೆ ಏನು ಮಾಡ್ಬೋದು? ನಾವು ಮುಖಕ್ಕೆ ಬಟ್ಟೆನ ಮುಚ್ಕೊಂಡು ಹೋಗಬೇಕಾಗುತ್ತದೆ ಅಷ್ಟೇ. ಹೀಗಾಗಿ ವಿ ಕ್ಯಾನ್ ಟಾಲರೇಟ್ ನ್ಯೂಡಿಟಿ ಬಟ್ ನಾಟ್ ನೇಕೆಡ್ನೆಸ್. ನಗ್ನತೆಯನ್ನು ತಾಳಬಹುದೇನೋ, ಬತ್ತಲೆತನವನ್ನು ತಾಳೋಕ್ಕಾಗೋದಿಲ್ಲ. ಸಾಹಿತ್ಯ ನಿರ್ವಾಣವನ್ನು ಮಾಡ್ಕೊಂಡು ಬಿಟ್ಟರೆ ಗತಿ ಏನು? ಯಾವುದು ಬೇಡ ಪ್ಯೂರ್ ಡಾನ್ಸ್ ಅಂತ. ಪ್ಯೂರ್ ಡಾನ್ಸ್ ಹವೆವರ್ ಪ್ಯೂರ್, ಅದು ಎಷ್ಟೇ ಪ್ಯೂರ್ ಆಗಿದ್ದರೂ ಕೂಡ ನನ್ನ ಹೃದಯಕ್ಕೆ ಅದು ಆನಂದದ ಕ್ಯೂರಿಂಗ್ ಅಂತ ತರೋದಕ್ಕೆ ಆಗೋದಿಲ್ಲ. ಇದನ್ನು ನಾವು ನೋಡಲೇಬೇಕಾಗುತ್ತದೆ. ಇಂತಹ ಸಾಹಿತ್ಯ ನಮಗೆ ತುಂಬ ಬೇಕು ಅಂತ ಅನಿಸುತ್ತದೆ. ಸರಳ ಶೈಲಿಯ ನಿರಭಿಮಾನ ತಪಃಪುರುಷ ಸಭ್ಯ ಭಂಗಿಯಲ್ಲಿ ಮತ್ತು ಬುದ್ಧಿ ತೀಕ್ಷ್ಣತೆಗೆ ಸಾಕ್ಷಿಯಾಗಿ ಮೂಗಿತ್ತು ಅಂತ ಸಾಮಾನ್ಯವಾದ ಹೋಲಿಕೆಯನ್ನು ಕೊಡ್ತಾರೆ. ಆಮೇಲೆ ನೋಡಿ ಅಸಾಮಾನ್ಯವಾದ ಒಂದು ಕಲ್ಪನೆ ಮಾಡ್ತಾರೆ. ಕಣ್ಣುಗಳು 2 ಸರೋವರಗಳು, ಅದರ ನಡುವಣ ಏರಿಯ ತೆರೆದೆ, ಅದರ ನಡುವಣ ಒಂದು ಕೆರೆ ಕಟ್ಟೆಯಂತೆ ಅವಳಿ ಕೆರೆಗಳಂತೆ ಕಣ್ಣುಗಳಿದ್ದುವು. ಶಾಂತ ಸ್ಥಿಮಿತವಾದಂತಹ ಆ ಕಣ್ಣುಗಳು, ಅದರ ಮಧ್ಯದಲ್ಲಿ ಶಾಂತಿ ಪಥದಂತೆ ಲೋಕದ ನೋಟಕ್ಕೆಲ್ಲಕ್ಕೂ ಓಡಾಡುವುದಕ್ಕೆ ಬೇಕಾದ ಕೆರೆಯ ಏರಿಯ ಸಂಚಾರದಂತೆ ಅವನ ಮೂಗಿನ ಆ ಒಂದು ಕಂಬ ಇತ್ತು. ಎಲ್ಲರೂ ಇಷ್ಟ ಗಂಭೀರ ಗೌರವದಿಂದ, ಅಂದರೆ ಗಾಂಭೀರ್ಯವನ್ನು ಬಲವಂತವಾಗಿ ತಂದುಕೊಂಡ ಅನಿಷ್ಟ ಗಾಂಭೀರ್ಯವಲ್ಲ, ಇಷ್ಟ ಗಾಂಭೀರ್ಯದಿಂದ ರಾವಣನೂ ಸೇರಿಕೊಂಡು ಎಲ್ಲರೂ ವಿಭೀಷಣನ ಮಾತು ಕೇಳಿದ್ರು ಅಂತ. ರಾವಣಂಗೆ ಗೊತ್ತಿಲ್ಲ ವಿಭೀಷಣನ ಅಭಿಪ್ರಾಯ ಹೇಗಿರುತ್ತೆ ಅಂತ, ಅವನಿಗೆ ಅದೊಂದು ಬಾಂಬಾಯಿತು. ಆಗ ನೋಡಿ ಅವನು ಆರಂಭ ಮಾಡ್ತಾನೆ ಮಾತನ್ನು. ಸರ್ವರುಂ ಲಂಕಾಕ್ಷೇಮ ಕಾತರರಿಲ್ಲಿ, ಸರ್ವರುಂ ಲಂಕಾಕ್ಷೇಮ ಕಾತರರಿಲ್ಲಿ, ಮೇಣ್ ದೈತ್ಯ ಕೀರ್ತಿಯ ಕಲಶದ ಕಿಲುಂಬನುಜ್ಜಲ್ಕೆ ತವ ಕಿಪ್ಪರನ್ ಬಿಟ್ಟು ಬೇರೆ ಬಗೆಯಿರ್ಪರಂ ಕಾಣೆನುವರುವನನಿಲ್ಲಿ. ದೈತ್ಯ ಕೀರ್ತಿಯ ಕಲಶದ ಕಿಲುಂಬನುಜ್ಜಲ್ಕೆ ತವ ಕಿಪ್ಪರನ್ ಬಿಟ್ಟು ಬೇರೆ ಬಗೆಯಿರ್ಪರನ್ ಕಾಣೆನುವರುವನನಿಲ್ಲಿ. ಸೇರಿಗ ಸದಸ್ಯರಿಗೆ ತಮ್ಮ ಭಾಷಣದ ಮಧುವನುಣಬಡಿಸಿದೆಲ್ಲರೊಳ್. ಇಲ್ಲಿ ಸೇರಿಗ ಸದಸ್ಯರಿಗೆ ತಮ್ಮ ಭಾಷಣದ ಮಧುವನುಣಬಡಿಸಿದೆಲ್ಲರೊಳ್. ದೈತ್ಯ ಕೀರ್ತಿಯ ಕಲಶದ ಕಿಲುಂಬನುಜ್ಜಲ್ಕೆ ತವ ಕಿಪ್ಪರನ್ ಬಿಟ್ಟು ಬೇರೆ ಬಗೆಗಿರ್ಪರನ್ ಕಾಣೆನ್. ಪಿರಿಯರೊಳ್ ಕಿರಿಯರೊಳ್ ಒಂದೇ ಮತಿ ಒಂದೇ ಗತಿ ಒಂದೇ ಗುರಿ ಇರ್ಪುದನ್ ಕಂಡೆ ನಾನ್. ಪಿರಿಯರೊಳ್ ಕಿರಿಯರೊಳ್ ಒಂದೇ ಮತಿ ಒಂದೇ ಗತಿ ಒಂದೇ ಗುರಿ ಇರ್ಪುದನ್ ಕಂಡೆ ನಾನ್. ಅವರವರ ಪ್ರಕೃತಿಗನುಗುಣಮೆನಲ್ ಬೇರೆ ಬೇರೆಯ ರೀತಿ ಪೊಣ್ಮಿದತ್ತು ಅವರವರ ಧ್ವನಿಯೊಳ್.
ಅವರವರ ಪ್ರಕೃತಿ ಗುಣಗಳ ಅನುಗುಣವೆನಲ್ ಬೇರೆ ಬೇರೆಯ ರೀತಿ ಪೊಣ್ಮಿರತ್ತವರವರ ಧ್ವನಿಯೊಳ್ ಅವರವರ ವಿಧಾನದೊಳ್ ಅವರವರ ಶೈಲಿಯೊಳ್ ದಾಟಿಯೊಳ್ ಮತಿಯ ವಿನ್ಯಾಸದೊಳ್ ಮೇಣ್ ಉಪನ್ಯಾಸದೊಳ್ ಆರ್ಗಾದೊಡಂ ಇಲ್ಲಿ ಗುರಿಯೊಳಗೆ ಕವಲಿಲ್ಲ ಆರ್ಗಾದೊಡಂ ಇಲ್ಲಿ ಗುರಿಯೊಳಗೆ ಕವಲಿಲ್ಲ ಭಿನ್ನಮೇ ನಿರ್ದೊಡಂ ಬಟ್ಟೆಯೊಳ್ ತಾತ್ಪರ್ಯ ಮಿನಿತೆ ರಕ್ಷಿಸವೇಳ್ಕುಂ ಈ ಲಂಕೆಯಂ ರಕ್ಷಿಸವೇಳ್ಕುಂ ಈ ಲಂಕೆಯಂ ಈ ಲಂಕೆಯಂ ರಕ್ಷಿಸವೇಳ್ಕುಂ ದೈತ್ಯ ಗೌರವ ಒಳಿಯದಂತೆ ರಾಕ್ಷಸ ಕುಲದ ಕುವರರೆಲ್ಲರೂ ಹೋರುವರ್ ಹರಣದ ಹಂಗು ದೊರೆದು ಲಾದೊಡಂ ಕೇಡಡಸದೊಲ್ ಸೊಗವಾಳ್ತೆಗೆ ಮಸಿತಗುಳದೊಲ್ ಬೆಳ್ಜಸಕೆ ನಾವೆಳ್ಚರಿಂ ನಡೆಯುವುದುತ್ತಮಂ ನಾವೆಳ್ಚರಿಂ ನಡೆಯುವುದುತ್ತಮಂ ಸೊಗವಾಳ್ತೆ ಬೆಳ್ಜಸಗಳೆರಡು ಅಧರ್ಮದಿಂ ಕಿಡುಗುಂ ಎಂಬುದುಂ ಹಿರಿಯರನುಭವಂ. ತಾತ್ಪರ್ಯ ಮಿನಿತೆ ರಕ್ಷಿಸವೇಳ್ಕುಂ ಈ ಲಂಕೆಯಂ ದೈತ್ಯ ಗೌರವ ಬಳಿಯದಂತೆ ರಾಕ್ಷಸ ಕುಲದ ಕುವರರೆಲ್ಲರೂ ಹೋರುವರು ಹರಣದ ಹಂಗು ದೊರೆದು ಆರಿಂದಲಾದೊಡಂ ಕೇಡಡಸದೊಲ್ ಸೊಗವಾಳ್ತೆಗೆ ಮಸಿತಗುಳದಗೋಲ್ ಬೆಳ್ಜಸಕೆ ನಾವೆಳ್ಚರಿಂ ನಡೆಯುವುದುತ್ತಮಂ ನಾವೆಳ್ಚರಿಂ ನಡೆಯುವುದುತ್ತಮಂ ಸೊಗವಾಳ್ತೆ ಬೆಳ್ಜಸಗಳೆರಡು ಅಧರ್ಮದಿಂ ಕಿಡುಗುಂ ಎಂಬುದು ಪಿರಿಯರನುಭವಂ ಎಂತಪ್ಪ ಬೀರಮು ಆರದ ಎಂತಪ್ಪ ಬೀರಮು ಅರದ ಬೆಂಬಲಮಿರದ ಎಂತಪ್ಪ ಬಲ್ಮೆಯುಂ ವ್ಯರ್ಥಮಪ್ಪುದು ತುದಿಗೆ ಎಂತಪ್ಪ ಬೀರಮು ಅರದ ಬೆಂಬಲಂ ಇರದ ಎಂತಪ್ಪ ಬಲ್ಮೆಯುಂ ವ್ಯರ್ಥಮಪ್ಪುದು ತುದಿಗೆ ಪೆಣ್ ತನಗೆ ತಾನೊಲಿದು ಬರೆ ಸೊಗಂ ಪೆಣ್ ತನಗೆ ತಾನೊಲಿದು ಬರೆ ಸೊಗಂ ಮೇಣರಂ ಬರದಿರಲ್ ತವಿವುವೆರಡುಂ ಪೆಣ್ ತನಗೆ ತಾನೊಲಿದು ಬರೆ ಸೊಗಂ ಮೇಣರಂ ಬರದಿರಲ್ ತವಿವುವೆರಡುಂ. ಎಷ್ಟು ಸಮಾಧಾನವಾಗಿ ಹೇಳ್ತಾನೆ, ಲಂಕಾಕ್ಷೇಮ ಕಾತರರೇ ಎಲ್ಲರೂ ಇದ್ದಾರೆ ಅಂತ. ಒಂದು ವಿಚಾರದ ಬಗ್ಗೆ ಎಡ ಬಲ ಭಿನ್ನಾಭಿಪ್ರಾಯಗಳು ಹಲವು 10 ನಿಟ್ಟಿನಿಂದ ಬಂದಾಗ ಕಡೆಗೆ ಮಾತನಾಡುವವರಿಗೆ ವಿಷಯವೇ ಇರುವುದಿಲ್ಲ. ಆದರೆ ಸಮರ್ಥರಾದರೆ ಕನ್ಸಾಲಿಡೇಷನ್ ಆಫ್ ಐಡಿಯಾಸ್ ಅಂತೀವಲ್ಲ, ಆ ವಿಚಾರಗಳ ಸಮೀಕರಣವನ್ನು ಮಾಡ್ತಾರೆ. ವಿಚಾರಗಳನ್ನೆಲ್ಲವನ್ನೂ ಸಂಕಲನ ಮಾಡಿ ಅವುಗಳ ಪೂರ್ವಾಪರ ಸಾಮಂಜಸ್ಯವನ್ನು ಕಲ್ಪಿಸಿಕೊಡ್ತಾರೆ. ಸಭೆಗೆ ಒಂದು ನಿರ್ಣಯ ಬರೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಈ ಪ್ರಾಡ್ವಿವಾಕೀಯವಾದ ಗುಣ ತುಂಬ ತುಂಬ ಬೇಕಾಗಿರುವಂಥದ್ದು. ಯಾವುದೇ ಒಂದು ಹೊಸತು ಬಂದಾಗ ಮೊದಲು ಕಾಣಿಸುವಂಥದ್ದು ವಿರೋಧ, ಆಮೇಲೆ ಅದಕ್ಕೆ ಪ್ರತ್ಯುತ್ತರ, ಎರಡೂ ತೀವ್ರದ ಮಟ್ಟದಲ್ಲಿರುತ್ತೆ. ಆಮೇಲೆ ಬರ್ತಾ ಎಡ ಯಾವುದು ಬಲ ಯಾವುದು ಅಂತ ಗೊತ್ತಾಗದೆ ಕಡೆಗೆ ಇವರು ಆಡಿದ ಮಾತನ್ನು ಅವರು ಆಡಿರ್ತಾರೆ, ಅವರು ಆಡಿದ ಮಾತನ್ನು ಇವರು ಆಡಿರ್ತಾರೆ. ಹಾಗಾಗ್ಬಿಡ್ತದೆ. ನನ್ನ ಗೆಳೆಯ ಒಳ್ಳೆಯ ವಿದ್ವದ್ ರಸಿಕ ಸುಧೀರ್ ಕೃಷ್ಣಸ್ವಾಮಿ ಜೊತೆಗೆ ಎಷ್ಟೋ ಬಾರಿ ಅನುಭವ ಆಗಿದ್ದುಂಟು. ಯಾವ್ಯಾವುದೋ ವಿಷಯಗಳನ್ನು, ವಿಶೇಷವಾಗಿ ಸಾಹಿತ್ಯಾದಿಗಳನ್ನೇ ತೆಗೆದುಕೊಳ್ಳೋದು, ಕಾಲ ಮೊದಲಾದಂಥವನ್ನೇ ತೆಗೆದುಕೊಂಡು ಗಂಟೆಗಟ್ಟಲೆ, ಕೆಲವೊಮ್ಮೆ 6-8 ಗಂಟೆಗಳ ಕಾಲ ಕೂಡ ಚರ್ಚೆ ಮಾಡಿದ್ದುಂಟು. ಮಾಡಿ ಕಡೆಗೆ ನಿಂದು ಬೇರೆನಾಯಿತು, ನಂದು ಬೇರೆನಾಯಿತು ಅಂತ ಅಂದುಕೊಂಡು ಮನೆಗೆ ಬರೋದು. ನಮ್ಮ ಮನೆಯಲ್ಲಾದರೆ ಅವನ ಮನೆಯಿಂದ ನಾನು ಬರೋದು, ನಮ್ಮ ಮನೆಯಲ್ಲೇ ಆಗಿದ್ದರೆ ಅವನು ನಮ್ಮ ಮನೆಯಿಂದ ಅವನ ಮನೆಗೆ ಹೋಗೋದು. ಮಾರನೇ ದಿವಸ ಇನ್ವೇರಿಬಲಿ ನಾನು ಅವನು ಫೋನ್ ಮಾಡೋದಾಗುತ್ತೆ. ಸುಧೀರ್, ನೆನ್ನೆ ವಾದ ಮಾಡಿದ್ರಲ್ಲಿ ನನಗನ್ಸುತ್ತೆ ನಿನ್ನ ಪಕ್ಷವೇ ಸರಿ ಅಂತ. ಅವನಾಗ ಇಲ್ಲ, ನನಗೂ ಯೋಚನೆ ಮಾಡಿದೆ ರಾತ್ರಿಯೆಲ್ಲ ನಿಂದೇ ಪಕ್ಷ ಸರಿಯಾಗಿದೆ ಅಂತ ಮತ್ತೆ ತಿರ್ಗಾ ಶುರುವಾಗುವಂಥದ್ದು. ಅಂದರೆ ವಾದೇ ಜಾಯತೆ ತತ್ವಬೋಧ ಯಾವಾಗ ಆಗುತ್ತದೆ ಅಂತಂದರೆ, ಒಳ್ಳೆಯ ವ್ಯುತ್ಪನ್ನರಾಗಿದ್ದಾಗ
ಮತ್ತು ವಿಚಾರ ಬಿಟ್ಟು ಅಲ್ಲಿ ವ್ಯಕ್ತಿಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತಿದ್ದಾಗ ಅದನ್ನು ಮಾಡಿಕೊಡುವುದಕ್ಕೆ ವಿಚಾರವಂತರು ಹೆಣಗಬೇಕಾಗುತ್ತದೆ. ಒಪಿನಿಯನ್ ಬಿಲ್ಡರ್ಸ್ ಅಂತಿದ್ದಾರಲ್ಲ, ಅವರಾಗಬೇಕಾಗುತ್ತದೆ. ಅವರಿಗೆ ಮೊದಲು ಧರ್ಮದೃಷ್ಟಿ ಇರಬೇಕು, ಅಭ್ಯುದಯ ದೃಷ್ಟಿ ಇರಬೇಕು. ನಮ್ಮ ವೈದಿಕ ಸಮಾಚಾರದಲ್ಲಿ ಹೇಳ್ತಾರೆ, ಅಭ್ಯುದಯ ನಿಶ್ರೇಯಸ್ಸುಗಳ ದೃಷ್ಟಿ ಇದ್ದಾಗ ಮಾತ್ರ, ಶ್ರೇಯೋದೃಷ್ಟಿ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿಬಿಡ್ತೀನಿ. ಅಂದರೆ ನಾನು ಈ ಕೆಲಸದಿಂದ ಯಾವುದಾದ್ರೂ ಲಾಭವನ್ನು ತೆಗೆದುಕೊಳ್ತಾ ಇದ್ದೀನ ಮೊದಲಿಗೆ ನೋಡ್ಕೊಳ್ಬೇಕು. ಅರ್ಥ ಲಾಭ ಸಂಪೂರ್ಣವಾಗಿ ಯಾವುದೇ ಒಂದು ವಿಚಾರ ಕ್ರಮವನ್ನು ಹಾನಿ ಮಾಡಿಬಿಡುತ್ತೆ. ಅದರಿಂದ ಅರ್ಥಶೌಚ ತುಂಬ ಮುಖ್ಯ. ನನಗೆ ಇದರಿಂದ ಚಿಕ್ಕಾಸಿನ ಲಾಭವೂ ಇಲ್ಲ ಅಂತಂದ ಮೇಲೆ ನನಗೆ ಇದರಿಂದ ಯಾವುದಾದ್ರೂ ಖ್ಯಾತಿ ಲಾಭ ಇದೆಯಾ ಅಂತ ಅದಾದ ಮೇಲೆ ಖ್ಯಾತಿ ಲಾಭವೂ ಇಲ್ಲ, ಅರ್ಥ ಖ್ಯಾತಿಗಳು ಎರಡೂ ಇಲ್ಲ ಅಂತಂದರೆ ಮತ್ತು ಇದನ್ನು ವಿಚಾರ ಮಾಡುವುದಕ್ಕೆ ಬೇಕಾದ ಬುದ್ಧಿಶಕ್ತಿ, ನನಗೆ ಅನುಭವ ಸಾಮಗ್ರಿ, ತರ್ಕ ಸಾಮಗ್ರಿ ಇದೆ ಅಂತ ನಾನು ಅರ್ಥ ಮಾಡಿಕೊಂಡ ಮೇಲೆ ಮುಂದುವರಿಯಬೇಕು. ಮತ್ತು ಯಾರೇ ಸಹೇತುಕವಾಗಿ ಸಾಧಾರಣವಾಗಿ ಅದಕ್ಕೆ ಪ್ರತ್ಯಾಖ್ಯಾನ ಮಾಡಿದ್ರು ಒಪ್ಪುತ್ತೀನಿ ಅಂತ. ಇದು ಎಷ್ಟೋ ಒಳ್ಳೆಯ ವಿಚಾರಗಳನ್ನು ಮಾಡಬಲ್ಲಂಥವ್ರು ಇದ್ದೇ ಇರ್ತದೆ. ಹಾಗೆ ಮಾಡ್ತಾ ಇದ್ದಾನೆ ವಿಭೀಷಣ. ಈಗ ಇವರು ಹಲವರು ಮಾತಾಡಿದ್ದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅಂದರೆ ಈ ಭಿನ್ನತೆಯಲ್ಲಿರುವ ಏಕತೆ ಯಾವುದು ಅಂತ ಮೊದಲು ತೋರ್ಪಡಿಸ್ಕೊಡ್ತಾ ಇದ್ದಾನೆ. ಎಲ್ಲರಿಗೂ ಇರುವಂಥದ್ದು ಒಂದೇ, ದೈತ್ಯ ಕೀರ್ತಿಯ ಕಲಶದ ಕಿಲುಂಬನುಜ್ಜಲ್ಕೆ ತವಕಿಪ್ಪರನ್ ಬಿಟ್ಟು ಕಾಣೆ ನಾನು ಅನ್ಯರಂ. ದೈತ್ಯ ಕೀರ್ತಿಯ ಕಲಶಕ್ಕೆ ಕಿಲುಬಾಗಿದೆ, ಅದನ್ನು ತೊಳೆಯೋದಕ್ಕೆ ಒಬ್ಬರು ಹುಣಸೆ ಹಣ್ಣು ತಂದಿದ್ದಾರೆ, ಒಬ್ಬರು ಸೋಪ್ ತಂದಿದ್ದಾರೆ, ಒಬ್ಬರು ಸೀಗೆಕಾಯಿ ತಂದಿದ್ದಾರೆ, ಒಬ್ಬರು ಮತ್ಯಾವುದೋ ಇನ್ಯಾವುದೋ ಪದಾರ್ಥಗಳನ್ನು ತಂದಿದ್ದಾರೆ. ಆದರೆ ಎಲ್ಲರೂ ಕಲಶದ ಕಿಲುಬನ್ನು ತೊಳೆಯೋಕ್ಕೆ ಬಂದಿದ್ದಾರೆ ಹೊರತು ಯಾರೂ ಕಿಲುಬನ್ನು ಹೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಮತ್ತು ಅವರು ಹೇಳುವಂಥ ಧ್ವನಿಯಲ್ಲಿ, ವಿಧಾನದಲ್ಲಿ, ಶೈಲಿಯಲ್ಲಿ, ಧಾಟಿಯಲ್ಲಿ, ಮತಿಯ ವಿನ್ಯಾಸದಲ್ಲಿ, ಉಪನ್ಯಾಸದಲ್ಲಿ ವ್ಯತ್ಯಾಸ ಇದೆಯೇ ಹೊರತುನುವೆ ತತ್ವದಲ್ಲಿ, ಉದ್ದೇಶದಲ್ಲಿ ಇಲ್ಲ. ಹೀಗಾಗಿ ಪ್ರಾಣ ಬಿಟ್ಟಾದರೂ ನಮ್ಮ ಗೌರವ ಕಾಪಾಡಬೇಕು, ನಮ್ಮ ಒಕ್ಕಟ್ಟನ್ನು ಉಳಿಸ್ಕೊಳ್ಬೇಕು ಅಂತಿದೆ. ಇದು ಬಹಳ ಸತ್ಯ. ಆದರೆ ಅಷ್ಟು ಹೇಳಿ ಅವನೊಂದು ಆದರೆ ಮಾಡಿದನಲ್ಲ, ಸೊಗವಾಳ್ತೆ ಬೆಳ್ಜಸಗಳೆರಡೂ ಅಧರ್ಮದಿಂ ಕಿಡುಗುವೆಂಬುದು ಪಿರಿಯರ ಅನುಭವಂ. ಒಳ್ಳೆಯ ಬದುಕು ಅಂದರೆ ನೆಮ್ಮದಿ ಮತ್ತು ಕೀರ್ತಿ ಇವೆರಡೂ ಕೂಡ ಅಧರ್ಮದಿಂದ ಕೆಡುತ್ತದೆ ಅನ್ನೋದು ದೊಡ್ಡವರ ಅನುಭವ. ಎಷ್ಟು ದೊಡ್ಡ ಪರಾಕ್ರಮವೂ ಎಂತಪ್ಪ ಬೀರಮುಂ ಅರದ ಬೆಂಬಲಮಿರದ ಎಂತಪ್ಪ ಬಲ್ಮೆಯುಂ, ಧರ್ಮದ ಬೆಂಬಲ ಇಲ್ಲದ ಎಂಥ ಪ್ರಜ್ಞಾಶಾಲಿಯು ತುದಿಗೆ ವ್ಯರ್ಥ ಆಗುತ್ತದೆ. ಹಾಗೆಯೇ ಹೆಣ್ಣು ತಾನಾಗಿ ಒಲಿದು ಬಂದರೆ ಸೊಗಸು, ಹಾಗೆ ಅದು ಧರ್ಮ ಕೂಡ. ಆದರೆ ಬರದೇ ಇದ್ದಾಗ ಬಲವಂತ ಎರಡನ್ನೂ ಹಾಳು ಮಾಡುತ್ತದೆ, ನೆಮ್ಮದಿಯನ್ನೂ ಹಾಳು ಮಾಡುತ್ತದೆ, ಕೀರ್ತಿಯನ್ನು ಹಾಳು ಮಾಡುತ್ತದೆ ಅಂತಂತ ಅವನು ನಿರ್ಣಾಯಕವಾಗಿ ಹೇಳಿ ಮುಂದುವರಿಯುತ್ತಾನೆ. ಪತ್ನಿವ್ರತನ ರಾಮನ ಪತಿವ್ರತೆಯ ತಪದ ತೀವ್ರ ತಪದ ರೌದ್ರಮಂ ಪೆಣ್ಕೊರಂಗದೇವುದೆಂದೇ ವಹಿಸುವುದು ತರಮೇ. ಏಕಪತ್ನಿವ್ರತನ ರಾಮನ ಪತಿವ್ರತೆಯ ತಪದ ತೀವ್ರ ತಪದ ರೌದ್ರಮಂ ಪೆಣ್ಕೊರಂಗದೇವುದೆಂದೇ ವಹಿಸುವುದು ತರಮೇ. ಫಲವು ಹದಿಬದೆಯರಿಂ ಧನ್ಯಮಾದಿ ನಮ್ಮ ದಾನವ ಕುಲದ ಬಲದ ಪೌರುಷಕ್ಕೆ ತರಮೇ. ಅನುದಿನಂ ಇನಿಯನಂ ನೆನೆನೆನೆದು ಕೊರಗಿ ಕರಗುವ ಸತಿಯ ಸುಯುಸಿರ ಶಾಪತಾಪಂ ವಿಧಿಯ ವಜ್ರಕ್ಕೆ ಮಿಗಿಲ್ ಕ್ರೂರಂ ಅಪ್ರತಿಗತಂ. ಅನುದಿನಂ ಇನಿಯನಂ ನೆನೆನೆನೆದು 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 ಕೊರಗಿ ಕರಗುವ ಸತಿಯ ಸುಯುಸಿರ ತಾಪಂ ವಿಧಿಯ ವಜ್ರಕ್ಕೆ ಮಿಗಿಲ್ ಕ್ರೂರಂ ಅಪ್ರತಿಗತಂ. ಸಹಸ್ರ ಲಂಕೇಶ್ವರರ ಮತ್ತೆ ಶತಮೇಘನಾದರ ಶಕ್ತಿ ಶೈಲಗಲ್ ಬೆಂಗದಿರಗೈ ಶಕ್ತಿ ಶೈಲಗಲ್ ಬೆಂಗದಿರಗೈ ಕಿಲೊಟ್ಟಿಲ್ ಮಿನ್ನನ
ನಲಿವಂತೆ ತಿಳಿವ ಮುನ್ನವೇ ಮಳಲ ರಾಶಿಗಳು ಪೆಣ್ಣಳಲ್ ತಿಣ್ಣ ಮೆರೆಯಲ್ಕೆ ಕುಲಕೀರ್ತಿ ನಾಶನ ಕರಂ ಪರಿಹರಿಪುರ ಒಂದು ಪಾಪಮಂ ಅನಂತರಂ ರಾಮ ಲಕ್ಷ್ಮಣರಿರ್ಕೆ ಕಪಿಸೇನೆಗಳೇ ಬರ್ಕೆ ಲಂಕೆ ದುರ್ಗಂ ಸ್ವರ್ಗಂ ಯಮಗಂತೆ ವೈರಿಗುಂ ಸ್ವರ್ಗ ಕಾರಣ ಕವಾಟಂ. ಅಪೂರ್ವ ಕಲ್ಯಾಣಕಾರಿಯಾದ ವಾಕ್ಯವನ್ನು ವಿಭೀಷಣ ಹೇಳಿದ್ದು ಪೂರ್ವ ಕಲ್ಯಾಣಿಯಲ್ಲಿ ಹಾಡಿಬಿಟ್ಟಿದ್ದಾರೆ. ಏಕಪತ್ನಿ ವ್ರತನಾದ ರಾಮನ ಪತಿವ್ರತೆ ನೋಡಿ, ಅನುರೂಪರಾದ ಗಂಡ ಹೆಂಡಿರು. ರಾಮ ಏಕಪತ್ನಿ ವ್ರತ, ಇವಳು ಅದೇ ರೀತಿಯಲ್ಲಿ ಪತಿವ್ರತೆ. ಅವಳ ತಪಸ್ಸಿನ ತೀವ್ರ ಆತಪದ ರೌದ್ರ ಅಂದರೆ ಆ ಬೇಗೆಯ ರೌದ್ರ ಮತ್ತು ಹೆಣ್ಣಿನ ಕೊರಂಗು ಅಂದರೆ ತಮಿಳಿನ ಕೊರಂಗಲ್ಲ, ಕನ್ನಡದ ಕೊರಂಗು ಅಂತಂದರೆ ಕೊರಗು ಅಂತ ಅರ್ಥ. ಆ ಕೊರಗು ಏನು ಮಾಡುತ್ತದೆ ಅಂತ ಅನ್ನೋದು ಸರಿಯಾ? ನಮ್ಮಲ್ಲಿ ಎಷ್ಟು ಜನ ಪತಿವ್ರತೆಯರಿಲ್ಲ, ಅವರಿಂದ ಎಷ್ಟು ಧನ್ಯವಾಗಿಲ್ಲ. ನಾವು ಮಾತಾಡ್ತಾರೆ ಮಂಡೋದರಿ ಮಹಾಪತಿವ್ರತೆ, ಕೈಕವಶಿ ದೇವಿ ಮಹಾಪತಿವ್ರತೆ ಅಂತಂತೀವಿ. ಅದೇ ರೀತಿ ತಾನೇ ಆ ಹೆಣ್ಣಿನದು ಕೂಡ. ಹಾಗಾಗಿ ಅವಳು ಅನುದಿನವೂ ಗಂಡನನ್ನು ನೆನೆದು ಕೊರಗ್ತಾ ಇದ್ದರೆ ಆ ಶಾಪ ತಾಪವು ವಿಧಿಯ ವಜ್ರಕ್ಕಿಂತ ಮಿಗಿಲಾದದ್ದು, ಕ್ರೂರ, ಅಪ್ರತಿಹತ, ಎದುರಿಲ್ಲದಂಥದ್ದು. 1000 ಲಂಕೇಶ್ವರರು, 10,000 ಮೇಘನಾದರು, 1,00,000 ಕುಂಭಕರ್ಣರು, ಇವರೆಲ್ಲರೂ ಕೂಡ, ಇವರ ಶಕ್ತಿ ಶೈಲಗಳೆಲ್ಲವೂ ಕೂಡ ಸೂರ್ಯೋದಯದ ಎದುರುಗಡೆಗೆ ಮಂಜಿದ್ದಂತೆ ಮರಳ ರಾಶಿಯಷ್ಟೇ ಹೊರತು ಬೆಟ್ಟಗಳಲ್ಲ, ಬಂಡೆಗಳಲ್ಲ. ಹೆಣ್ಣಿನ ಅಳಲು ಮರೆತರೆ ಕುಲಕೀರ್ತಿ ನಾಶನಕರ. ಮೊದಲು ಆ ಪಾಪವನ್ನು ನಿವಾರಿಸಿ ಆಮೇಲೆ ರಾಮ ಲಕ್ಷ್ಮಣರೇನು, ಕಪಿಸೇನೆ ಏನು, ಯಾವುದು ಬಂದರೂ ಲಂಕೆಯ ದುರ್ಗ ನಮಗೆ ಸ್ವರ್ಗ, ವೈರಿಗೆ ಸ್ವರ್ಗದ್ವಾರ ಕವಾಟ ಪಾಟನ ಪಟು ಅಂದರೆ ಅವರನ್ನು ನಾವು ವೀರಸ್ವರ್ಗಕ್ಕೆ ಸಲ್ಲಿಸಬಲ್ಲಂಥ ಶೂರರು ಅನ್ನುವ ಮಾತನ್ನು ಹೇಳ್ತಾನೆ. ಇಷ್ಟು ಹೇಳಿದ ತಕ್ಷಣ ರಾವಣನಿಗೆ ಕಸಿವಿಸಿ ಆಗ್ಬಿಡುತ್ತೆ. ಅಸ್ವಸ್ಥನವೋಲ್ ಸುಯ್ದು ತರೆಸುಕ್ಕೇರ್ದು ಕಳೆಗೆಟ್ಟುದ ರಾಕ್ಷಸೇಶ್ವರನ ವಿಸ್ರಸ್ತ ವದನ ತೇಜಂ ಪ್ರಜ್ಞೆ ಮಸುಕಾಗಿ ಕಣ್ಣಾಲಿ ತೇಲಿ ಮೆಲ್ಲನಲ್ಲಿಂ ತೆರಳ್ದನ್ ಅಸುರಾಧಿಪಂ ಭಯ ಕುತೂಹಲ ಚೇಷ್ಟಿತಂ ತಾನಾದುದಾ ಸಭಾ ಚೇತನಂ ಅಂಥೇಳಿ ರಾವಣ ಎದ್ದೇ ಬಿಡ್ತಾನೆ. ಸಭೆಯನ್ನು ಬರಖಾಸ್ತು ಮಾಡ್ತಾನೆ. ತನ್ನ ಉಪಸಂಹಾರ ವಾಕ್ಯಗಳನ್ನು ಹೇಳೋದಿಲ್ಲ. ಅವನಿಗಾಗಲೇ ಜ್ವರ ಬಂದಂತೆ ಆಗಿಬಿಡ್ತದೆ. ಅಲ್ಲಿಗೆ ಅತ್ತಲ ದೈತ್ಯ ಸಭೆಯುಳ್ಳನ್ನುವ ಸಂಚಿಕೆಯು ಮುಗಿಯುತ್ತದೆ. ಇದರ ವಿವರಗಳನ್ನು ಇಷ್ಟು ವಿಸ್ತೃತವಾಗಿ ಕೊಡುವ ಕಾರಣ ಇಷ್ಟೇ. ಇಲ್ಲದ ಒಂದು ಸಂದರ್ಭವನ್ನು ಕವಿ ಕಲ್ಪಿಸಿಕೊಂಡು ಎಷ್ಟು ಚೆನ್ನಾಗಿ ವಾಗ್ವಿಲಾಸವನ್ನು ಮೆರೆಸ್ತಾರೆ ಮತ್ತು ಅದಕ್ಕೆ ಆವರಣವನ್ನು ನಿರ್ಮಾಣ ಮಾಡಿಕೊಡ್ತಾರೆ ಅಂತ. ಇತಿವೃತ್ತ ಕಾವ್ಯದ ಶರೀರ, ಅದಕ್ಕೆ ವರ್ಣನೆ, ಸೌಂದರ್ಯ ಶಿಲ್ಪ ಮಾಡಿಕೊಡುತ್ತದೆ. ಇವೆಲ್ಲಕ್ಕೂ ರಸಪ್ರಜ್ಞೆ, ಅದು ಆತ್ಮ, ಅದು ಮೂರೂ ಇಲ್ಲಿ ಕಳೆಗಟ್ಟಿದ್ದನ್ನು ನೋಡಿದ್ವಿ. ನಾಳೆ ದಿವಸ ಮತ್ತೆ ಕೆಲವು ಭಾಗಗಳನ್ನು ನೋಡಿದಾಗ ಈ ಸಂಪುಟದ ಈ ಕಂತು ಮುಗಿಯುತ್ತದೆ. ನಮಸ್ಕಾರ. ಮಂಗಳಾಚರಣ. ಕೃಪೆಯೊಳಾಲಿಸಿದೆ ನಾಂ ಅವಾಂಗ್ಮನೋಗೋಚರವನಖಿಲ ಶಬ್ದಾಬ್ದಿಯಂ ಸರ್ವ ಸಂಗೀತ ಯೋಗದ ಚರಮ ಸಿದ್ಧಿಯಂ ಶಿಲೆಗಳಲ್ಲಿ ಜಲಗಳಲ್ಲಿ ಲೋಕಗಳಲ್ಲಿ ಖಗಗಳಲ್ಲಿ ಮೃಗಗಳಲ್ಲಿ ನಾನಾ ನರಸ್ವರ ಕಲಾ ಸಕಲ ವಿನ್ಯಾಸದಲ್ಲಿ ಮರ್ತೇಂದ್ರಿಯಂಗಳಿಗೆ ಪ್ರತ್ಯಕ್ಷಮಾಗುತ್ತಿರ್ಪೋಂಕಾರಮಂ ಘನಂ ಧ್ರುವಮಾಗುವೋಲ್ ಉರಿಗೆ ಕಪ್ಪುರಂ ಕರಗುವೋಲ್ ಕರಗಿದನು ಗುರು ತಾನು ಓಂಕಾರಲಯನಾಗಿ ನನ್ನೀ ಕೃತಿಯ ಮಹಾಚಂದಶ್ರೀಲಯ ಗತಿಯವೋ ಕವಿ ವಿಭೂತಿಗೆ ನಮೋ ಕವಿ ಕೃತಿಗೆ ನಮೋ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ನಿತ್ಯ ರಾಮಂಗೆ ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ